ಪರಲೋಕ ದೇವರೇ ನಿಮ್ಮನ್ನು ಸಲ್ಲಿಸ್ತಾ ಮನೆಯನ್ನ ಕಲ್ಪಿಸಿಕೊಡ್ತೇವೆ. ಈ ಸಾಯಂಕಾಲ ಸಮಯದಲ್ಲಿ ಉತ್ತಮವಾದಂಥ ಸಮಯದಲ್ಲಿ ಕರ್ತನೆ ನಿಶಬ್ದವಾದ ಸಮಯದಲ್ಲಿ ಈ ಸೈನಿಕರು ಸಹಾಯ ಮಾಡಿದೆ ದೇವರೇ. ಅದ್ಭುತ ರೀತಿಯಲ್ಲಿ ಆನ್ಲೈನ್ ಕೇಳುವಂತೆ ಕುರಿತಂಥ ಪ್ರತಿಭೆಗಳನ್ನು ಆಶೀರ್ವಾದ ಮಾಡು. ನಿನ್ನಾತ್ಮನಿಂದ ಬಲಪಡಿಸ್ಕೊಡ್ತಾರೆ. ನೀನು ದೊಡ್ಡದನ್ನು ಸಹಕಾರಿ ನಮಗೆ ಸತ್ಯ ತೋರಿಸಿಕೊಟ್ಟವರು ಆಗಿದ್ದೀವಿ. ನಿಮಗೆ ಸ್ತೋತ್ರ ಮಾಡ್ತೇವೆ. ಈ ಸತ್ಯಕ್ಕೆ ನಮಗೆ ಈ ಸತ್ಯ ನಮಗೆ ಗೊತ್ತಿರಲಿಲ್ಲ ಕರ್ತನೆ. ನೀನೇ ನಮ್ಮನ್ನ ಕರ್ಕೊಂಡು ಬಂದು ಇದು ಸತ್ಯಕ್ಕೆ ನಡೆಸಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಆನ್ಲೈನ್ ಕೇಳುವಂಥ ಪ್ರತಿಯೊಬ್ಬ ಮಕ್ಕಳನ್ನ ಆಶೀರ್ವಾದ ಮಾಡುವ ಸಮಸ್ಯೆಗಳನ್ನ ತೀರಿಸು. ಸಮಸ್ಯೆಗಳು ಆತಂಕಗಳು ಇರುವಂತೆಲ್ಲ ಪ್ರಾರ್ಥನೆ ಅಧೈರ್ಯ ಮತ್ತು ಆರ್ಥಿಕ ಕೊರತೆಗಳು ಏನೇನು ಸಮಸ್ಯೆಗಳು ಎಲ್ಲವನ್ನು ತೀರಿಸಿ ದೇವಾನಿನ ಹೆಸರಲ್ಲಿ ಅದ್ಭುತ ರೀತಿಯಲ್ಲಿ ಅವರನ್ನು ನಡೆಸಲು ಪ್ರಾರ್ಥಿಸ್ತಾರೆ. ಕೊರೋನಾ ವೈರಸ್ ಬಾಯಿಯಿಂದ ಬಿಡುಗಡೆನೂ ಕೂಡ ಅನುಗ್ರಹಿಸಿ ಆಶೀರ್ವಾದ ಮಾಡು. ಎಲ್ಲ ಶುದ್ಧಾತ್ಮ ನಾಶಪಡಿಸ್ತೀನಿ. ಕೊರೋನಾ ವೈರಸ್ ಸಂಪೂರ್ಣ ನಾಶ ಆಗಿದೆ ದೇವರೇ. ನಿಮ್ಮ ಮಕ್ಕಳನ್ನು ಮೈಪಡಿಸಿ ಆಶೀರ್ವಾದ ಮಾಡು. ಮತ್ತು ನಿಮ್ಮ ಮಕ್ಕಳಿಗೆ ಯಾರ್ಯಾವ್ರಿಗೆ ಕೊರೋನಾ ವೈರಸ್ ಅಟ್ಯಾಕ್ ಆಗಿದ್ದರೆ ದೇವರ ಅವರನ್ನು ಕೂಡ ಸ್ವಸ್ಥತೆ ಅನುಗ್ರಹಿಸು. ಅದ್ಭುತವಾಗಿ ನೀನು ಸಹಾಯಕನಾಗಿದ್ದವರನ್ನ ಕೈ ಹಿಡಿದು ನಾಡಿಸು. ಅವನ್ನೆಲ್ಲ ಕೈಲಪ್ಪಿಸಿಕೊಟ್ಟು ನಿಮ್ಮ ಮೈಮುಖಕ್ಕಾಗಿ ನಮ್ಮ ರಕ್ಷಕನು ಒಡೆಯ ಜಗತ್ತಿನ ಯೇಸುಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದಿದ್ದೇನೆ. ನಾಡು ಮಾಡಿಕೊಂಡು ಮೂಲಕವಾಗಿ ನಾವು ಇವಾಗ ಭಾಗವನ್ನ ಮುಂದುವರಿಸೋಣ. ಜಯಿಸಿದ యేసయ్య ನೀ ಸಾಕು ನನ್ನ ಜೊತೆಗೆ, ಬಲಹೀನತೆಯಲ್ಲಿ ನಿನ್ನ ಕೃಪೆ ಸಾಕು. ಜಯಿಸಿದ యేసయ్య ನೀ ಸಾಕು ನನ್ನ ಜೊತೆಗೆ, ಬಲಹೀನತೆಯಲ್ಲಿ ನಿನ್ನ ಕೃಪೆ ಸಾಕು.
ಮರುಭೂಮಿಯಲ್ಲಿ ಜೀವದ ನೀನಾಗಿ ನಿಲ್ಲಲು ಜೊತೆಗೆ ಇಲ್ಲದೆ ವಾಕ್ಯವನ್ನು ಆಶೀರ್ವಾದ ಮಾಡು ನಿನ್ನ ಪ್ರತಿ ಜೊತೆಗಿರಲಿ ದೇವ. ತಮ್ಮ ಮಕ್ಕಳ ಕೃಪೆ ಅನುಗ್ರಹಿಸು. ಇದು ಪ್ರವಾದಿ ಸಂದೇಶ ದೇವ. ನೀವು ಅರ್ಥ ಮಾಡಿಕೊಳ್ಳುವಂಥ ಪವಿತ್ರಾತ್ಮನ ಅಭಿಷೇಕವನ್ನು ಒಬ್ಬೊಬ್ಬರಿಗೆ ಅನುಗ್ರಹಿಸಿ ಆಶೀರ್ವಾದ ಮಾಡ್ತಾರೆ. ಮನೆಗಳನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಆಮೆನ್. Hallelujah. Amen. ನಿನ್ನೆ ನಾವು 3ನೇ ಭಾಗ ನೋಡಿದ್ವಿ ಸಾರ್ದಿಸ್ ಸಭಾಯುಗ. Hallelujah. ಇವತ್ತು 4ನೇ ಭಾಗ ಸಾರ್ದಿಸ್ ಸಭಾಯುಗದ 4ನೇ ಭಾಗ. Hallelujah. Amen. ಸಾಧ್ಯವಾದ ಇವತ್ತು ದಿನ ಮುಕ್ತಾಯ ಮಾಡೋಣ. ದೇವರ ಚಿತ್ತ. ಇಸ್ರಾಯೇಲ್ ಅಗ್ನಿಸ್ತಂಭದಲ್ಲಿ ದೇವರ ನಾಯಕತ್ವ ನಿರಾಕರಿಸಿದರು. ಇಸ್ರಾಯೇಲ್ ಏನ್ ಮಾಡಿದಂತೆ? ದೇವರ ನಾಯಕತ್ವದಲ್ಲಿ ಅಗ್ನಿಸ್ತಂಭವನ್ನು ಏನ್ ಮಾಡಿದಂತೆ? ಅಗ್ನಿಸ್ತಂಭದಲ್ಲಿದ್ದ ದೇವರ ನಾಯಕತ್ವ ನಿರಾಕರಿಸಿ ಚಿನ್ನದ ಬಸವನ್ನ ಆರಾಧಿಸಲು ತಿರುಗಿದಾಗ ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಿಂದ ತೆಗೆದುಹಾಕಲ್ಪಟ್ಟವು. ಅಲ್ಲಲ್ಲಿಯ ವಿಮೋಚನೆ ಕಾಂಡ. ಅಲ್ಲಲ್ಲಿಯ ವಿಮೋಚನೆ ಕಾಂಡ 32-33. ವಿಮೋಚನೆ ಕಾಂಡ 32-33. ಯಾರ್ಯಾರು ತಮ್ಮ ಮಾತನ್ನು ಮೀರಿ ಪಾಪ ಮಾಡಿದರೋ ಅವರ ಹೆಸರುಗಳನ್ನು ತನ್ನ ಬಳಿಯಲ್ಲಿರೋ ಪಟ್ಟಿಯಿಂದ ನಾನು ಅಳಿಸಿ ಬಿಡುವೆನು. ಆ ರೀತಿ ವಿಗ್ರಹಗಳ ಕಡೆಗೆ ತಿರುಗುವಿಕೆಯು ಜೀವಿತರ ಪಟ್ಟಿಯಿಂದ ಹೆಸರು ತೆಗೆದುಹಾಕಲ್ಪಡುವ ಶಿಕ್ಷೆಗೆ ಯೋಗ್ಯರಾದವರಾಗಿರುತ್ತಾರೆ. ಶಿಕ್ಷೆಗೆ ಯೋಗ್ಯರಾಗಿರುವುದಾದರೆ, ಆ ರೀತಿ ಶಿಕ್ಷೆಗೆ ತೆಗೆದುಹಾಕಲ್ಪಡುವಂತ ಶಿಕ್ಷೆ ಒಳಗಾಗಿರುವುದಾದರೆ, ಯೇಸು ಕ್ರಿಸ್ತನನ್ನು ಮೆಸ್ಸಿಯನಂತ ಅಂಗೀಕರಿಸಲು ನಿರಾಕರಿಸಿದಂತ ಜನ, ಯೇಸು ಕ್ರಿಸ್ತನನ್ನು ಮೆಸ್ಸಿಯನಂತೇಳಿ ಅಂಗೀಕರಿಸಲಿಕ್ಕೆ ನಿರಾಕರಿಸಿದಂತ ಜನರ ಗತಿ ಏನು ಹಂಗಾರೆ? ಜನರ ಗತಿ ಏನಂಗಾರೆ? ನಿರಾಕರಿಸಿದಂದ್ರೆ ಇಸ್ರಾಯೇಲ್ಗೆ ಎಷ್ಟೋ ಹೆಚ್ಚಾಗಿ ಖಂಡನೀಯವಾದ ಶಿಕ್ಷೆ ಆಗಬೇಕಲ್ಲ. ಅಲ್ಲಿ ವಿಗ್ರಹ ಮಾಡಿಕೊಂಡು ಅವರ ಹೆಸರುಗಳು ದೇವಬಾಧ್ಯರ ಪಟ್ಟಿ ತೆಗೆದುಹಾಕಲ್ಪಟ್ಟು ಅಂದ್ರೆ
ದೇವರೇ ಯೇಸು ಕ್ರಿಸ್ತರೇ ದೇವರೇ ಬಂದಾಗ ಇಸ್ರಾಯೇಲ್ ಜನರು ತಿರಸ್ಕಾರ ಮಾಡಿರಲ್ಲ, ಅವ್ರ ಗತಿ ಏನಾಗ್ಬೋದು ಅಲ್ಲದೆ ಅದು ಸ್ಪಷ್ಟವಾಗಿಯೇ ಇದೆ. ಕೀರ್ತನೆ 69:21-28 ಕೀರ್ತನೆ 69:21-28 ಯೇಸುವಿನ ನಿಂದನೆ ವಿಷಯವಾಗಿ ಅದು ಹೀಗೆ ಹೇಳುತ್ತದೆ, ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಹುಳಿ ದ್ರಾಕ್ಷರಸವನ್ನು ಕೊಟ್ಟರು ಅಂತ ಹೇಳ್ತದೆ ವಾಕ್ಯ. ಊಟ ಅದು ನೀರು ಕೇಳಿದಾಗ ಹುಳಿ ರಸ ಕೊಟ್ಟರು. ಅಲ್ಲಯ್ಯ, ನಿಂದನೆ ಮಾಡಿದ್ರು, ಉಣ್ಣುವುದಕ್ಕೆ ಕಹಿಯಾದ ಪದಾರ್ಥ ಕೊಟ್ಟರು, ಬಾಯಾರಿದಾಗ ಹುಳಿಯಾದ ದ್ರಾಕ್ಷರಸ ಕೊಟ್ಟರು. ಅವರ ಊಟವೇ ಅವರಿಗೆ ಉರುಳು ಆಯಿತು. ಅಲ್ಲಯ್ಯ, ನಿಶ್ಚಿಂತರಾಗಿರುವಾಗಲೇ ಅವರಿಗೆ ಬೋನಾಗಿ ಅವರು ಕಣ್ಣು ಮೊಬ್ಬಾಗಿ ಕಾಣದೆ ಹೋಗಲಿ, ಅವರ ನಡುವು ಯಾವಾಗಲೂ ಬಳಕುತ್ತಿರಲಿ. ಅಲ್ಲಯ್ಯ, ಈ ನಿನ್ನ ರೌದ್ರವನ್ನು ಅವರ ಮೇಲೆ ಸುರಿಸಿಬಿಡು, ನಿನ್ನ ಕೋಪಾಗ್ನಿ ಅವರನ್ನು ಆವತ್ತಿಗೊಳ್ಳಲಿ, ಅವರ ಪಾಳೆಯು ಆಳು ಬೀಳಲಿ, ಅವರ ನಿವಾಸವು ಜನಶೂನ್ಯವಾಗಲಿ. ಇದೆಲ್ಲ ಆಯ್ತು ಅವರಿಗೆ. ಯೇಸು ಕ್ರಿಸ್ತನ ಶಿಲುಬೆಗೆ ಹೋದ್ಮೇಲೆ ಜನ ಕರೆಸಿದ್ರಲ್ಲ, ಇದೆಲ್ಲ ಆಯ್ತು ಅವರಿಗೆ. ಅವರು ಇಸ್ರಾಯೇಲ್ ದೇಶ ಬಿಟ್ಟು ಓಡಿ ಹೋಗ್ಬೇಕಾಯ್ತು. ಅಲ್ಲಯ್ಯ, ಅವರು ಜನಶೂನ್ಯವಾಗಲಿ, ನೀನು ಹೊಡೆದವನನ್ನು ಅವರು ಹಿಂಸಿಸುತ್ತಾರೆ. ಅಲ್ಲಯ್ಯ, ನೀನು ಗಾಯ ಮಾಡಿದವರ ನೋವು ಅವರ ಆಡಿಕೆಗೆ ಕಾರಣವಾಗಿದೆ, ಅವರ ಅಪರಾಧಗಳು ಒಂದೊಂದಾಗಿ ಹೆಚ್ಚುತ್ತಾ ಬರಲಿ. ನಿನ್ನ ನೀತಿಯಲ್ಲಿ ಅವರಿಗೆ ಪಾಲು ಕೊಡಬೇಡ, ಜೀವಬಾಧಲ್ಪಟ್ಟಿದ್ದ ಅವರ ಹೆಸರು ತೆಗೆಯಲ್ಪಡಲಿ, ಸದ್ಭಕ್ತರ ಹೆಸರಿನ ಸಂಗಡ ಅವರದು ಬರೆಯಲ್ಪಡದಿರಲಿ. ಯಹೂದ್ಯರು ಯೇಸುವನ್ನು ನಿರಾಕರಿಸಿದಾಗ ದೇವರು ಅಕ್ಷರ ಸಹ ಯಹೂದ್ಯರನ್ನು ಅವರನ್ನು ಬಿಟ್ಟು ಅನ್ಯರ ಕಡೆಗೆ ತಿರುಗಿದನು. ಇದೆಲ್ಲ ತೋರಿಸ್ತಂದ್ರೆ ದೇವರು ಯೇಸು ಕ್ರಿಸ್ತನು ಅವ್ರನ್ನೆಲ್ಲ ಬಿಟ್ಟು ಯಹೂದ್ಯರನ್ನ ಬಿಟ್ಟು ಅನ್ಯರ ಕಡೆ ಬಂದ. ಅದಕ್ಕೆ ನಮಗೆ ರಕ್ಷಣೆ ಸಿಕ್ತಿ. ಅಪೊಸ್ತಲ ಕಾರ್ಯ 13:46-45. ಅಪೊಸ್ತಲ ಕಾರ್ಯ 13:46-45. ಏನಿರಲಿ, ಆಗ ಪೌಲನು ಬಾರ್ನಬನು ಧೈರ್ಯದಿಂದ ಮಾತಾಡಿ, ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ನ್ಯಾಯವಾಗಿ ಅವಶ್ಯವಾಗಿತ್ತು. ಪೌಲ ಬಾರ್ನಬನು ಯಹೂದ್ಯರಿಗೆ ಹೇಳ್ತಿದ್ದಾರೆ, ಮೊದಲು ನಿಮಗೆ ವಾಕ್ಯವನ್ನು ತಿಳಿಸೋದು ಅವಶ್ಯವಾಗಿತ್ತು, ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರಗಳನ್ನು ತೀರ್ಪು ಮಾಡಿಕೊಂಡದ್ರಿಂದ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ. ನಾವು ನಿಮ್ಮನ್ನು ಬಿಟ್ಟು ಏನ್ ಮಾಡ್ತಿದ್ದೇವೆ? ಈಗ ಪೌಲ ಶಿಲ್ರೆ ಏನ್ ಹೇಳ್ತಾರೆ? ಪೌಲ ಬಾರ್ನಬಾಸ್ ಏನ್ ಹೇಳ್ತಿದ್ದಾರೆ? ನಿಮ್ಮನ್ನು ಬಿಟ್ಟು ನೀವು ವಾಕ್ಯವನ್ನು ಕೇಳಲಿಲ್ಲ, ನೀವು ನಿತ್ಯ ಜೀವಕ್ಕೆ ಅಪಾತ್ರವಾಗಿ ಮಾಡಿಕೊಂಡ್ರಿ, ಅದಕ್ಕಾಗಿ ನಾವು ಇವತ್ತಿನಿಂದ ಅನ್ಯ ಜನರ ಕಡೆಗೆ ಹೋಗಿ ಸುವಾರ್ತೆ ಸಾರ್ತೀವಿ ಅಂತ ತೀರ್ಮಾನ ಮಾಡಿ ಹೋದ್ರು. ಆಲೋಚನೆ ಆಗಿತ್ತು. ಹಾಗೆ ಕರ್ತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಹೇಗೆಂದ್ರೆ, ನೀನು ಲೋಕದ ಕಟ್ಟ ಕಡೆಯವರೆಗೂ ರಕ್ಷಕನಾಗಿರುವಂತೆ ನಿನ್ನನ್ನು ಅನ್ಯ ಜನರಿಗೂ ಬೆಳಕನ್ನಾಗಿ ನೇಮಿಸಿದ್ದೇನೆ ಎಂದು ದೇವರು ಹೇಳಿದ್ದಾನೆ ಅಂದರು. ಅಲ್ಲಿದ್ದ ಅನ್ಯ ಜನರು ಆ ಮಾತುಗಳನ್ನು ಕೇಳಿ ಸಂತೋಷಪಟ್ಟರು, ದೇವರ ವಾಕ್ಯವನ್ನು ಹೊಗಳಿದ್ರು. ಅಲ್ಲಿದ್ದಂತ ಅನ್ಯ ಜನರು ಯೋಧರು ಕೂಡ ಇದ್ರಲ್ಲಿ. ಅನ್ಯ ಜನ ಸಂತೋಷಪಟ್ಟರು, ಯೋಧರು ಸಿಟಿಗೆ ಇದ್ರು. ಅದಲ್ವಾ? ನಿತ್ಯ ಜೀವಕ್ಕೆ ನೆನೆಸಲ್ಪಟ್ಟವರೆಲ್ಲರೂ ನಂಬಿದ್ರು. ನಿತ್ಯ ಜೀವಕ್ಕೆ ನೇಮಕಾದಂತವ್ರು ಮಾತ್ರ ನಂಬಿದ್ರು. ಇದರಿಂದಾಗಿ ಇಸ್ರಾಯೇಲ್ ಗೋತ್ರಗಳಿಂದ ಅಲ್ಲಿ ಜೀವಿತರ ಪಟ್ಟಿಯಲ್ಲಿ ಇನ್ನು ಮುಂದೆ ಯಾವ ಹೆಸರು ಉಳಿದಿರುವುದಿಲ್ಲ ಎಂಬ ಅರ್ಥ ಅಲ್ಲ. ಮುಂದೆ ಜೀವಬಾಧ್ಯರ ಪಟ್ಟಿಯಲ್ಲಿ ಇಸ್ರಾಯೇಲ್ ಹೆಸರು ಯಾವ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ಇವರಲ್ಲಿ ಅನೇಕರು, ಆದ್ರೆ ದೊಡ್ಡ ಸಮೂಹ ಅನೇಕರಲ್ಲ, ಆರಿಸಲ್ಪಡುವಿಕೆ. ದೊಡ್ಡ ಸಮೂಹ ಅನೇಕರಲ್ಲ, ಆರಿಸಲ್ಪಡುವಿಕೆ ಮೂಲಕ ಸತ್ಯದ ಮೂಲಕ ಅನ್ಯ ಜನರ ಸಭಾಯುಗದಲ್ಲಿರುವ ಮತ್ತೆ ಯೇಸು ಕ್ರಿಸ್ತನ ದೇಹದೊಳಗೆ ಬರುವರು. ಅಲ್ಲವೇ? ಇದು ಅವರ ಹೆಸರುಗಳು ನಿಜವಾಗಿ ಜೀವಭದ್ರ ಪಟ್ಟಿಯಲ್ಲಿ ಉಳಿದಿದೆ ಎಂದು ತೋರಿಸ್ತದೆ. ಅಲ್ಲವೇ? ಮತ್ತು ಐದನೇ ಮುದ್ರೆ ಇತ್ತಲ್ಲ, ಅನುಸಾರವಾಗಿ ರಕ್ತ ಸಾಕ್ಷಿಗಳು ಅನೇಕ ಯಹೂದ್ಯರು ಕರ್ತನಿಂದ ಬಿಳಿ ನಿಲುವಂಗಿಯನ್ನು ಮತ್ತು ನಿತ್ಯ ಜೀವನ ಪಡ್ಕೊಳ್ತಾರೆ. 5ನೇ ಮುದ್ರೆಯಲ್ಲಿ 4 ಮುದ್ರೆಗೆ ಅನ್ಯರಿಗೆ ಮುಗಿತದೆ. 5ನೇ ಮುದ್ರೆ ಯಹೂದ್ಯರಿಗೆ ಸಂಬಂಧಪಟ್ಟದ್ದು. ಅಲ್ಲಿ ಅನೇಕರು ಬಿಳಿ ನಿಲುವಂಗಿಯನ್ನು ಏನ್ ಮಾಡ್ತಾರೆ? ಅಲ್ಲಿ ಕರ್ತನಿಂದ ಹೊಂದಿಕೊಳ್ತಾರ. 1,44,000 ಮಂದಿ ಆತನ ಬರೋಣದಲ್ಲಿ ಮುದ್ರೆ ಹಾಕಲ್ಪಡ್ತಾರೆ. ಇದು ಸಹ ಅವ್ರ ಹೆಸರುಗಳು ಅಲ್ಲಿಂದ ಅಳಿಸಲ್ಪಡಲಿಲ್ಲ ಅಂತ ತೋರಿಸ್ತದೆ. ಎಲ್ಲರ ಹೆಸರುಗಳು ಅಳಿಸಲ್ಪಟ್ಟಿಲ್ಲ,
ಆದರೆ ಈ ರೀತಿ 1,44,000 ಜನಕ್ಕಲ್ಲಿ ಆ ಹೆಸರುಗಳು ಜೀವಭದ್ರ ಪಟ್ಟಿಯಲ್ಲಿ ಇವೆ ಅಂತ ತೋರಿಸ್ತದೆ. ಅಲ್ಲಲ್ಲಿಯ ಇದು ಸಹ ಅವರ ಹೆಸರುಗಳು ಅಲ್ಲಿ ಅಳಿಸಲ್ಪಡಲಿಲ್ಲ ಎಂದು ತೋರಿಸ್ತದೆ. ಆದರೆ ಕೀರ್ತನೆ 69ರಲ್ಲಿ ಅದು ಇನ್ನೂ ಸಹ ನಿಷ್ಕೃಷ್ಟವಾಗಿ ಹೇಳಲ್ಪಟ್ಟಿದೆ. ಕೀರ್ತನೆ 69ರಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತದೆ. ಅದೇನೆಂದ್ರೆ, ದುಷ್ಟರ ಅಥವಾ ಅನೀತಿಯಿಂದ ತುಂಬಿದ, ಕ್ರಿಸ್ತನನ್ನು ನಿರಾಕರಿಸಿದ ಮತ್ತು ಆತನ ಜನರನ್ನು ನಾಶ ಮಾಡಿದವರ ಹೆಸರುಗಳು ತೆಗೆಯಲ್ಪಡುವು. ನೋಡ್ರೆ, ದುಷ್ಟರು ಅಥವಾ ನೀತಿಯಿಂದ ತುಂಬಿದ, ಕ್ರಿಸ್ತನನ್ನು ಅನೀತಿಯಿಂದ ತುಂಬಿದ, ಕ್ರಿಸ್ತನನ್ನು ನಿರಾಕರಿಸಿದಂತ ಜನರ ಹೆಸರುಗಳು ಮಾತ್ರ ಜೀವಭದ್ರ ಪಟ್ಟಿಯಿಂದ ತೆಗೆದುಹಾಕಲ್ಪಡ್ತಾರೆ. ಅದರಲ್ಲಿ ಇಸ್ರಾಯೇಲರು ಸಂಖ್ಯಾಕಾರವಾಗಿ ಅಲ್ಲಿಯ ದೇವರು ಆರಿಸಲ್ಪಟ್ಟ ಜನಾಂಗ, ಯೇಸು ನಿರಾಕರಿಸಿದವರ ಮೂಲಕ ಜೀವಿತರ ಪಟ್ಟಿಯಲ್ಲಿರುವ ತಮ್ಮ ಹಕ್ಕನ್ನು ಕಳೆದುಕೊಂಡಂತೆ ಅನ್ಯ ಜನರ ಸಭೆಯ ಮಹಾಸಂಖ್ಯೆಯು ಸಹ ವಾಕ್ಯವನ್ನು ನಿರಾಕರಿಸುವುದರ ಮೂಲಕ ದಂಡನೆಗೆ ಗುರಿಯಾಗುವರು. ಅದೇ ರೀತಿಯಲ್ಲಿ ಇಸ್ರಾಯೇಲ್ ಯಾವತ್ತಿ ದಂಡನೆಗೆ ಗುರಿಯಾದ್ರೆ ಅದೇ ರೀತಿಯಲ್ಲಿ ಯಹೂದ್ಯರು ಕೂಡ ದಂಡನೆಗೆ ಗುರಿಯಾಗ್ತಾರೆ. ದಂಡನೆಗೆ ಗುರಿಯಾಗುವರು ಮತ್ತು ಅದರಿಂದಾಗಿ ಜೀವಭದ್ರ ಪಟ್ಟಿಯಿಂದ ಅವರ ಹೆಸರುಗಳು ತೆಗೆದುಹಾಕಲ್ಪಡುವವು. ಅಲ್ಲಲ್ವಿಯ ಮತ್ತು ಹಾಗಾಗಿ ಅವರು ಸಾರ್ವತ್ರಿಕ ಕ್ರೈಸ್ತ ಸಭಾ ಚಳವಳಿಗೆ ಪ್ರವೇಶಿಸುವರು. ಅದುವೇ ಮೃಗಕ್ಕೆ ಕೊಡಲ್ಪಟ್ಟ ವಿಗ್ರಹ. ಏನ್ ಮಾಡ್ತಾರೆ? ತೆಗೆದುಹಾಕಲ್ಪಟ್ಟು ಈ ಅಲ್ಲ ಅನ್ಯ ಜನ ಇವ್ರೇನ್ ಮಾಡ್ತಾರೆ? ಇಸ್ರಾಯೇಲ್ ಇವರು ಕೂಡ ಕ್ರಿಸ್ತನ ವಾಕ್ಯವನ್ನು ನಿರಾಕರಿಸಿದ್ರಿಂದ ಇವ್ರ ಹೆಸರುಗಳು ತೆಗೆದುಹಾಕಲ್ಪಟ್ಟು ಏನ್ ಮಾಡ್ತಾರೆ? ವಿಗ್ರಹ ಏನ್ ಮಾಡ್ತಾರೆ? ಪೋಪನಿಗೆ ಅಡ್ಡ ಬೀಳುವರಾಗಿದ್ದಾರೆ. WCC ಒಳಗೆ ಸೇರಿಕೊಳ್ತಾರೆ. ಇನ್ನೊಂದು ವಿಷಯ ನಾವಿಲ್ಲಿ ನೋಡೋದು ಹೋದ್ರೆ, ಮಹಾಶ್ವೇತ ಸಿಂಹಾಸನದ ನ್ಯಾಯ ವಿಚಾರಣೆಯಲ್ಲಿ 11 ಜನರ ಪ್ರತ್ಯೇಕಿಸುವಿಕೆ ಇದೆ. ಜೀವಬಾಧ್ಯರ ಪುಸ್ತಕವು ತೆರೆಯಲ್ಪಡುವುದು. ಇನ್ನೊಂದು ಪುಸ್ತಕ ಇದೆ, ಜೀವಬಾಧ್ಯರ ಶ್ವೇತ ಸಿಂಹಾಸನ, ಬಿಳಿ ಸಿಂಹಾಸನದ ವಿಚಾರಣೆ ಹತ್ತಿರ. ಇದಲ್ಲದೆ ಇನ್ನೊಂದು ಪುಸ್ತಕ ತೆರೆಯಲ್ಪಡುವುದು. ಮತ್ತಾಯ 25:31-46. ಮತ್ತಾಯ 25:31-45. ಇದಲ್ಲದೆ ಮನುಷ್ಯಕುಮಾರ ತನ್ನ ಮಹಿಮೆಯಿಂದಲೂ ಎಲ್ಲಾ ದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ತನ್ನ ಮಹಿಮೆ ಸಿಂಹಾಸನದಲ್ಲಿ ಮಾಡ್ತಾನೆ, ಕೂತ್ಕೊಳ್ತಾನೆ. ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡ್ತಾರಲ್ಲಿ. ಇದ್ರ ಪ್ರಕಾರವಾಗಿ ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆ ನಿಲ್ಲಿಸುವನು. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆ ಆಶೀರ್ವಾದ ಹೊಂದಿದವರೇ ಬನ್ರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳ್ರಿ. ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ರಿ. ನಾನು ಬಾಯಾರಿದ್ದೇನು, ನನಗೆ ಕುಡಿಯೋದಕ್ಕೆ ಕೊಟ್ರಿ. ಪರದೇಶಿಯಾಗಿದ್ದೇನೆ, ನನ್ನನ್ನು ಸೇರಿಸಿಕೊಂಡ್ರಿ. ಬಟ್ಟಿಲ್ದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ರಿ. ರೋಗದಲ್ಲಿ ಬಿದ್ದಿದ್ದೇನು, ನನ್ನ ಆರೈಕೆ ಮಾಡೋದಕ್ಕೆ ಬಂದ್ರಿ. ಸೆರೆಮನೆಯಲ್ಲಿದ್ದೇನು, ನಾನು ನೋಡೋದಕ್ಕೆ ಬಂದ್ರಿ ಎಂದು ಹೇಳುವರು. ಅದಕ್ಕೆ ನೀತಿವಂತರು, ಸ್ವಾಮಿ, ನಾವು ಯಾವಾಗ ನಿನಗೆ ಹಸಿದಿದ್ದನ್ನು ಕಂಡು ನಿನಗೆ ಊಟ ಕೊಟ್ಟೆವು? ಇದಲ್ಲದೆ ನೀವು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಯಾವಾಗ ನಾವು ಕೊಟ್ವಿ? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು? ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದುದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದುದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು ಹೇಳ್ತಾನೆ, ಈ ನನ್ನ ಸಹೋದರಲ್ಲಿ ಕೇವಲ ಅಲ್ಪನಾದನಿಗೆ ಏನು ಮಾಡಿದರೋ, ಈ ನನ್ನ ಸಹೋದರರೇ ಅಲ್ಪನಾದವನಿಗೆ ಏನೇನು ಮಾಡಿದ್ರೋ ಅದನ್ನು ನನಗೂ ಮಾಡಿದಾಗ ಆಯ್ತು. ಸಭೆಯಲ್ಲಿರ್ತಕ್ಕಂಥ ಅಲ್ಪನಾದರಿಗೆ ಏನಾದ್ರು ಮಾಡಿದ್ರೆ ಅದು ಅವ್ರಿಗೆ ಆತ್ಮೀಯ ಮಾಡಿದಾಗ, ಅಲ್ಲಿ ಅದನ್ನು ನನಗೂ ಮಾಡಿದಾಗ ಆಯ್ತು ಎಂದು ಸತ್ಯವಾಗಿ ಹೇಳುತ್ತೇನೆ ನಾನು. ಆಮೇಲೆ ಆತನು ತನ್ನ ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಚಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿ ನಿತ್ಯ ಬೆಂಕಿಗೆ ಹೋಗ್ರಿ. ನಾನು ಹಸಿದಿದ್ದೇನು, ನೀವು ಊಟಕ್ಕೆ ಕೊಡಲಿಲ್ಲ. ನಾನು ಬಾಯಾರಿದ್ದೇನು, ನೀವು ನಿಮಗೆ ಕುಡಿಯೋದಕ್ಕೆ ಕೊಡಲಿಲ್ಲ. ಪರದೇಶಿಯಾಗಿದ್ದೇನು, ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ. ಬಟ್ಟಿಲ್ಲವನಾದನು, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ. ರೋಗದಲ್ಲಿ ಬಿದ್ದಿದ್ದೇನು, ಸೆರೆಮನೆಯಲ್ಲಿದ್ದೇನು, ನೀವು ನನ್ನ ಆರೈಕೆ ಮಾಡಲಿಕ್ಕೆ ಬರಲಿಲ್ಲ ಎಂದು ಹೇಳುವನು. ಅದಕ್ಕೆ ಅವರು, ಸ್ವಾಮಿ,
ಅದಕ್ಕೆ ಅವರು ಸಹ ಸ್ವಾಮಿ ಯಾವಾಗ ನೀನು ಹಸಿದಿದ್ದನ್ನು, ನೀನು ಬಾಯಾರಿದ್ದನ್ನು, ನೀನು ಅಲ್ಲಿಯ ಪರದೇಶಿಯಾಗಿದ್ದನ್ನು, ಬಟ್ಟೆ ಇಲ್ಲದ ಭಕ್ತಿ ಇಲ್ಲದವರಾದದ್ದನ್ನು, ರೋಗದಲ್ಲಿ ಬಿದ್ದುದನ್ನು, ಸೆರೆಮಲ್ಲಿ ಇದ್ದುದನ್ನು ಕಂಡು ನಿನಗೆ ಉಪಚಾರ ಮಾಡದೆ ಹೋದೆವು ಅನ್ನೋರು. ಆಗ ಆತನು ಹೇಳ್ತಾನೆ, ನೀವು ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿರೋ ಅದನ್ನು ನನಗೂ ಮಾಡದೆ ಹೋದಾಗ ಆಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವರು. ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ಈ ರೀತಿ ಅಲ್ಲಯ್ಯ. ಮತ್ತೆ ಪ್ರಕಟಣೆ ಗ್ರಂಥ 20:11 ಅಧ್ಯಾಯ. ಪ್ರಕಟಣೆ 20:11-15 ಅಲ್ಲಯ್ಯ. ಅನ್ನೋದ್ರಿಂದ 15 ಪ್ರಕಟಣೆ ಗ್ರಂಥ. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದವನು ಕಂಡೆನು. ಆತನ ಎದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರು ದೊಡ್ಡವರು ಚಿಕ್ಕವರು ಸಿಂಹಾಸನ ಮುಂದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟು ಸಜೀವವಾದ ಪಟ್ಟಿ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟು ಆ ಪುಸ್ತಕದಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಎಲ್ಲ ಜನ ಅಲ್ಲಲ್ಯ. ಸಮುದ್ರವು ತನ್ನೊಳಗಿದ್ದವರನ್ನು ಒಪ್ಪಿಸಿತು, ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸ್ತತ್ ನೋಡ್ರಿ. ಮೃತ್ಯುವು, ಪಾತಾಳವು ಮತ್ತೆ ಸಮುದ್ರವು, ಅದರಲ್ಲಿ ಸತ್ತಂತ ಜನಗಳು, ಬೆಂಕಿಯಿಂದ ಇಟ್ಕೊಂಡು ಸತ್ತಂತ ಜನ ಎಲ್ಲ ದೇವರಿಗೆ ಒಪ್ಪಿಸ್ತದೆ. ಅದೆಲ್ಲ ಒಂದು ದಿವಸ ಅದರಲ್ಲಿ ಪ್ರತಿಯೊಬ್ಬೊಬ್ಬರಿಗೆ ಅವರವರ ಕೃತ್ಯದ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯುವು, ಪಾತಾಳವು ಬೆಂಕಿ ಕೆರೆಗೆ ದಬ್ಬಲ್ಪಟ್ಟು ಅಲ್ಲಲ್ಯ. ಆ ಬೆಂಕಿ ಕೆರೆ 2ನೇ ಮರಣ. ಯಾವ ಹೆಸರು ಜೀವಭದ್ರ ಪಟ್ಟಿಯಲ್ಲಿ ಬರೆದಿದ್ದಾಗ ಕಾಣಲಿಲ್ವೋ ಅವನು ಬೆಂಕಿ ಕೆರೆಗೆ ದಬ್ಬಲ್ಪಟ್ಟನು. ಯಾವ ಹೆಸರು ಜೀವಭದ್ರ ಪಟ್ಟಿಯಲ್ಲಿ ಹೆಸರು ಇರ್ಲಿಲ್ಲೋ ಅವ್ರ ಬೆಂಕಿ ಹೋದ್ರು. ನ್ಯಾಯ ತೀರ್ಪಲ್ಲಿ ನೀತಿವಂತರು ಮತ್ತು ಅನೀತಿವಂತರು ಸಹ ಇರುವರು. ನ್ಯಾಯ ತೀರ್ಪಲ್ಲಿ ನೀತಿವಂತರು ಮತ್ತು ಅನೀತಿವಂತರು ಕೂಡ ಇರ್ತಾರೆ. ನೀತಿವಂತರು ಆತನ ವಧುಗಳಾಗಿರುವುದಿಲ್ಲ, ನೀತಿವಂತರು ವಧುಗಳಾಗಿರಲ್ಲ. ಅವರು ನ್ಯಾಯ ತೀರ್ಪು ವಧುಗಳು ಬರಲ್ಲ. ಯಾಕೆಂದ್ರೆ ವಧು ನ್ಯಾಯ ವಿಚಾರಣೆಯಲ್ಲಿ ಆತನಿಗೆ ಕೂತುಕೊಳ್ಳುವಳು. ನ್ಯಾಯ ವಿಚಾರಣೆ ಮಾಡ್ತಾಳಕ್ಕೆ, ನ್ಯಾಯ ವಿಚಾರಣೆಯಲ್ಲಿ ನಿಂತ್ಕೊಳ್ಳಲ್ಲ ಎದುರಿಗೆ ಅಪರಾಧಿಯಾಗಿ. ಅಲ್ಲೆಲ್ಲ ಕ್ರಿಸ್ತನಿಗೆ ನ್ಯಾಯ ತೀರಿಸ್ತಾಳಕ್ಕೆ, ಅದು ಅಪರಾಧಿಯಾಗಿ ನಿಲ್ಲಲ್ಲ. ಇವರು ನೀತಿವಂತರು ಮತ್ತು ಅನೀತಿವಂತರು ಕುರಿ ಮತ್ತು ಆಡು ಹೇಳಿದ್ರು, ಉದಾಹರಣೆ ಹೇಳಿದ್ರು ಅದೇ ರೀತಿ. ಅಲ್ಲೆಲ್ಲ ಮತ್ತೆ 1 ಕೊರಿಂಥಿ 6:2-3. 1 ಕೊರಿಂಥಿ 6:2-3. ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯಲು, ಲೋಕ ನಿಮ್ಮಿಂದ ತೀರ್ಪು ಹೊಂದಬೇಕಾಗಿರುವಲ್ಲಿ ಅಲ್ಪ ಸಂಗತಿಗಳ ಕುರಿತು ತೀರ್ಪು ಮಾಡಬೇಕು ಅಯೋಗ್ಯರಾಗಿದ್ದೀರೋ. ನಾವು ದೇವದೂತರಿಗೂ ತೀರ್ಪು ಮಾಡುವುದೆಂದು ನಿಮಗೆ ತಿಳಿಯಲು, ಐಕ್ಯ ಜೀವನದ ಕಾರ್ಯಗಳನ್ನು ಕುರಿತು ನಾವು ತೀರ್ಪು ಮಾಡೋದು ದೊಡ್ಡದು. ಪ್ರಕಟಣೆ 3:21. ಪ್ರಕಟಣೆ 3:21. ನಾನು ಜಯವಂತಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳಲು, ಹಾಗೆ ಜಯವಂತನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡಬೇಕು. ಅಲ್ಲೆಲ್ಲ ವಧುಗಳು ಆತನೊಂದಿಗೆ ಆತನ ಸಿಂಹಾಸನದಲ್ಲಿ ಕೂತುಕೊಂಡಿರುವಳು. ವಧು ಏನು ಮಾಡ್ತಾರೆ? ಆತನ ಸಿಂಹಾಸನದಲ್ಲಿ ಕೂತ್ಕೊಂಡಿರ್ತಾರೆ. ಆಕೆ ಲೋಕಕ್ಕೆ ನ್ಯಾಯ ತೀರ್ಪು ಮಾಡಲಿರುವುದರಿಂದ, ವಧು ಲೋಕಕ್ಕೆ ನ್ಯಾಯ ತೀರ್ಪು ಮಾಡೋದ್ರಿಂದ ಅಲ್ಲೆಲ್ಲ ವಧು ಏನ್ ಮಾಡ್ತಾರೆ? ಲೋಕಕ್ಕೆ ನ್ಯಾಯ ತೀರ್ಪು ಮಾಡ್ತಾರೆ. ನ್ಯಾಯಯುತ ನಿಲ್ಲೋದಿಲ್ಲ. ಆಕೆ ನ್ಯಾಯ ತೀರ್ಪು ಮಾಡ್ತಾರೆ ಕ್ರಿಸ್ತನೊಂದಿಗೆ. ಅಲ್ಲೆಲ್ಲ ನ್ಯಾಯಕ್ಕೆ ಆಕೆ ಅವನಿಗೆ ಕೂತ್ಕೊಂಡು ಇರಬೇಕು. ದಾನಿಯೇಲನು ಸ್ಪಷ್ಟವಾಗಿ ಅದನ್ನೇ ನೋಡಿದ್ನು. ದಾನಿಯೇಲ 7ನೇ ಅಧ್ಯಾಯ 9-10. ದಾನಿ 7:9-12 ವಚನಗಳು. ಅಲ್ಲೆಲ್ಲ
ಹೋಗುತ್ತವೆ. ನಾನು ನೋಡುತ್ತಿದ್ದಾಗೆ ಸಹಸ್ರಗಳು ಹಾಕಲ್ಪಟ್ಟವು, ಮಹಾರುದ್ರನು ಆಸೀನನಾದನು. ಅಲ್ಲೆಲ್ಲೂಯ. ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು, ಆತನ ತಲೆ ಕೂದಲು ನಿರ್ಮಲವಾದ ಬಿಳಿ ಉಣ್ಣೆಯಂತಿತ್ತು. ಆತನ ನ್ಯಾಯಾಸನವು ಅಗ್ನಿಜ್ವಾಲೆಗಳು, ಅದರ ಚಕ್ರಗಳು ದಗದಗಿಸುವ ಬೆಂಕಿ. ಆ ನ್ಯಾಯಾಸನದ ಮುಂದೆ ಉರಿಯು ಪ್ರವಾಹವು ಉಕ್ಕಿ ಹರಿದು ಬರುತ್ತಿತ್ತು. ಲಕ್ಷೋಪಲಕ್ಷ ದೂತರು ಆತನನ್ನು ಸೇವಿಸ್ತಾ ಇದ್ರು. ಅಲ್ಲೆಲ್ಲೂಯ. ಕೋಟ್ಯಾನು ಕೋಟಿ ಕಿಂಕರರು ಆತನ ಮುಂದೆ ನಿಂತುಕೊಂಡಿದ್ದರು. ಹೌದಾ? ಆಯ್ತಾ? ನೋಡ್ರಿ, ಅಲ್ಲೆಲ್ಲೂಯ. ಮತ್ತೆ ನಿಂತುಕೊಂಡಿದ್ರು. ನ್ಯಾಯ ಸಭೆಯವರು ಕೂತುಕೊಂಡಿದ್ರು, ಪುಸ್ತಕಗಳು ತೆರೆಯಲ್ಪಟ್ಟವು. ನೋಡ್ರಿ, ಇದು ಅದೇ ದೃಶ್ಯವಾಗಿ ಮತ್ತು ಆತನನ್ನು ಸೇವಿಸುವ ಲಕ್ಷ ಲಕ್ಷ ಮಂದಿ ಅದು ವಧುಗಳಾಗಿದ್ದಾರೆ. ಲಕ್ಷೋಪಲಕ್ಷಿ ದೂತರು ಅಂತ ಹೇಳ್ಕೊಳ್ತದ, ಅದು ವಧುಗಳಾಗಿದ್ದಾರೆ. ಯಾಕೆಂದ್ರೆ ಪತ್ನಿ ವಿರಹ ಪತಿಯನ್ನು ಯಾರು ಸೇವಿಸ್ತಾರೆ? ಪತ್ನಿ ವಿರಹ ವಿನ ಪತಿಗೆ ಯಾರು ಸೇವೆ ಮಾಡ್ತಾರೆ? ಪತ್ನಿನೇ ಸೇವೆ ಮಾಡೋದು ಪತಿಗೆ. ಹೌದಾ? ಆ ರೀತಿ ವಧು ಏನ್ ಮಾಡ್ತಾರೆ? ಕ್ರಿಸ್ತನಿಗೆ ಸೇವೆ ಮಾಡ್ತಾರೆ. ಅಲ್ಲೇ ಈಗ ಹೇಳುವ ಪ್ರಶ್ನೆ ಏನಂದ್ರೆ, ನೀತಿವಂತರು ನ್ಯಾಯ ತೀರ್ಪಿಯಲ್ಲಿ ಯಾಕೆ ಕೂಡಿ ಬಂದ್ರು? ಅಲ್ಲಿ ಅವರು ಬೇರೆ ಯಾವ ಸಮಯ ಅಥವಾ ಸ್ಥಳದಲ್ಲಿ ಅವರು ಬರುವ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅಲ್ಲಿ ಎರಡೇ ಪುನರುತ್ಥಾನಗಳು ಇರೋದು, ಎರಡೇ ಪುನರುತ್ಥಾನಗಳು. ಮತ್ತು ಅವರು ಮೊದಲನೇ ಪುನರುತ್ಥಾನದಲ್ಲಿ ಬರುವುದಕ್ಕೆ ಯೋಗ್ಯರಾಗಿಲ್ಲದ್ರಿಂದ ಮೊದಲನೇ ಪುನರುತ್ಥಾನದಲ್ಲಿ ವಧು ಬರ್ತದೆ. ಅವರು ಎರಡನೇ ಪುನರುತ್ಥಾನದಲ್ಲಿ ಬರ್ತಾರೆ. ಎರಡೇ ಪುನರುತ್ಥಾನ, ಮೊದಲ ಪುನರುತ್ಥಾನ, ಎರಡನೇ ಪುನರುತ್ಥಾನ, ಎರಡೇ ಇರುತ್ತೆ. ಮತ್ತು ಇದು ನ್ಯಾಯ ತೀರಿಸಿಗೋಸ್ಕರವಾಗಿ ಪುನರುತ್ಥಾನವಾಗಿರುತ್ತದೆ. ಎರಡನೇ ಪುನರುತ್ಥಾನ ಏನಾಗಿದೆ? ನ್ಯಾಯ ತೀರುವಿಕೆಯ ಪುನರುತ್ಥಾನ ಆಗಿರುತ್ತದೆ. ಒಳ್ಳೆಯದನ್ನು ಮಾಡಿದರೆ ಜೀವಕ್ಕೆ, ಕೆಟ್ಟದ್ದನ್ನು ಮಾಡಿದರೆ ಏನಾಗುತ್ತೆ? ಈ ತರ ಅದೇನ, ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ, ಕೆಟ್ಟದನ್ನು ಮಾಡಿದವರಿಗೆ ನರಕ. ಮೊದಲನೇ ಪುನರುತ್ಥಾನದಲ್ಲಿ ಬರುವರು ಧನ್ಯರು, ಪರಿಶುದ್ಧರಾಗಿದ್ದಾರೆ. ಅದೇ ಓದುವರು. ಎರಡನೇ ಪುನರುತ್ಥಾನದಲ್ಲಿ ಸಹಾಯ ಮಾಡಿದವರು, ತೊಂದರೆಗೊಳಗಾದವರಿಗೆ ಸಹಾಯ ಮಾಡಿದವರು. ಒಂದು ಕಪ್ ನೀರು ಕೊಟ್ರೆ, ಇದು ಏಸು ನಂಬೇರ ಅಂತ ಹೇಳಿ ಒಂದು ಕಪ್ ನೀರು ಕೊಟ್ರೆ ಅಂತವ್ರು ಇರ್ತಾರೆ. ಒಂದು ಕಪ್ ತಣ್ಣೀರು ಕೊಟ್ಟದಕ್ಕೆ, ಒಂದು ಕಪ್ ನೀರು ಕೊಟ್ಟದಕ್ಕೆ ಅವ್ರಿಗೆ ಅಲ್ಲಿ ಸಹಾಯ ಇರ್ತದೆ. ಅವರು ಮೊದಲನೇ ಪುನರುತ್ಥಾನದಲ್ಲಿ ಬರುವುದಕ್ಕೆ ಯೋಗ್ಯರಾಗಿರುವುದರಿಂದ ಎರಡನೇ ಪುನರುತ್ಥಾನದಲ್ಲಿ ಬರಬೇಕಾಗುತ್ತೆ. ಇದು ನ್ಯಾಯ ತೀರ್ಪಿಗೋಸ್ಕರವಾಗಿರುವ ಪುನರುತ್ಥಾನವಾಗಿರುತ್ತದೆ. ಎರಡನೇ ಪುನರುತ್ಥಾನ ನ್ಯಾಯ ತೀರ್ಪಿನ ಪುನರುತ್ಥಾನ. ಮೊದಲನೇ ಪುನರುತ್ಥಾನಕ್ಕೆ ಯೋಗ್ಯರಾಗಿರುವವರು ವಧು, ಅವರು ನ್ಯಾಯ ವಿಚಾರಣೆಗೆ ಗುರಿಯಾಗುವುದಿಲ್ಲ. ಅದರಲ್ಲಿ ಯೋಹಾನ 5:24, ಯೋಹಾನ 5:24, ಯೋಹಾನ 5:24, ಯೋಹಾನ ಸುವಾರ್ತೆ 5:24. ನಾವು ನೋಡ್ತೇವೆ. ಏನ್ ನೋಡ್ತಾವಲ್ಲಿ? ಅಲ್ಲೇ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತ ನಂಬುವನು ನಿತ್ಯ ಜೀವ ಹೊಂದಿದ್ದಾನೆ. ಅಂದರೆ ನಂಬುವನು ಈಗಾಗಲೇ ನಿತ್ಯ ಜೀವ ಹೊಂದಿದ್ದಾನೆ. ನಂಬಿದವನು ಏನಾಗಿದೆ? ನಿತ್ಯ ಜೀವ ಹೊಂದಿದ್ದಾನೆ. ಅದು ಈಗಾಗಲೇ ಅದು ಆತನ ಸ್ವತ್ತಾಗಿದೆ. ಆತನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಶಾಶ್ವತವಾಗಿ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲವೆಂದು ಹೇಳುತ್ತದೆ. ಅದಕ್ಕೆ ಸೂಕ್ಷ್ಮ ಲಕ್ಷ್ಯ ಕೊಡ್ರಿ. ಯೇಸು ಖಂಡಿತವಾಗಿಯೂ ಬಂದು ನಿಶ್ಚಿತ ಪುನರುತ್ಥಾನದಲ್ಲಿ ನಿತ್ಯ ಜೀವವನ್ನು ಹೊಂದುವ ಆ ಇನ್ನೊಂದು ಗುಂಪಿನ ವಿಷಯವಾಗಿ ತನ್ನ ಮನಸ್ಸಿನಲ್ಲಿ ಯೋಚಿಸುತ್ತಿರಬೇಕು. ಅವರು ಅದನ್ನು ಆ ಪುನರುತ್ಥಾನದಲ್ಲಿ ಎರಡನೇ ಪುನರುತ್ಥಾನಕ್ಕೆ ಬರ್ತಾವ. ಇನ್ನೊಂದು ಗುಂಪು ವಧುವಿನ ಸದಸ್ಯರಂತೆ ಅದನ್ನು ಮೊದಲೇ ಹೊಂದಿಕೊಂಡಿರಲಿಲ್ಲ, ಮೊದಲೇ ಜೀವದಿಂದ ಪಾರಾಗಿಲ್ಲ. ನಂಬಿದವರ ಜೀವದಿಂದ ಮೊದಲೇ ಪಾರಾಗ್ತಾರೆ, ಭೂಲೋಕದಾಗ ಇದ್ದಂಗೆ ಪಾರಾಗಿರ್ತಾವ. ಅಲ್ಲೇ ಅವ್ರ ವಧುಗಳು, ಆರಿಸಲ್ಪಟ್ಟ ವಧು. ಅಲ್ಲೇಲೂಯ. ವಧುವಿನ ಸದಸ್ಯರಂತೆ ಅದನ್ನು ಮೊದಲೇ ಹೊಂದಿಕೊಂಡಿರಲಿಲ್ಲ. ಯೋಹಾನ 5:28-29, ಯೋಹಾನ 5:28-29. ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ. ಸಮಾಜದಲ್ಲಿರುವವರೆಲ್ಲರೂ ಅದರ ಧ್ವನಿಯನ್ನು ಕೇಳಿ ಎದ್ದು ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಯ ಪುನರುತ್ಥಾನ ಆಗುವುದು. ಎರಡನೇ ಪುನರುತ್ಥಾನ.
ಈಗ ನಮ್ಮೆಲ್ಲರಿಗೂ ಯೋಹಾನ 5:28-29 ಅದು ಒಯ್ಯಲ್ಪಡುವಿಕೆ ಅಲ್ಲವೆಂದು ತಿಳಿದಿದೆ. ಯೋಹಾನ 5:28-29 ಏನದು? ಒಯ್ಯಲ್ಪಡುವಿಕೆ ಅಲ್ಲ, ಎತ್ತಲ್ಪಡುವಿಕೆ ಅಲ್ಲ. ಸತ್ತವರು ಎದ್ದು ಬರ್ತಾರೆ ಎಲ್ಲರೂ ಕೂಡ, ಚಿಕ್ಕವರು ಮೊದಲುಗೊಂಡು ದೊಡ್ಡವರು ಬರ್ತಾರೆ. ಯಾಕಂದ್ರೆ ಆ ಸಮಯದಲ್ಲಿ ಕ್ರಿಸ್ತನ ಸತ್ತವರು ಮಾತ್ರ ಈ ಲೋಕದಲ್ಲಿ ಇನ್ನೂ ಜೀವಿಸುತ್ತಿರುವ ವಧುಗಳೊಂದಿಗೆ ಸೇರಲು ಸಮಾಧಿಗಳಿಂದ ಎದ್ದು ಬರುವರು. ಅಲ್ಲೆಲ್ಲೂಯ್ಯ. ಒಯ್ಯಲ್ಪಡುವಿಕೆಲ್ಲವೆಂದು ತಿಳಿದಿದೆ. ಯಾಕೆಂದ್ರೆ ಆ ಸಮಯದಲ್ಲಿ ಕೇವಲ ಕ್ರಿಸ್ತನಲ್ಲಿ ಸತ್ತವರು ಮಾತ್ರ ಈ ಲೋಕದಲ್ಲಿ ಇನ್ನೂ ಜೀವಿಸುತ್ತಿರುವ ವಧುಗಳೊಂದಿಗೆ ಸೇರಿಕೊಳ್ಳಲು ಸಮಾಧಿಯಿಂದ ಎದ್ದು ಬರ್ತಾರೆ. ಮೊದಲನೇ ಥೆಸಲೋನಿಕ 4:16-17. ಮೊದಲನೇ ಥೆಸಲೋನಿಕ 4:16-17. ನೋಡೋದ್ರಲ್ಲಿ ಸತ್ತವರು ಎದ್ದು ಬರ್ತಾರೆ 28-29. ಯೋಹಾನ ಸುವಾರ್ತೆ 5:28-29. ಮೊದಲನೇದು ವಧು, ಎರಡನೇದು ಎಣ್ಣೆ ಪುನರುತ್ಥಾನ, ಅದು ನೀತಿವಂತರು, ಅನೀತಿವಂತರು. ಅಲ್ಲಲ್ಲಿ ಯಾಕಂದ್ರೆ ಆ ಸಮಯದಲ್ಲಿ ಕೇವಲ ಕ್ರಿಸ್ತನಲ್ಲಿ ಸತ್ತವರು ಮಾತ್ರವೇ ಲೋಕದಲ್ಲಿ ಇನ್ನೂ ಜೀವಿಸುತ್ತಿರುವ ವಧುಗಳಲ್ಲಿ ಸೇರಿಕೊಳ್ಳಲು ಸಮಾಧಿಯಿಂದ ಎದ್ದು ಬರ್ತಾರಂತ ಥೆಸಲೋನಿಕ 4:16. ಥೆಸಲೋನಿಕ 4:16-17. ಕರ್ತನು ತಾನೇ ಆಜ್ಞೆ ಘೋಷಣೆ ಪ್ರಧಾನ ಪುತ್ರ ಶಬ್ದವೇ ದೇವರ ಧ್ವನಿಯೊಡೆದನು, ಆಕಾಶದಿಂದ ಜಲ್ಲು ಬರುವನು. ಆ ಕ್ರಿಸ್ತನ ಸತ್ತವರು ಎದ್ದು ಬರ್ತಾರೆ. ಆಮೇಲೆ ಜೀವಿತರು ನಾವು ಅಂತರಿಕ್ಷದಲ್ಲಿ ಕರ್ತನ ಎದುರುಗೊಳ್ಳೋದಕ್ಕಾಗಿ ಅವರ ಸಂಘದಲ್ಲಿ ಮೇಘವಾರ ಪಕ್ಕನೆ ಒಯ್ಯಲ್ಪಡ್ತಾರೆ. ಹೀಗಾಗಿ ನಾವು ಸದಾಕಾಲ ಕರ್ತನ ಜೊತೆ ಇರಬೇಕು. ಆದ ಕಾರಣ ಈ ಮಾತುಗಳನ್ನು ಒಬ್ಬರನ್ನೊಬ್ಬರು ಸಂತೈಸ್ರಿ. ಆದರೆ ಆತನು 5:28-29 ಎಲ್ಲರೂ ಸಮಾಜದಿಂದ ಎದ್ದು ಬರುವರು ಎಂದು ಹೇಳುತ್ತದೆ. ಇದು 1ನೇ ಥೆಸಲೋನಿಕ 4:16-17 ಇದು ವಧುಗಳಿಗೆ ಸಂಬಂಧಪಟ್ಟಿದ್ದು. ಆದರೆ ಯೋಹಾನ ಸುವಾರ್ತೆ 5:28-29 ಇದು ಎಲ್ಲರೂ ಎದ್ದು ಬರುವಂಥದ್ದು. ಲೋಕ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲರೂ, ಚಿಕ್ಕವ್ರ ಮೊದಲು ದೊಡ್ಡವ್ರ ತನಕ. ಅಲ್ಲೆಲ್ಲೂಯ್ಯ. ಪ್ರಕಟಣೆ 20:11. ಅದರಲ್ಲಿ ಪ್ರಕಟಣೆ 20 11-15. ಅದೇ ಪುನರುತ್ಥಾನವಾಗಿರ್ತದೆ. ಅಲ್ಲಿ ಸತ್ತವರು ಕರ್ತನ ಮುಂದೆ ತರಲ್ಪಡುವರು. ಮತ್ತು 20-20 ನಾವು ಓದಿದ್ರೆ ಸತ್ತವರು ಕರ್ತನ ಮುಂದೆ ತರಲ್ಪಡ್ತಾರೆ. ಇವು ಎತ್ತಲ್ಪಡೋರಲ್ಲ, ಇವು ಸತ್ತವರು ಬರ್ತಾವರು. ಅಲ್ಲಲ್ವಿಯ ಎತ್ತಲ್ಪಡೋರು ಬೇರೆ. ಅಲ್ಲಲ್ವಿಯ. ಮತ್ತು ಅವರವರ ಕೃತ್ಯಗಳಿಗೆ ಅನುಸಾರವಾಗಿ ನ್ಯಾಯ ತೀರ್ಪಾಗಿ ಮತ್ತು ಯಾರ್ಯಾರು ಹೆಸರುಗಳು ಜೀವಭದ್ರ ಪಟ್ಟಿಯಲ್ಲಿ ಬರೆದಿರುವುದಾಗಿ ಕಾಣಲಿಲ್ಲವೋ ಅವರು ಆ ಬೆಂಕಿ ಕೆರೆಗೆ ದೊಬ್ಬಲ್ಪಟ್ಟರು. ಲೋಕದೆಲ್ಲ ಜನರಿಗೆ ಸಂಬಂಧಪಟ್ಟು ಅಲ್ಲವೇ ಸಂಪ್ರದಾಯ ಸಭೆಗಳು ಎಲ್ಲದೂ ಸಂಬಂಧಪಟ್ಟು. ಆಗ ಕರ್ತ ಪತ್ರಿಕೆಗಳೆಲ್ಲ ನಿರ್ಣಾಯಕವಾಗಿ ಪತ್ರಿಕೆಗಳು ಒಬ್ಬ ಕ್ರಿಸ್ತನ ಆತ್ಮವನ್ನು ಹೊಂದಿಕೊಂಡಿರದಿದ್ದರೆ ನಾಶವಾಗಿ ಹೋಗುವನೆಂದು ಸೂಚಿಸುತ್ತಿರುವುದರಿಂದ ಅದು ಎರಡನೇ ಪುನರುತ್ಥಾನ ಮೇಲೆ ಬರ್ತಾರೆ. ಕ್ರಿಸ್ತನು ದೇವರಾಗಿತ್ತು ಆತನ ಆತ್ಮನ ಸ್ವೀಕಾರ ಮಾಡದಿರ್ತಕ್ಕಂಥ ಜನರಲ್ಲ, ಅವರೆಲ್ಲ ಎರಡನೇ ಪುನರುತ್ಥಾನ ಮೇಲೆ ಬರ್ತಾರೆ. ಎರಡನೇ ಪುನರುತ್ಥಾನದಿಂದ ಒಂದು ವಧುವಿಂದು, ಇನ್ನೊಂದು ಎಲ್ಲ ಜನರು. ಆ ನ್ಯಾಯ ತೀರ್ಪಿಯಲ್ಲಿ ನಿತ್ಯ ಜೀವ ಯಾಕೆ ಪಡೆಯಬೇಕು ಎಂಬ ಪ್ರಶ್ನೆ. ನಿತ್ಯ ಜೀವ ಯಾಕೆ ಪಡೆಯಬೇಕು? ನಾವು ಎದುರಿಸುತ್ತಿರುತ್ತೇವೆ. ಅದು ಈ ರೀತಿ ಕಂಡರೂ ಯೇಸು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಸೂಚಿಸಿದ್ದ ವಾಕ್ಯದಲ್ಲಿ ನಾವು ಅವಿಶ್ವಾಸ ಇಡಬಾರದು. ಅವಿಶ್ವಾಸ ಏನ್ ಮಾಡಬಾರ್ದು? ಇಡಬಾರ್ದು. ಅವಿಶ್ವಾಸ ಇಟ್ಟರೆ ತೊಂದರೆ ಆಗುತ್ತೆ. ಅದೇನಂದ್ರೆ ಅಲ್ಲಿ ಕೆಲವರು ಹೆಸರು ಜೀವಭದ್ರ ಪಟ್ಟಿಯಲ್ಲಿ ಕಂಡು ಬರುತ್ತವೆ. ಅವರು ನಿತ್ಯ ಜೀವಕ್ಕೆ ಸಾಮಾನ್ಯ ಎರಡನೇ ಪುನರುತ್ಥಾನದಲ್ಲಿ ಮೊದಲು ಪಡೆದವರು ಅಥವಾ ಆನಂತರ ಪಡೆದವರು. ಅಲ್ಲಲ್ವಿಯ. ಪೌಲನು ಸಹ ಆ ಸತ್ಯವನ್ನು ಅಡಗಿಸುವುದಿಲ್ಲ. ಯಾಕಂದ್ರೆ ಅವನು ಫಿಲಿಪ್ಪ 3:11 ಹೇಳ್ತಾನೆ. ಫಿಲಿಪ್ಪ 3:11 ಅಲ್ಲಲ್ವಿಯ.
ಆಗುವ ಪುನರುತ್ಥಾನ ನನಗೂ ಒದಗಿ ಬಂದಿತು. ಈ ಯುಕ್ತಿಯು ಬಹಳ ವಿಶೇಷವಾಗಿದೆ. ಸತ್ತವರಲ್ಲಿ ನನಗೂ ಪುನರುತ್ಥಾನ ಆದೀತು ಅಂತ. ನಾವೆಲ್ಲರೂ ನಮಗೆ ಅಲ್ಲಿರಲು ಇಚ್ಛೆ ಇದ್ದರೂ ಇಲ್ಲದಿದ್ದರೂ ಆ ಪುನರುತ್ಥಾನ ಖಂಡಿತವಾಗಿ ಇರುವುದೆಂದು ನಾವೆಲ್ಲರೂ ತಿಳಿದಿದ್ದೇವೆ. ಎಲ್ಲರೂ ಸತ್ತವರೊಳಗಿಂದ ಎಬ್ಬಿಸಲ್ಪಡ್ತಾರೆ. ಎರಡನೇ ಪುನರುತ್ಥಾನದಲ್ಲಿ ನಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ಲದಲ್ಲಿ ಎಬ್ಬಿಸಲ್ಪಡ್ತಾರೆ. ಆದ್ರಿಂದ ಈಗಾದರೆ ಸತ್ತವರಲ್ಲಿ ಕೆಲವರಿಗೆ ಆಗುವ ಪುನರುತ್ಥಾನ ನನಗೆ ಒದಗಿ ಬಂದಿತ್ತು ಎಂದು ಪೌಲನು ಹೇಳುತ್ತಾ ಇಲ್ಲ. ನಿಜವಾದ ಸತ್ಯವೇನೆಂದ್ರೆ ಆತನದನ್ನು ಹೇಳುತ್ತಿಲ್ಲ. ಅಕ್ಷರಶಃ ಓದುವುದಾದರೆ ಯಾವ ರೀತಿಯಿಂದಾದರೂ ನಾನು ಸತ್ತವರು ಎದ್ದು ಬರೋ ಪುನರುತ್ಥಾನವನ್ನು ಹೊಂದುವೆನು ಅಂತ ಅರ್ಥ ಅಷ್ಟೇ. ಅವರು ಎರಡನೇ ಪುನರುತ್ಥಾನ ಬರ್ತದೆ ಅಂತ ಹೇಳಿ ಆಗ್ತಲ್ಲ, ಅದು ಅವ್ನು ಹೇಳಿದ್ರು ಒಟ್ಟು ಸತ್ರೆ ನನಗೆ ಪುನರುತ್ಥಾನ ಇದೆ ಅಂತ ಹೇಳುವಂತ ಮಾತಷ್ಟೇ. ಎರಡನೇ ಪುನರುತ್ಥಾನವನ್ನು ಹೊಂದುವುದೆಂದು, ಎರಡನೇ ಪುನರುತ್ಥಾನ ಹೊಂದುವುದೆಂದು ಅಲ್ಲ, ಪುನರುತ್ಥಾನ ಅಂತಾರೆ ಮೊದಲೇ ಪುನರುತ್ಥಾನ ಹೊಂದುವುದು. ಆದ್ರೆ ಸತ್ರೆ ನದಿ ಪುನರುತ್ಥಾನ ಇದೆ ಅನ್ನೋ ಮಾತನಲ್ಲಿ ಹೇಳ್ತಾ ಇದ್ದೇನೆ. ಎರಡನೇ ಪುನರುತ್ಥಾನ ಪೌಲ್ ಬರೋದು, ಮೊದಲನೇ ಪುನರುತ್ಥಾನದಲ್ಲಿ ಪೌಲ್ ಬರ್ತಾನೆ. ಇದರ ವಿಷಯ ಹೀಗೆ ಹೇಳಲ್ಪಟ್ಟಿದೆ. ಪ್ರಥಮ ಪುನರುತ್ಥಾನ ಸೇರುವವರು ಧನ್ಯರು ಪರಿಶುದ್ಧರು ಆಗಿದ್ದಾರೆ. ಇಂಥವ್ರ ಮೇಲೆ ಎರಡನೇ ಮರಣಾಧಿಕಾರ ಇರೋದಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳಲ್ಪಡುವರು. ಮೊದಲನೇ ಪುನರುತ್ಥಾನಕ್ಕೂ ಎರಡನೇ ಪುನರುತ್ಥಾನಕ್ಕೂ ಎರಡನೇ ಮರಣಕ್ಕೂ ಯಾವ ಸಂಬಂಧ ಇಲ್ಲ. ಮೊದಲನೇ ಪುನರುತ್ಥಾನಕ್ಕೂ ಎರಡನೇ ಮರಣಕ್ಕೂ ಯಾವ ಸಂಬಂಧ ಇಲ್ಲ. ಎರಡನೇ ಮರಣ ಬೆಂಕಿ ಕೆರೆ, ಮೊದಲನೇ ಪುನರುತ್ಥಾನಕ್ಕೂ ಎರಡನೇ ಮರಣಕ್ಕೂ ಸಂಬಂಧ ಇಲ್ಲ. ಅಲ್ಲೆಲ್ಲೂ ಅರ್ಥಾತ್ ನಮಗೆ ಮೊದಲನೇ ಪುನರುತ್ಥಾನ ವಧುಗಳಿಗೂ ಮರಣಕ್ಕೆ ಯಾವ ಸಂಬಂಧ ಇಲ್ಲ. ಜೀವಕ್ಕೆ ಸೇರಿದ್ದಾರೆ ಅವರು ಆಲ್ರೆಡಿ. ಅಲ್ಲೆಲ್ಲೂ ಸೃಷ್ಟಿಗಿಂತ ಮುಂಚೆನೆ. ಎರಡನೇ ಮರಣಕ್ಕೂ ಯಾವ ಸಂಬಂಧ ಇಲ್ಲ. ಅದು 1000 ವರ್ಷಗಳ ಅಂತ್ಯದಲ್ಲಿ ಮಿಕ್ಕ ಎಲ್ಲ ಸತ್ತವರು ಪುನರುತ್ಥಾನ ಒಂದುವಾಗಿರುವುದು. ಮತ್ತೆ ಯಾವ ಎಲ್ಲಾ ಜನ ಯಾವಾಗ ಪುನರುತ್ಥಾನ ಅಂತಂದ್ರೆ 1000 ವರ್ಷ ಆಳ್ವಿಕೆ ಆದ್ಮೇಲೆ ಎಲ್ಲ ಜನ. ಅಲ್ಲಲ್ಲಿಯ ಅಂತ ತಮಗೆ 1000 ವರ್ಷಗಳ ಅಂತ್ಯದಲ್ಲಿ ಮಿಕ್ಕ ಎಲ್ಲ ಸತ್ತವರು ಜಗತ್ತು ಪುನರುತ್ಥಾನ ಹೊಂದುವಾಗ ಇರುತ್ತೆ. ಮತ್ತು ಆ ದಿನದಲ್ಲಿ ಅಲ್ಲಿ ಕೆಲವರು ನಿತ್ಯ ಜೀವಕ್ಕಾಗಿ ಎದ್ದು ಬರ್ತಾರೆ ಮತ್ತು ಉಳಿದ ಇತರರು ಎರಡನೇ ಮರಣವನ್ನು ಹೊಂದುವರು. ಅಲ್ಲಲ್ಲಿಯ ಕೆಲವರು ಎದ್ದು ಬರ್ತಾರೆ, ಕೆಲವರು ನಿತ್ಯ ಜೀವಕ್ಕೆ ಹೋಗ್ತಾರೆ, ಕೆಲವರು ನರಕಕ್ಕೆ ಹೋಗ್ತಾರೆ. ಅಲ್ಲಲ್ಲಿ ಈಗ ಈ ಎರಡನೇ ಪುನರುತ್ಥಾನದ ನಿತ್ಯ ಜೀವವನ್ನು ಪಡೆದುಕೊಳ್ಳುವವರು ಯಾರೆಂದು ಊಹಿಸುವ ಅಗತ್ಯ ನಮಗಿರುವುದಿಲ್ಲ. ಎರಡನೇ ಪುನರುತ್ಥಾನದಲ್ಲಿ ಯಾರು ಜೀವಕ್ಕೆ ಹೋಗ್ತಾರೆ, ಯಾರು ಸ್ವರ್ಗಕ್ಕೆ ಬರ್ತಾರೆ ಅಂತೇಳಿ ನಾವು ಹೇಳೋದಕ್ಕೆ ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಲ್ಲಲ್ಲಿಯ ಯಾರ್ಯಾರು ಬರ್ತಾರೆ ಎರಡನೇ ಪುನರುತ್ಥಾನದಲ್ಲಿ, ಯಾರ್ಯಾರು ಬರ್ತಾರೆ ಯಾರಿಗೆ ಗೊತ್ತು. ದೇವ್ರು ಯಾರ್ಯಾರು ಕಾಣಿಸ್ತಾನೋ, ಯಾರ್ಯಾರನ್ನ ಏನೇನು ಮಾಡ್ತಾನೋ ಗೊತ್ತಿಲ್ಲ. ಅಲ್ಲಲ್ಲಿಯ ಅದು ಸ್ವಲ್ಪ ಬಹಳ ಎಚ್ಚರಿಕೆ ತಿಳ್ಕೊಬೇಕು ನಾವು. ಯಾರು ಕಾಣಿಸ್ತಾನೋ ಕಳ್ಳನ್ನೇ ಕರುಣಿಸ್ಬೋದು, ನಮ್ಮ ಮನೆ ಪಕ್ಕದಾಗ ಕಳ್ಳನ್ನೇ ಕರುಣಿಸ್ಬೋದು, ಯಾರನ್ನ ಕರುಣಿಸ್ಬೋದು, ಹೇಳಕ್ಕಾಗಲ್ಲ ದೇವರು. ಯಾಕಂದ್ರೆ ಆಸ್ತಿ ಅದು ಸ್ವರ್ಗ. ಅದಕ್ಕೆ ಪ್ರವಾದಿಯಲ್ಲಿ ಹೇಳ್ತಾರೆ ಎರಡನೇ ಪುನರುತ್ಥಾನದಲ್ಲಿ ನಿತ್ಯ ಜೀವ ಪಡ್ಕೊಳ್ಳೋರು ಯಾರೆಂದು ಊಹಿಸೋದು ಅಗತ್ಯ ನಮಗಿರುವುದಿಲ್ಲ. ಯಾರಾದ್ರೂ ಸ್ವಲ್ಪ ದೇವ್ರು ತಗೊಳ್ಳಿ, ಸಂಬಂಧ ಇಲ್ಲ. ಅಲ್ಲಲ್ಲಿಯ ಆ ಸಹೋದರಿಗೆ ದಯ ತೋರಿಸಿದ್ದ ಅಥವಾ ಒಳ್ಳೆಯದನ್ನು ಮಾಡಿದ ಆಧಾರದ ಮೇಲೆ ಅವರಿಗೆ ಅದು ಕೊಡಲ್ಪಡ್ತದೆ ಎಂದು ಹೇಳಲ್ಪಟ್ಟಿದೆ. ಸಹೋದರಿಗೆ ದಯ ತೋರಿಸಿದ್ದು ಅಲ್ಲಲ್ಲಿಯ ಇವರಿಗೀಗ ಪ್ರಾರ್ಥನೆ ಮಾಡಕ್ಕೆ ಅವಕಾಶ ಕೊಡ್ತಾರೆ ಅವರ ಯಜಮಾನರು, ಅವರು ಬರ್ಬೋದಲ್ಲಿ. ದೇವರು ದಯ ಯೇಸು ಮಗಳು ಹೋಗಲಿ ಅಂತೇಳಿ ಅವಕಾಶ ಕೊಟ್ಟದಕ್ಕೆ ಅವರು ಅಲ್ಲಿ ಬರ್ಬೋದು. ದಯ ತೋರಿಸಿದ್ದಕ್ಕೆ ಒಂದು ಕಪ್ ತಣ್ಣೀರು ಕೊಟ್ಟರೆ ಆಶೀರ್ವಾದ ಇರ್ತದೆ ದೇವ್ರ ಮಗಳು ಅಂತ. ಆಗ ಆ ರೀತಿ ಹೇಳಕ್ಕಾಗಲ್ಲ ಯಾರ್ಯಾರು ಇರ್ತಾರಂತ. ಅಲ್ಲಲ್ಲಿಯ ಮತ್ತೆ ಅವತ್ತು ಒಳ್ಳೆಯದನ್ನ ಸಹೋದರಿಗೆ ದಯ ತೋರಿಸಿದ ಮತ್ತು ಒಳ್ಳೆಯದನ್ನು ಮಾಡಿದ ಆಧಾರದ ಮೇಲೆ ಅವರಿಗೆ ಅದು ಕೊಡಲ್ಪಡುತ್ತದೆ ಎಂದು ನಮಗೆ ಹೇಳಲ್ಪಟ್ಟಿದೆ. ಅಲ್ಲಲ್ಲಿಯ ಈ ಸಹೋದರನಿಗೆ ಅವರು ತೋರಿಸಿದ ಕೆಟ್ಟ ರೀತಿ ನಡವಳಿಕೆಯಿಂದ ಸಹೋದರ ವಿರುದ್ಧವಾಗಿ ಮಾತಾಡ್ತಾರಲ್ಲ, ನಂಬಿದವರು ವಿರುದ್ಧವಾಗಿ ಮಾತಾಡ್ತಾರಲ್ಲ, ಅವರಿಗೆ ಅಲ್ಲಿ ನರಕ ಸಿಗ್ತದೆ. ಅವರಿಗೆ ವಿರುದ್ಧವಾಗಿ ಮಾತಾಡಿದವರಿಗೆ ನರಕ, ಅವ್ರಿಗೆ ಪರವಾಗಿ ಮಾತಾಡಿ ಪ್ರೋತ್ಸಾಹ ಮಾಡಿದವರಿಗೆ ಸ್ವರ್ಗ ಐತೆ ಅಂತ ವಾಕ್ಯ ಹೇಳ್ತದೆ. ಅಲ್ಲಲ್ಲಿಯ ಸಂತೋಷನ ನೋಡ್ರಿ. ಸಹಾಯ ಮಾಡಿದ್ದಕ್ಕೆ, ಒಳ್ಳೆಯದನ್ನು ಮಾಡಿದ ಆಧಾರದ ಮೇಲೆ ದಯ ತೋರಿಸಿದ್ದಕ್ಕೆ. ಅಲ್ಲಲ್ಲಿಯ
ಕೆಟ್ಟ ರೀತಿಯಲ್ಲಿ ನಡವಳಿಕೆಯಿಂದಾಗಿ ಅವರು ಪುನರುತ್ಥಾನ ಹೊಂದಿದ ಬೆಂಕಿ ಕೆರೆಗೆ ದಬ್ಬಲ್ಪಟ್ಟು ಆ ರೀತಿ ಶಿಕ್ಷೆ ಹೊಂದುತ್ತಾರೆ ಅಂತ. ಇದು ದೇವರ ವಾಕ್ಯವಾದ್ದರಿಂದ ನಾವು ಅದನ್ನು ಸರಳವಾದ ರೀತಿಯಲ್ಲಿ ಸ್ವೀಕರಿಸೋಣ. ಇಲ್ಲಿ ಯಾವ ರೀತಿ ವಾದ ವಿವಾದ ಇಲ್ಲ. ಇದು ಒಂದು ಕೇವಲ ಸತ್ಯಾಂಶದ ಹೇಳಿಕೆ ಆಗಿದೆ. ಸತ್ಯ ಇತ್ತು. ದಯ ತೋರಿಸಿದವರಿಗೆ ಕ್ರಿಸ್ತನ ಮಕ್ಕಳು ಹೋಗ್ಲಿ ಪಾಪ ಅವರು ಹೊರಪಾಡಿಯವರು ಅವ್ರ ದೇವ್ರ ನಂಬಿಕೆ ಅಂದರೆ ಅಂತೇಳಿ ದಯ ತೋರಿಸುವಂಥವ್ರು ತಗೋಬೋದಲ್ಲ ದೇವರು. ಇನ್ನು ಎರಡನೇ ಪುನರುತ್ಥಾನದಲ್ಲಿ ಬರ್ತಾರ ಅವರೆಲ್ಲ. ಅಲ್ಲೆಲ್ಲ ಎಲ್ಲಿ ಬರ್ತಾರ ಅವರು? ಎರಡನೇ ಪುನರುತ್ಥಾನದಲ್ಲಿ. ಮೊದಲನೇ ಪುನರುತ್ಥಾನ ಅಲ್ಲ. ಮೊದಲನೇ ಪುನರುತ್ಥಾನದಲ್ಲಿ ವಧುಗಳು ಮಾತ್ರ ಅಷ್ಟೇ. ಎರಡು ಪುನರುತ್ಥಾನದಲ್ಲ. ಇನ್ನು ಇದನ್ನು ಸ್ಪಷ್ಟಪಡಿಸಲು ವಿಶೇಷವಾಗಿ ಮತ್ತಾಯ ಮತ್ತೆ 25ನೇ ಅಧ್ಯಾಯ 31-46. ಮತ್ತಾಯ 25:31-45. ಕುರುಬನು ಅಕ್ಷರಶಃ ಕುರಿಗಳನ್ನು ಆಡುವನ್ನು ಪ್ರತ್ಯೇಕಿಸ್ತಾನೆ ಎಂದು ಹೇಳುತ್ತಿಲ್ಲ. ಕುರುಬನು ಅಕ್ಷರಶಃ ಕುರಿಗಳನ್ನು ಆಡುವನ್ನು ಪ್ರತ್ಯೇಕ ಮಾಡ್ತಾನಂತ ವಾಕ್ಯ ಹೇಳ್ತಾ ಇಲ್ಲ ಅಲ್ಲಿ. ಅಲ್ಲಲ್ಯಾ? ಆದರೆ ಒಬ್ಬ ಕುರುಬನು ಕುರಿಗಳನ್ನು ಆಡುವನ್ನು ಪ್ರತ್ಯೇಕಿಸುವಂತೆ ಇದೆ ಅಂತ ಹೇಳ್ತಾರೆ. ಕುರಿಗಳನ್ನು ಆಡುಗಳಿಂದ ಪ್ರತ್ಯೇಕಿಸುವಂತೆ ಅದು ಎಂದು ಹೇಳುತ್ತದೆ. ಇವರು ಆ ವಿಶಿಷ್ಟ ಸಮಯದ ಅವಧಿಯಲ್ಲಿ ಅಲ್ಲೆಲುಯ್ಯ, ವಿಶಿಷ್ಟವಾದ ಸಮಯದ ಅವಧಿಯಲ್ಲಿ ಅಲ್ಲೆಲುಯ್ಯ ಕುರಿಗಳಾಗಿರುವುದಿಲ್ಲ. ಶ್ವೇತ ಸಿಂಹಾಸನ ನ್ಯಾಯ ವಿಚಾರಣೆ ಆ ಕುರಿಗಳು ಆತನ ಹಸ್ತದಲ್ಲಿದ್ದಾರೆ. ಯಾಕಂದ್ರೆ ಕುರಿಗಳು ಆತನ ಹಸ್ತದಲ್ಲಿದ್ದಾವೆ ಇದ್ರ ಪ್ರಕಾರ. ಅಲ್ಲೆಲುಯ್ಯ. ಆಡುಗಳು ಮಾತ್ರ ಬೆಂಕಿ ಕೇರಿಗೆ ಹೋಗ್ತಾವೆ. ಕುರಿಗಳು ಯಾಕೆ ಆತನ ಹಸ್ತದಲ್ಲಿ ಅಂದ್ರೆ ಆಲ್ರೆಡಿ ಮತ್ತೆ ಯೋಹಾನ ಸುವಾರ್ತೆ 10:10 ನೋಡ್ತೇವೆ. ಅವು ಆತನ ಸ್ವರವನ್ನು ಕೇಳ್ತಾವ. ಕುರಿಗಳು ಆತನ ಸ್ವರ ವಾಕ್ಯವನ್ನು ಕೇಳಿದ್ರು ಮತ್ತು ಅವರು ಆತನನ್ನು ಹಿಂಬಾಲಿಸಿದರು. ಅವರು ಈಗಾಗಲೇ ನಿತ್ಯ ಜೀವ ಹೊಂದಿದ್ದಾರೆ ಮತ್ತು ನ್ಯಾಯ ತೀರ್ಪಿಗೆ ಒಳಗಾಗುವುದಿಲ್ಲ. ಅಲ್ಲಲ್ಯ. ಆದರೆ ಇವರು ನಿತ್ಯ ಜೀವವನ್ನು ಹೊಂದಿಕೊಂಡಿರುವುದಿಲ್ಲ ಮತ್ತು ಇವರು ನ್ಯಾಯ ವಿಚಾರಣೆಗೆ ಒಳಗಾಗ್ತಾರೆ. ಅವರು ನಿತ್ಯ ಜೀವಕ್ಕೂ ಹೋಗಲು ಅನುಮತಿ ಹೊಂದಿದವರಾಗಿರ್ತಾರೆ ಕುರಿಗಳು. ಆದರೆ ಯಾವ ಆಧಾರದ ಮೇಲೆ ಅವರು ನಿತ್ಯ ಜೀವ ಪ್ರವೇಶಿಸ್ತಾರೆ? ವಧು ಈಗಾಗಲೇ ನಿತ್ಯ ಜೀವನ ಹೊಂದಿಕೊಂಡಿರ್ತದೆ. ಆಲ್ರೆಡಿ ವಧು ಹೋಗಿರ್ತದೆ. ಆ ನಿಜಾಂಶದ ಮೇಲೆ ಖಂಡಿತವಾಗಲ್ಲ, ವಧು ಹೋಗಿದ್ರಿಂದಲ್ಲ. ಆದರೆ ಅವರು ಆತನ ಸಹೋದರಿಗೆ ದಯ ತೋರಿಸಿದ್ರಿಂದ ಅವರು ಅದನ್ನು ಹೊಂದಿಕೊಳ್ತಾರೆ. ಕುರಿಗಳು ಅಲ್ಲವೇ ದಯ ತೋರಿಸಿದ್ರಿಂದ ಅವರು ಅದನ್ನು ಹೊಂದುವರು. ಅವರು ಆತನ ಸಹೋದರರಲ್ಲ. ಅದು ಅವರನ್ನು ಯೇಸುವಿನೊಂದಿಗೆ ಜೊತೆ ಬಾಧ್ಯಸ್ಥರಾಗಿ ಮಾಡುವುದು. ಲಲಿಯ ಯಾರು? ವಧು ಆತನ ಸಹೋದರಲ್ಲ. ಅವರು ವಧುಗಳು ಆತನೊಂದಿಗೆ ಬಾಧ್ಯಸ್ಥರಾಗಿರ್ತಾರೆ. ಜೊತೆ ಕೂತ್ಕೊಂಡು ನ್ಯಾಯ ತೀರಿಸ್ತಾರೆ ವಧುಗಳು. ಅವರು ನಿತ್ಯ ಜೀವ ಹೊರತು ಬೇರೆ ಯಾವುದಕ್ಕೂ ಬಾಧ್ಯರಲ್ಲ. ಅವರು ಆತನೊಂದಿಗೆ ಸಿಂಹಾಸನ ಮತ್ತು ಇತರ ಯಾವುದರಲ್ಲಿಯೂ ಪಾಲುಗಾರರಾಗರು. ಇವರು ಕುರಿಗಳನ್ನೆಲ್ಲ ಸಿಂಹಾಸನದಲ್ಲಿ ಬರಲ್ಲ. ಅವರು ಆತನ ಒಂದು ಸಿಂಹಾಸನ ಮತ್ತು ಯಾವುದರಲ್ಲಿ ಪಾಲ್ಗಾರರಾಗಿರಲ್ಲ. ಅವರ ಹೆಸರುಗಳು ಜೀವಭದ್ರ ಪಟ್ಟಿಯಲ್ಲಿ ಇದ್ದಿರಲೇಬೇಕು ಮತ್ತು ಅದು ಅಳಿಸಲ್ಪಡಲಿಲ್ಲ. ಈಗ ದೇವಜನರ ಮೇಲೆ ಅವರಿಗೆ ಪ್ರೀತಿ ಇರುವುದರಿಂದ, ಇದ್ದುದರಿಂದ ಅವರು ಅಂಗೀಕರಿಸಲ್ಪಟ್ಟರು ದೇವರಿಂದ ಮತ್ತು ರಕ್ಷಣೆ ಹೊಂದಿದರು. ಪ್ರೀತಿ ಇದ್ದುದರಿಂದ ಒಳ್ಳೆ ಜನಪ ಯೇಸು ನಮ್ಗೆ ಒಳ್ಳೆಯದು ಅಂತ ಪ್ರೀತಿ ಇದ್ದುದರಿಂದ ಯಾವುದೇ ಸಂದೇಹವಿಲ್ಲದೆ ಅವರು ದೇವರ ಮಕ್ಕಳ ರಕ್ಷಣೆ ಹೊಂದಿದರು. ಯಾವ ಸಂದೇಹವಿಲ್ಲದೆ ಇವರು ದೇವರ ಮಕ್ಕಳಿಗೆ ಸೇವೆ ಮಾಡಿದರು ಮತ್ತು ಸಹಾಯ ಮಾಡಿದರು. ಪ್ರಾಯಶಃ ನಿಕೋದೇಮ, ಗಮಲಿಯಲ್ ಅಲ್ಲೂಯ ಒಂದು ಕಷ್ಟದ ಸಮಯದಲ್ಲಿ ದೇವರ ಮಕ್ಕಳು ದೃಢವಾಗಿ ನಿಂತಿದ್ರು. ಅವರು ಆ ರೀತಿ ಒಂದು ಕಷ್ಟದ ಸಮಯದಲ್ಲಿ ನಿಕೋದೇಮ ರಾತ್ರಿ ಬಂದಿದ್ದು ನೋಡಿ, ಎಷ್ಟು ಸಮೇತ ನೋಡ್ರಿ. ಅಂತ ಸಮಯದಲ್ಲಿ ಅಂತ ಒಂದು ಒಳ್ಳೆ ಮನಸ್ಸು ಇರ್ತಕ್ಕಂಥವ್ರು ಅಲ್ಲಿ ನ್ಯಾಯ ತೀರ್ಪು ತಪ್ಪಿಸ್ಕೊಂಡು ಅಲ್ಲಿ ಬರ್ತಾರೆ. ಇದು ಪುನಃಸ್ಥಾಪನೆ ಒಡೆದು ಹಾಕುವಂತೆ ಕಾಣುತ್ತಾದರೆ ಈಗ ಧನ್ಯಪೂರ್ವಕವಾಗಿ ಲಕ್ಷಿಸ್ರಿ. ಯಾಕಂದ್ರೆ ದುಷ್ಟರ ರಕ್ಷಣೆ ಹೊಂದುವುದಿಲ್ಲ, ಹೊಂದಲ್ಲ, ಬೆಂಕಿ ಕೆರೆಗೆ ದಬ್ಬಲ್ಪಡ್ತಾರೆ. ಆ ನಾಶ ಹೊಂದುವರಲ್ಲಿ ಅನೇಕ ಹೆಸರು ಜೀವಭದ್ರಪಟ್ಟಿದ್ದು ಸಹ ಇತ್ತು. ಆದರೆ ಅವರು ಹೆಸರು ಅಳಿಸಲ್ಪಟ್ಟು ಸೊಕ್ಕಿನಿಂದ ಬಂದಿದ್ರು. ಹೆಸರಿತ್ತು, ಅವ್ರು ಸೊಕ್ಕು ಮಾಡಿದ್ರಿಂದ ಅವ್ರ ಹೆಸರು ತೆಗೆದುಹಾಕಲ್ಪಟ್ಟು
ಅದಕ್ಕೆ ಉದಾಹರಣೆ ಅಂದರೆ ಯೂದ. ಅಲ್ಲೆಲ್ಲೂಯ. ಅವರ ದಿನಕ್ಕೋಸ್ಕರವಾಗಿದ್ದ ಪ್ರಕಟಿಸಲ್ಪಟ್ಟ ಜೀವಿಸುವ ವಾಕ್ಯವಾಗಿದ್ದ ಜೀವಿಸುತ್ತಿರುವ ಪತ್ರಿಕೆಗಳು ದೇವರ ಕೆಲಸವಾಗಿ ತಿಳ್ಕೊಳ್ಳೋಣ. ಏನಂದ್ರೆ ಅಲ್ಲೆಲ್ಲೂಯ, ಯಹೂದ್ಯರಿಗೆ ಆಶ್ರಯ ಕೊಟ್ಟು ಅವರಿಗೆ ಸಹಾಯ ಮಾಡಿದ್ರಿಂದ ನ್ಯಾಯ ವಿಚಾರಿಸಲ್ಪಟ್ಟು ಆಳ್ವಿಕೆಯೊಳಗೆ ಹೋಗುವಂತ ಜನಾಂಗಗಳಲ್ಲ. ಅಲ್ಲೆಲ್ಲೂಯ. ಮುಂದಿನ ವಚನ ನಿರ್ಧಾರದಿಂದಾಗಿ ಅದು ಬಹಳ ಸ್ಪಷ್ಟವಾಗಿದೆ. ಮತ್ತು ಇವರು ದುಷ್ಟರು ನಿತ್ಯ ಶಿಕ್ಷೆ ಬೆಂಕಿಗೆ ಹೋಗ್ತಾರೆ, ಧರ್ಮಿಗಳು ನಿತ್ಯ ಜೀವಕ್ಕೆ ಹೋಗ್ತಾರೆ, ಅಧರ್ಮಿಗಳು ಬೆಂಕಿ ಕೆರೆ ದೊಬ್ಬಲ್ಪಡ್ತಾರೆ. ಎರಡು ನ್ಯಾಯ ವಿಚಾರಣೆಗಳು ದಾಖಲೆ ಎಲ್ಲಿ ಇಲ್ಲ. ಎರಡು ನ್ಯಾಯ ವಿಚಾರಣೆ ಇಲ್ಲ, ಒಂದೇ ನ್ಯಾಯ ವಿಚಾರಣೆ ಇರೋದು. ಅಲ್ಲೆಲ್ಲೂಯ. ಎರಡು ನ್ಯಾಯ ವಿಚಾರಣೆ ಇಲ್ಲ, ಒಂದೇ ನ್ಯಾಯ ವಿಚಾರಣೆ ಇರೋದು. ಕೇವಲ ಅದು ಮೃಗ ಮತ್ತು ಸುಳ್ಳು ಪ್ರವಾದಿ ಮಹಾಸಂಕಟದ ಅಂತ್ಯದಲ್ಲಿ ನ್ಯಾಯ ತೀರ್ಪಿಗೆ ಒಂದು. ಇಲ್ಲಿ ಅದು ಮಹಾ ಶ್ವೇತ ಸಿಂಹಾಸನ ನ್ಯಾಯ ತೀರ್ಪಿ ಆಗಿರುತ್ತದೆ ಮತ್ತು ಪುಸ್ತಕಗಳು ಬರೆದಿರುವ ಸಂಗತಿಗಳ ಆಧಾರದ ಮೇಲೆ ಅವರಿಗೆ ನ್ಯಾಯ ತೀರ್ಪು ಆಗ್ತಿರ್ತದೆ. ಪ್ರಕಟಣೆ 6, 9, 11. ಪ್ರಕಟಣೆ 6, 9, 11. ಯಜ್ಞವೇದಿ ಕೆಳಗಿರುವ ಆತ್ಮಗಳಿಗೆ ಅಲ್ಲೆಲ್ಲೂಯ ಆ ಎರಡನೇ ಪುನರುತ್ಥಾನದಲ್ಲಿ ಶ್ವೇತ ವಸ್ತ್ರಗಳು ಕೊಡಲ್ಪಡ್ತವೆ. ಇವರು 5ನೇ ಮುದ್ರೆಯಲ್ಲಿ ಎರಡನೇ ಪುನರುತ್ಥಾನದಲ್ಲಿ ಬರುವಂತರು ಯಹೂದ್ಯರು. ಅಲ್ಲೆಲ್ಲೂಯ. ಮತ್ತು ಸಹಜವಾಗಿ ನಿತ್ಯ ಜೀವ ಕೊಡಲ್ಪಡ್ತದೆ. ಇಲ್ಲದಿದ್ರೆ ಶ್ವೇತ ವಸ್ತ್ರಗಳು ಕೊಡೋದಕ್ಕೆ ಯಾವ ಅರ್ಥ ಇರುವುದಿಲ್ಲ. ನಿತ್ಯ ಜೀವ ಇಲ್ಲದ ಶ್ವೇತ ವಸ್ತ್ರ ಯಾಕೆ ಕೊಡಬೇಕು? ಆತನ 5ನೇ ಮುದ್ರೆ ನೋಡಿದಾಗ ದೇವರ ವಾಕ್ಯದ ನಿಮಿತ್ತ, 5ನೇ ಮುದ್ರೆ ಹೊಡೆದಾಗ ದೇವರ ವಾಕ್ಯದ ನಿಮಿತ್ತ, ತಾವು ಹೇಳಿದ ಸಾಕ್ಷಿ ನಿಮಿತ್ತ ಆತರಾದ ಆತ್ಮಗಳು ಯಜ್ಞವೇದಿ ಕೆಳಗೆ ಇರುವುದನ್ನು ಕಂಡೆನು. ಅವರು ಒಡೆಯನೇ, ಪರಿಶುದ್ಧನು, ಸತ್ಯವಂತನು ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನ ಕೊಂದದ್ದಕ್ಕಾಗಿ ನೆಕ್ಸ್ಟ್ ಕಾಲದವರೆಗೆ ನ್ಯಾಯ ತೀರಿಸದೇ ಇರುವಿ, ಪ್ರತಿದಂಡನೆ ಮಾಡದಿರುವಿ ಎಂದು ಮಹಾಶಬ್ದದಿಂದ ಕೂಗಿದರು. ಅವರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನಿಲುವಾಗಿ ಕೊಡಲ್ಪಟ್ಟಿತು. ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆ ದಾಸರ ಸಂಖ್ಯೆ ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. ಆಗ ಪ್ರತ್ಯೇಕವಾಗಿ ಈ ಯಜ್ಞವೇದಿ ಕೆಳಗಿರುವವರಲ್ಲಿ ಒಬ್ಬನಾದರೂ ಯೇಸುವಿನ ಸಾಕ್ಷಿಯಾಗಿ ಕೊಲ್ಲಲ್ಪಡಲಿಲ್ಲವೆಂದು ಲಕ್ಷ್ಯವಿಟ್ಟು ನೋಡ್ರಿ. ಯೇಸುವಿನ ಸಾಕ್ಷಿಯಾಗಿ ಕೊಲ್ಲಲ್ಪಡಲಿಲ್ಲ. ಅಲ್ಲಲ್ಯ. ಆತನ ಹೆಸರು ದೃಢವಾಗಿ ಹಿಡ್ಕೊಂಡಿದ್ದಕ್ಕಾಗಿ ಕೊಲ್ಲಲ್ಪಟ್ಟರು. ಅಲ್ಲಲ್ಯ. ಅಂತಿಪ್ಪನಂತೆ ಇವರಲ್ಲ. ಆತನ ಹೆಸರು ಹಿಡ್ಕೊಂಡದ್ದಕ್ಕೆ ವಾಕ್ಯಕ್ಕಾಗಿ ಕೊಲ್ಲಲ್ಪಡಲಿಲ್ಲ ಇವರು 5ನೇ ಮುದ್ರೆಯಲ್ಲಿ. ಅಲ್ಲಲ್ಯ. ಅಂತಿಪ್ಪನಂತಲ್ಲ. ಅವರು ನಿತ್ಯ ಜೀವವನ್ನು ತಮ್ಮ ಸ್ವತ್ತಾಗಿ ಹೊಂದಿಕೊಂಡಿರುವ ಪುನರ್ಜನ್ಮ ಹೊಂದಿದವರಲ್ಲ. ನಿತ್ಯ ಜೀವನ ಸ್ವತ್ತಾಗಿ ಹೊಂದಿಕೊಂಡವರಲ್ಲ. ವಾಕ್ಯಕ್ಕೋಸ್ಕರ ನಿಂತಿದ್ದಕ್ಕಾಗಿ ಅವರು ಪುನರುತ್ಥಾನದಲ್ಲಿ ಬಂದು ನಿತ್ಯ ಜೀವನ ಪಡ್ಕೊಳ್ತಾರೆ. 5ನೇ ಮುದ್ರೆ ಕೆಳಗಿರ್ತಕ್ಕಂಥ ಈ ಜನರು. ಅಲ್ಲಲ್ಯ. ವಾಕ್ಯಕ್ಕೋಸ್ಕರ ನಿಂತಿದ್ರಿಂದ, ಕ್ರಿಸ್ತನಿಗಾಗಿ ಅರ್ಥಸಾಕ್ಷಿಗಳಲ್ಲ ಅವರು, ವಾಕ್ಯಕ್ಕೋಸ್ಕರ ನಿಂತಿದ್ದಕ್ಕಾಗಿ. ಅಲ್ಲಲ್ಯ. ಇವರು ಮುಯಿ ತೀರಿಸುವುದಕ್ಕಾಗಿ ಯಾವ ರೀತಿ ಕೂಗುತ್ತಾರೆ ನೋಡಿ. ಮುಯಿ ತೀರಿಸು ಅಂತ ಅವ್ರಿಗೆ ಶಿಕ್ಷೆ ಯಾವಾಗ ಕೊಡ್ತೀವಿ ಅಂತ ಕೂಗ್ತಾರೆ ನೋಡ್ರಿ ಅವರು. ಆದ್ರೆ ಅವರು ವಧುಗಳಾಗಿರಲು ಸಾಧ್ಯವಿಲ್ಲ. ಆ ರೀತಿ ವಧು ಆ ರೀತಿ ಕೂಗಲ್ಲ. ಶಿಕ್ಷೆ ಕೊಡು ಅವರಿಗೆ, ಇವ್ರಿಗೆ ಶಿಕ್ಷೆ ಕೊಡು, ಇವರಿಗೆ ತೊಂದರೆ ಕೊಡುವಂತ, ನನಗೆ ತೊಂದರೆ ಕೊಡ್ತದೆ, ಅವ್ರಿಗೆ ತೊಂದರೆ ಕೊಡುವಂತ ವಧು ಅನ್ನಲ್ಲ. ವಧುವಿನ ಭಾಷೆನೇ ಬೇರೆ. ಏನಾಗ್ತದೆ, ವಧು ಇನ್ನೊಂದು ಕೆನ್ನೆ ಹೊಡೆದ್ರೆ ಮತ್ತೊಂದು ಕೆನ್ನೆ ತೋರಿಸ್ತದೆ. ಮತ್ತೆ ತಂದೆಯವರನ್ನು ಕ್ಷಮಿಸಿ ಅವ್ರೇನ್ ಮಾಡ್ತಾರೆ ಗೊತ್ತಿಲ್ಲ ಅಂತ ಹೇಳುವಂಥದ್ದು ವಧು. ಅಲ್ಲಿ ಆದ್ರೆ ಇವ್ರು ಏನ್ ಮಾಡ್ತಿದ್ದಾರೆ, ಅವ್ರಿಗೆ ಶಿಕ್ಷೆ ಯಾವಾಗ ಕೊಡ್ತೀವಿ, ಇನ್ನು ನಾವು ಕಾಯ್ತಾ ಇದೀವಿ, ಇನ್ನೂ ಬದುಕಿದಾರಲ್ಲ, ಸಾಯ್ತಾ ಅನ್ಯಾಯ ಮಾಡ್ತಾರಲ್ಲ, ಆ ರೀತಿ. ಅಲ್ಲಿಗೆ ಓದುಗಳಲ್ಲ ಅವ್ರು ಯಹೂದ್ಯರು. ಹಾಗೆ ನಾವು ನೋಡ್ತೇವೆ, ಕೂಗುಗಳು ಇವರು ಯಹೂದ್ಯರಾಗಿದ್ದಾರೆ, ಅವರು ಆಗಿರ್ಲೇಬೇಕು. ಯಾಕಂದ್ರೆ ಅದು 5ನೇ ಮುದ್ರೆ ಕೆಳಗೆ, 4ನೇ ಮುದ್ರೆ ಅನ್ಯರ ವಧು ವೇಲ್ಪಡುತ್ತದೆ. ಆದ್ರಿಂದ ಯಹೂದ್ಯರು ಆತನ ಆತ್ಮದಿಂದ ಹುಟ್ಟಿದವರಾಗಿರುವುದಿಲ್ಲ. ಯಹೂದ್ಯರು ಆತನ ಆತ್ಮದಿಂದ ಹುಟ್ಟಿದವರಲ್ಲ. ಅವರು ಶರೀರದ ಮಕ್ಕಳು. ಅಲ್ಲಲ್ಲಿ ಯೇಸುವಿನ ಮೆಸೇಜನ್ನು ಸಹ ಅವರು ನಂಬುವುದಿಲ್ಲ. ಆದರೆ ಅನ್ಯ ಜಾತಿಯವರಿಗೋಸ್ಕರವಾಗಿ ಅವರು ದೇವರಿಂದ ಕುರುಡರಾಗಿ ಮಾಡಲ್ಪಟ್ಟಿದ್ದರಿಂದ ಅವರು ಆತನ ಬಳಿಗೆ ಬಾರದಿದ್ದರೂ ಅವರು ನಿಜವಾಗಿ ತಾವು ತಿಳಿದಿದ್ದಂತ ಎಲ್ಲಾ ವಾಕ್ಯಕ್ಕೂ ನಂಬಿಗಸ್ತರಾಗಿದ್ದಾರೆ. ದೇವತೆ ಯೇಸು ಕ್ರಿಸ್ತಂತ ಬಂದಿದ್ದು ಕೂಡ ಹಳೆಯೊಡಂಬಡಿಕೆ ಏನು ವಾಕ್ಯ ಹೇಳಲ್ಪಟ್ಟಿರ್ತದೆ ಅದಕ್ಕೆಲ್ಲ ನಂಬಿಗಸ್ತರಾಗಿದ್ರು ಇವರು 5ನೇ ಮುದ್ರೆಯಲ್ಲಿ ಜನ. ಅದಕ್ಕಾಗಿ ಅವ್ರು ನಿತ್ಯ ಜೀವಕ್ಕೆ ಬರ್ತಾರೆ. ಮಹಾಸಂಖ್ಯೆ ಹಿಟ್ಲರು, ಸ್ಟಾಲಿನ್ನು ಮತ್ತಿತರ ಕೆಳಗೆ ಕೊಲ್ಲಲ್ಪಟ್ಟವರು ಅವರು.
ಎರಡನೇ ಪುನರುತ್ಥಾನದಲ್ಲಿ ಬರ್ತಾರೆ. ಮತ್ತು ಇನ್ನೂ ಸಾಯುವರು, ಅಲ್ಲೆಲುಯ್ಯ, ಇನ್ನೂ ಸಾಯರದ ಅವರೆಲ್ಲ ವಾಕ್ಯಕ್ಕೋಸ್ಕರ ನಂಬಿಗಸ್ತರು, ಅಂದ್ರೆ ಹಳೆ ಒಡಂಬಡಿಕೆ ವಾಕ್ಯಕ್ಕೋಸ್ಕರ, ಅಲ್ಲೆಲುಯ್ಯ. ಈ ಆಧಾರದ ಮೇಲೆ ಅವರು ಅವರಿಗೆ ನಿತ್ಯ ಜೀವ ಕೊಟ್ಟರು. 5 ಮಂದಿ ಮೂರ್ಖ ಕುವಾರಿಯರು, ಅಲ್ಲೆಲುಯ್ಯ, ಬುದ್ಧಿದ ಕನ್ನಿಕೆ, ಆ ಎರಡನೇ ಪುನರುತ್ಥಾನದಲ್ಲಿ ಎದ್ದು ಬರ್ತಾರ ಅವರು, ಅಲ್ಲೆಲುಯ್ಯ. ಅವರು ಕುವಾರಿಯರಾಗಿದ್ದನ್ನು ಲಕ್ಷ್ಯಕ್ಕೆ ತಂದುಕೊಳ್ರಿ, ಅವರಲ್ಲಿ ಪವಿತ್ರಾತ್ಮ ಇರಲಿಲ್ಲ, ಅಲ್ಲೆಲುಯ್ಯ. ಆದ್ರಿಂದ ಅವರು ವಧುವಿನೊಂದಿಗೆ ಇರಲಿಲ್ಲ, ಆದ್ರೆ ತಮ್ಮೊಂದಿಗೆ ಎಣ್ಣೆ ಹೊಂದಿಕೊಂಡಿದ್ದಿಲ್ಲ. ಆ ಬುದ್ಧಿವಂತ ಕನ್ಯೆಯರು ವಧುವಿನ ಒಂದು ಭಾಗವಾಗಿದ್ರು, ಅಲ್ಲೆಲುಯ್ಯ. ಬುದ್ಧಿವಂತ ಕನ್ಯೆಯರು ವಧುವಿನ ಒಂದು ಭಾಗ ಆಗಿದ್ರು. ಆದ್ರೆ ಈ ಜನ ಪ್ರತ್ಯೇಕವಾದ ದೇವರ ಪ್ರೀತಿಸುವ ಜನರಾಗಿದ್ರು. ಈ ಬುದ್ಧಿವಂತ ಕನ್ನಿಕೆ ದೇವರನ್ನು ಪ್ರೀತಿಸುವವರಾಗಿದ್ರು. ಅವರು ತಮಗೆ ಅದರ ವಿಷಯ ತಿಳಿದಿದ್ದ ಮಟ್ಟಿಗೆ ವಾಕ್ಯದಲ್ಲಿ ನೆಲೆಗೊಂಡಿರಲು ಪ್ರಯತ್ನ ಪಟ್ಟಿದ್ರು ಮತ್ತು ಕರ್ತನ ಕಾರ್ಯವನ್ನು ಸಹಾಯಕವಾಗಿದ್ದರಿಂದ, ಕರ್ತನ ಕಾರ್ಯವನ್ನು ಸಹಾಯಕವಾಗಿ ದೀನದಿಂದ ಮಾಡಿದ್ರಿಂದ ಕಡೆದಿಂದಲೇ ಎದ್ದು ಬರುವರು. ಅದರಲ್ಲಿ ಆ 1000 ವರ್ಷ ಆಳ್ವಿಕೆಯಲ್ಲಿ ಇರೋದಿಲ್ಲ, 1000 ವರ್ಷ ಆಳ್ವಿಕೆಯಲ್ಲಿ ಇರಲಿ ಬುದ್ಧಿದ ಕಣಿಕೆ, ಆಮೇಲೆ ಬರ್ತದೆ. ಈ ಸತ್ಯ ಸಂಗತಿಗಳನ್ನು ನಾವು ನೋಡಲು ಪ್ರಾರಂಭಿಸ್ತೇವೆ. ಏನಂದ್ರೆ ಇದು ನಾವು ಮೊದಲು ಎಂದೂ ನಂಬದ ಅಥವಾ ಎಣಿಸಿದಂತ ಸಂಗತಿಗಳಿಂದ ಎಷ್ಟೋ ಹೆಚ್ಚು ಪ್ರಾಮುಖ್ಯತೆ ಮತ್ತು ಅದ್ಭುತವಾಗಿ ಇದೆ. ಇದರ ಸಂಗತಿ ನೋಡಿ ಎಷ್ಟು ಚೆನ್ನಾಗಿರ್ತದ. ಈ ಎಲ್ಲ ಜನರು ತಮ್ಮ ಹೆಸರುಗಳನ್ನು ಜೀವಭದ್ರ ಪಟ್ಟಿಯಲ್ಲಿ ಹೊಂದಿದ್ರು ಮತ್ತು ಅವರುಗಳು ಅಲ್ಲಿ ಉಳಿದವು. ಆದರೆ ಯಾರ ಹೆಸರುಗಳು ಉಳಿಯಲಿಲ್ಲ. ವಧುವಿನೊಂದಿಗೆ ಹೋರಾಡಿದ ಜಾಗತಿಕ ಪದ್ಧತಿ ಸಭಾಗಳಾದ ಅವುಗಳ ಹೆಸರುಗಳೇ ಜೀವಭದ್ರ ಪಟ್ಟಿಯಿಂದ ಅಳಿಸಲ್ಪಟ್ಟರು. ವಧುವಿನಿಗೆ ಹೋರಾಡ್ತಾರಲ್ಲ, ವಧುವಿನ ಬೈತಾರಲ್ಲ, ಅಂಥವ್ರ ಹೆಸರುಗಳು, ಈ ಸಂಪ್ರದಾಯ ಸಭೆಗಳೆಲ್ಲ ಅಂಥವ್ರ ಹೆಸರುಗಳು ಅಳಿಸಲ್ಪಡ್ತಾವ ಜೀವಭದ್ರ ಪಟ್ಟಿಯಲ್ಲಿ. ಅಲ್ಲೆಲುಯ್ಯ. ಅವುಗಳೇ ತಮ್ಮ ಹೆಸರನ್ನು ಕಳ್ಕೊಳ್ಳುವವು. ಆ ಎಲ್ಲ WCC ಸೇರ್ಕೊಂಡಿರ್ತಾವಲ್ಲ, ಅವರು ಬೆಂಕಿ ಕೆರೆಗೆ ದೊಬ್ಬಲ್ಪಡ್ತಾವ. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ. ಆದರೆ ನಾವು ಅಲ್ಲೆಲುಯ್ಯ, ಅಲ್ಲೆಲುಯ್ಯ, ನಾವು ಹಾಗೆ ಮಾಡುವ ಮೊದಲು ಇಷ್ಟರವರೆಗೂ ನಾವು ಮಾತಾಡಿದ್ದು ಇನ್ನೊಂದು ಬಾರಿ ನೋಡೋಣ. ಎಲ್ಲದಕ್ಕೂ ಮೊದಲು ದೇವರ ಉದ್ದೇಶ ಮತ್ತು ಆರಿಸುವಿಕೆ ಆಗಿದೆ. ಎಲ್ಲದಕ್ಕೂ ಮೊದಲು ದೇವರ ಉದ್ದೇಶ ಆರಿಸುವಿಕೆ ಎಂದು ನಮಗೆ ಅಂತ್ಯದಲ್ಲಿ ಖಚಿತವಾಗುತ್ತದೆ. ಅಲ್ಲೆಲುಯ್ಯ. ಅದು ಸ್ವತಂತ್ರವಾಗಿ ಆತನಲ್ಲೇ ಇದ್ದ ಉದ್ದೇಶವಾಗಿತ್ತು. ಆತನಂತೆ ಇರುವ ವಾಕ್ಯದ ವಧುವಾಗಲಿರುವ ಒಂದು ಪ್ರಜೆ ತರುವುದು ಆತನ ಉದ್ದೇಶವಾಗಿತ್ತು. ಲೋಕದ ಅಸ್ತಿವಾರವು ಹಾಕಲ್ಪಡುವ ಮೊದಲೇ ಆಕೆ ಆರಿಸಲ್ಪಟ್ಟಿಲ್ಲ ಯಾರು ವಧು. ಈ ಲೋಕದಲ್ಲಿ ದಾಟಿದ ಯುಗಗಳ ಕಾಲಾವಧಿಯಲ್ಲಿ ಆಕೆಯು ಎಂದೂ ತರಲ್ಪಡುವ ಮೊದಲೇ ಪ್ರೀತಿ ಮತ್ತು ಆತನಿಂದ ಮೊದಲೇ ತಿಳಿದವಳಾಗಿದ್ದಳು ಆಕೆ. ಅಲ್ಲೆಲುಯ್ಯ. ರೋಮಪುರ ಪತ್ರಿಕೆ 4:8. ಅಲ್ಲೆಲುಯ್ಯ. ಇನ್ನು ಉಂಟಾಗಿದ್ದ ಮುಂಚೆ ಯಾಕೆ ಪ್ರಿಯಳು ಮತ್ತು ಆತನಿಂದ ಮೊದಲೇ ತಿಳಿದವಳಾಗಿದ್ದಳು. ಅಲ್ಲೆಲುಯ್ಯ. ಆಕೆ ಆತನ ರಕ್ತದಿಂದ ಬಿಡುಗಡೆಗೊಳಿಸಲ್ಪಟ್ಟವಳಾಗಿದ್ದಾಳೆ ಮತ್ತು ಎಂದೂ ದಂಡನೆಗೆ ಒಳಗಾಗುವುದಿಲ್ಲ. ಆಕೆ ನ್ಯಾಯ ವಿಚಾರಣೆಗೆ ಗುರಿಯಾಗುವುದಿಲ್ಲ. ಯಾರು ವಧು. ಯಾಕೆಂದ್ರೆ ಆಕೆ ಮೇಲೆ ಪಾಪದ ಆರೋಪಗಳು ತರಲು ಸಾಧ್ಯವಿಲ್ಲ. ವಧುವಿನ ಮೇಲೆ ಪಾಪದ ಆರೋಪ ತರಲು ಹೆಣ್ಮಕ್ಕಳೆಲ್ಲ ಸಾಧ್ಯ ಇಲ್ಲ. ರೋಮ ಪತ್ರಿಕೆ 4:8 ಹೇಳ್ತದೆ ಏನಂದ್ರೆ, ಕರ್ತನು ಯಾವ ಪಾಪಗಳ ಲೆಕ್ಕಕ್ಕೆ ತರುವುದಿಲ್ಲವೋ ಅವನೇ ಆ ಮನುಷ್ಯನ ಧನನು. ಆದರೆ ನಿಜವಾಗಲೂ ಆತನೊಂದಿಗೆ ಆತನ ನ್ಯಾಯ ಸಿಂಹಾಸನದಲ್ಲಿ ಕೂತಿರುವಳು. ಲೋಕವನ್ನು ಅಷ್ಟು ಮಾತ್ರವೇ ಅಲ್ಲದೆ ಅಲ್ಲೆಲುಯ್ಯ ದೇವದೂತರನ್ನು ಸಹ ನ್ಯಾಯ ತೀರಿಸುವಳು. ಅಲ್ಲೆಲುಯ್ಯ. ದೇವದೂತರನ್ನು ಕೂಡ ನ್ಯಾಯ ತೀರಿಸ್ತಾಳೆ. ಆಕೆ ಹೆಸರು, ವಧುವಿನ ಪ್ರತಿಯೊಬ್ಬ ಸದಸ್ಯನ ಹೆಸರು ಯಜ್ಞದ ಕ್ರಿಯಾದ ಜೀವನದ ಪುಸ್ತಕದ ಒಂದು ಭಾಗದಲ್ಲಿ ಭೂಲೋಕ ಅಸ್ತಿವಾರ ಹಾಕೋದಕ್ಕಿಂತ ಮುಂಚೆನೆ ಬರೆಯಲ್ಪಟ್ಟಿತ್ತು. ಎರಡನೇದಾಗಿ ಅಲ್ಲಿ ಇನ್ನೊಂದು ದರ್ಜೆ ಇದೆ. ಅವರ ಹೆಸರು ಕೂಡ ಜೀವಭದ್ರ ಪಟ್ಟಿಯಲ್ಲಿ ಇದೆ. ಅವರು 2ನೇ ಪುನರುತ್ಥಾನದಲ್ಲಿ ಎದ್ದು ಬರ್ತಾರೆ. ಅದು 25ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಂತ ಬುದ್ಧಿಲ್ಲದ ಕನ್ನಿಕೆ. ಅಲ್ಲೆಲುಯ್ಯ. ಬುದ್ಧಿಲ್ಲದ ಕನ್ನಿಕೆ ಮತ್ತು ನೀತಿವಂತರು, ಇವರೇ ಬುದ್ಧಿಲ್ಲದ ಕನ್ನಿಕೆ ಇರ್ತಾರೆ, ನೀತಿವಂತರು ಇರ್ತಾರೆ. ಮೃಗ ನಮಸ್ಕರಿಸದವರು ಮತ್ತು ಅಂತ್ಯಕ್ರಿಸ್ತನ ಪದ್ಧತಿಗೆ ಒಳಗಾಗದವರು ಆಗಿದ್ದು ತಮ್ಮ ವಿಶ್ವಾಸವನ್ನ ಹಿಡ್ಕೊಂಡಿರುವುದಕ್ಕಾಗಿ ಸಾಯುವವರು ಈ ದರ್ಜೆಯಲ್ಲಿದ್ದಾರೆ. ಅಲ್ಲೆಲುಯ್ಯ.
ಆದರೂ ಅವರು ಪುನರ್ಜನ್ಮ ಹೊಂದದೆ ಇರುವುದರಿಂದ ವಧುವಿನಲ್ಲಿ ಇರೋದಿಲ್ಲ. ಆದರೆ ಅವರು ಎರಡನೇ ಪುನರುತ್ಥಾನದಲ್ಲಿ ಎದ್ದು ಬಂದು ನಿತ್ಯ ಜೀವಕ್ಕೆ ಹೋಗ್ತಾರೆ. ಮೂರನೇ ಪುನರುತ್ಥಾನ, ಮೂರನೇ ಐಗುಪ್ತ ದೇಶದಿಂದ ಹೊರಗೆ ಬಂದ ಇಸ್ರಾಯೇಲರಂತೆ, ಅಲ್ಲೂಯ, ಮೂರನೇದಾಗಿ ಐಗುಪ್ತ ದೇಶದಿಂದ ಹೊರಗೆ ಬಂದ ಇಸ್ರಾಯೇಲರಂತೆ ಮೇಲೆ ಅಂಚಿನಲ್ಲಿ ಕ್ರೈಸ್ತರು ಅಲ್ಲಿರ್ತಾರೆ. ಅಲ್ಲೂಯ, ಇಂಥವರು ತಮ್ಮ ಹೆಸರುಗಳನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಪಡ್ಕೊಂಡಿದ್ರು, ಅವರ ಕೃತ್ಯಗಳು ಅದರಲ್ಲಿ ಬರೆಯಲ್ಪಟ್ಟಿದ್ವು. ಇವರು ದೇವರಿಗೆ ಅವಿಧೇಯರಾದ ಕಾರಣ, ಈ ಕ್ರೈಸ್ತರು ಗಿರ ಸಂಪ್ರದಾಯಗಳು ದೇವರಿಗೆ ಅವಿಧೇಯರಾದ ಕಾರಣ, ಅವರು ದೇವರಿಗೆ ಅವಿಧೇಯರಾದ ಕಾರಣ ಪವಿತ್ರಾತ್ಮ ಇಲ್ಲದವರಾದ್ರಿಂದ ಅವರ ಮಧ್ಯದಲ್ಲಿ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಇಲ್ಲದಿದ್ರು ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಿಂದ ಅಳಿಸಲ್ಪಡುವವು. ಈ ಗುಂಪಿನ ಮಧ್ಯದಲ್ಲಿ ಪೂರ್ಣರಾದ ದೇವರಾತ್ಮನು ಇಲ್ಲದೆ ಇರುವುದಾದರೂ ಧಾರ್ಮಿಕರಾಗಿರುವ ಯೂದನಂತಿರ್ತಾರೆ. ಇವರೆಲ್ಲ ಧಾರ್ಮಿಕರಂತ ಯೂದ ಇದ್ದಂಗೆ ಇರ್ತಾರೆ ಇವರೆಲ್ಲ ಸಂಪ್ರದಾಯಗಳು. ಅದಕ್ಕಾಗಿ ಇವರು ಬೇಕಿಕರಿಗೆ ಹೋಗ್ತಾರೆ. ಅವರ ಜೀವಿತದಲ್ಲಿ ಆ ಪ್ರದರ್ಶನ ಇರುವುದು ಮತ್ತು ಅವರ ಹೆಸರು ಪುಸ್ತಕದಲ್ಲಿ ಇಲ್ಲದಿದ್ದರೂ ಅವರು ಅವರಲ್ಲಿ ಆರಿಸಲ್ಪಟ್ಟಿರಲಿಲ್ಲ. ಬೀಳಾಮನಂತಿರುವ ಗುಂಪಾಗಿರುತ್ತದೆ. ನಾಲ್ಕನೇದಾಗಿ ಮತ್ತು ಕೊನೆಯದಾಗಿ ತಮ್ಮ ಹೆಸರುಗಳು ಎಂದೂ ಆ ಪುಸ್ತಕದಲ್ಲಿ ಇಲ್ಲದೇ ಇದ್ದವರು ಅಥವಾ ಅವರ ಹೆಸರುಗಳಲ್ಲಿ ಎಂದೆಂದೂ ಬರೆಯದೇ ಇರುವವರಾಗಿರುವಂತವರು ಇದ್ದಾರೆ. ಅಲ್ಲಲ್ಯ, ಪ್ರಕಟಣೆ ಅವರ ಹೆಸರುಗಳು ಎಂದೆಂದೂ ಬರೆಯದೇ ಇರ್ತಕ್ಕಂಥ ಯಾವ ಪ್ರಕಟಣೆ 13 ಪ್ರಕಟಣೆ 17. ಜಗದುತ್ಪತ್ತಿಗೆ ಮುಂಚೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾತನ ಬೆಳೆಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳು ಅದಕ್ಕೆ ನಮಸ್ಕಾರ ಮಾಡುವುದು. ಯಾರ ಹೆಸರು ಬರೆಯಲ್ಪಟ್ಟಿಲ್ವೋ ಅವರೆಲ್ಲ ಏನ್ ಮಾಡ್ತಾರಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರು ಬರೆಯಲ್ಪಟ್ಟಿವೋ ಆ ಭೂನಿವಾಸಿಗಳೆಲ್ಲ ಅದಕ್ಕೆ ನಮಸ್ಕಾರ ಮಾಡ್ತಾರೆ. 17:8. ಇನ್ನು ಕಂಡ ಮೃಗ ಮೊದಲು ಇತ್ತು, ಈಗ ಇಲ್ಲ, ಮತ್ತು ಅದು ಲೋಕದಿಂದ ಏರಿ ಬಂದು ನಾಶಕ್ಕೆ ಹೋಗುವುದು. ಭೂನಿವಾಸಿಗಳು ಯಾರ್ಯಾರು ಹೆಸರುಗಳು ಲೋಕಾದಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವೋ ಅವರು ಆ ಮೃಗವನ್ನು ನೋಡಿ ಇದು ಮೊದಲು ಇತ್ತು, ಈಗ ಇಲ್ಲ, ಇನ್ನು ಮುಂದೆ ಬರುವುದು ಎಂದು ತಿಳಿದು ಆಶ್ಚರ್ಯ ಪಡ್ತಾರೆ. ಯೇಸು ತನ್ನ ಸ್ವಂತ ಹೆಸರಿನಲ್ಲಿ ಬರುವರನ್ನು ತನ್ನ ಸ್ವಂತ ಹೆಸರಿನಲ್ಲಿ ಬರುವನು ಒಂದು ಗುಂಪು ಜನರು ಸ್ವೀಕರಿಸುವುದೆಂದು ಹೇಳುತ್ತಾರೆ. ಸ್ವಂತ ಹೆಸರಲ್ಲಿ ಬರುವ ಯಾರು? ಪೋಪನ ಅಂತ್ಯಕ್ರಿಸ್ತನು. ಪ್ರಕಟಣೆ 13:8, ಪ್ರಕಟಣೆ 13:8, ಪ್ರಕಟಣೆ 17:8. ಅಲ್ಲೂಯ, ಅದನ್ನೇ ಸ್ಪಷ್ಟವಾಗಿ ಇಲ್ಲಿ ಅವರು ವಿಷಯವಾಗಿ ಅದು ಹೇಳುತ್ತದೆ. ಇವರು ಏನ್ ಮಾಡ್ತಾರೆ? ಅಂತ್ಯಕ್ರಿಸ್ತನನ್ನ ಪೋಪನನ್ನು ಒಪ್ಪಿಕೊಳ್ಳುವಂತ ಜನ. ಯೇಸುವಿನ ಹೆಸರಲ್ಲಿ ಬಂದವಲ್ಲ, ಯೇಸುವಿನ ಹೆಸರು ಎತ್ಕೊಂಡು ಬಂದವರು. ಅಲ್ಲೂಯ, ತನ್ನ ಸ್ವಂತ ಹೆಸರಿನಲ್ಲಿ ಬಂದವರು. ಯೇಸು ಹೆಸರಿನಲ್ಲಿ ಬಂದವ್ರು ಒಪ್ಕೊಳ್ಳಿಲ್ಲ, ಸ್ವಂತ ಹೆಸರಿನಲ್ಲಿ ಬಂದವ್ರನ್ನ ಒಪ್ಕೊಂಡ್ರೆ ಅದೇ ಪೋಪನ ಒಪ್ಪಿಕೊಂಡ ಜನ ಇವರು ನಾಶ ಆಗಿ ಹೋಗ್ತಾರೆ. ಅಲ್ಲೂಯ, ಇವರು ದೇವರಿಂದ ನೇಮಿಸಲ್ಪಡರು, ಆದರೆ ಆರಿಸಲ್ಪಟ್ಟವರಲ್ಲ. ಪೆರವನಂತಿರುವಂತ ಒಂದು ಗುಂಪಾಗಿರ್ತದೆ. ಪೆರವಿದ್ರಲ್ಲ ಮೋಶೆ ಕಾಲದಲ್ಲಿ ಅಂತ ಗುಂಪು. ಅದು ಅವನ ವಿಷಯವಾಗಿ ಹೇಳ್ತದೆ, ನಿನ್ನನ್ನು ನಾನು ಉದ್ದೇಶದಿಂದಲೇ ಉನ್ನತ ಸ್ಥಾನಕ್ಕೆ ತಂದೆ, ತನ್ನ ಕೋಪಕ್ಕೆ ಗುರಿಯಾದ ನಾಶ ಪಾತ್ರವನ್ನು. ರೋಮ ಪತ್ರಿಕೆ 9:17. ಅಲ್ಲೂಯ, ರೋಮ 9:17, 21, 22. ಅಲ್ಲೂಯ, ಇಂಥವರಲ್ಲಿ ಯಾರು ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲ. ಈಗ ಅವರ ದಾಖಲೆ ಇರುವುದಿಲ್ಲ ಎಂದು ನಾನು ಹೇಳುವುದಿಲ್ಲ. ನಿಸ್ಸಂದೇಹ ಇವರ ವಿಷಯವಾಗಿ ಒಂದು ತರಹ ದಾಖಲೆ ಇರುವುದು ಇವರ ವಿಷಯದಲ್ಲಿ, ಪೆರವ ಮತ್ತೆ ಇನ್ಯಾರು ಇದಾರಲ್ಲ ಅವ್ರ ವಿಷಯದಲ್ಲಿ. ಆದರೆ ಜೀವಬಾಧ್ಯರ ಪಟ್ಟಿಯಲ್ಲಿ ದಾಖಲೆ ಇಲ್ಲ. ಇವರ ಇರುವಿಕೆ ಉದ್ದೇಶವೇನಾಗಿದೆ ಎಂಬುದನ್ನು ಆ ಪುಸ್ತಕ ಉಳಿದ ಭಾಗದಲ್ಲಿ ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ. ಹೌದು, ನೋಡ್ತೇವೆ. ಆದರೆ 12 ವಚನಗಳಲ್ಲಿ ಕೂಡಿಸಬಹುದು. ಜ್ಞಾನೋಕ್ತಿ 16:4, ಜ್ಞಾನೋಕ್ತಿ 16:4. ಅಲ್ಲೆಲ್ಲ ಯೆಹೋವನಿಗೆ ಕೇಳಿದ ದಿನಕ್ಕಾಗಿ ಕೆಡಕನ್ನುಂಟು ಮಾಡಿದ್ದಾನೆ. ಯೋಬ 21:30. ಯೋಬ 21:30.
21:30. ಆಪತ್ತಿನ ದಿನದಲ್ಲಿ ದುಷ್ಟನು ಉಳಿದು ಕೋಪವು ತುಂಬಿದ ದಿವಸ ಕೋಪವು ತುಂಬಿ ತುಳುಕುವ ದಿವಸದಲ್ಲಿ ತಪ್ಪಿಸಲ್ಪಡುವನು ಎಂಬುದು ನಿಮಗೆ ಗೊತ್ತಾಗಲಿಲ್ಲವೇ? ವಾಕ್ಯದ ಈ ಭಾಗವು ಮನುಷ್ಯನ ಬುದ್ಧಿಗೆ ತಿಳ್ಕೊಳ್ಳಲು ಬಹಳ ಕಠಿಣವಾಗಿದೆ. ಇದು ಬಹಳ ಕಠಿಣವಾಗಿದೆ ಈ ವಾಕ್ಯದ ಭಾಗ. ಈ 16 ಯೋಬನ ಗ್ರಂಥ 21:30 ಮತ್ತು ಜ್ಞಾನೋಕ್ತಿ 16:4 ಮನುಷ್ಯನ ಬುದ್ಧಿ ಬಹಳ ಕಠಿಣವಾಗಿದೆ. ಅದನ್ನು ಕೇವಲ ನಂಬಿಕೆಯಿಂದಲೇ ಸ್ವೀಕಾರ ಮಾಡಿ ವಿಶ್ವಾಸಿಸಬೇಕಷ್ಟೇ. ಈಗ ನಾನು ಹೇಳುವುದರ ವಿಷಯವಾಗಿ ಕೆಲವರಿಗೆ ಮನಸ್ಸಿನಲ್ಲಿ ನೋವುಂಟಾಗಬಹುದು. ಯಾಕೆಂದ್ರೆ ಅವರು ದೇವರ ಸಾರ್ವಭೌಮವನ್ನು ತಿಳ್ಕೊಳ್ಳಲು ವಿಫಲರಾಗುತ್ತಾರೆ. ಅವರು ದೇವರಾಗಿದ್ದಾರೆ ಎಂದು ಹೇಳುತ್ತದೆ. ಅದು ದೇವರಾಗಿದ್ದಾರೆ ಎಂದು ಹೇಳುತ್ತದೆ. ಸಾರ್ವಭೌಮತ್ವ ಪ್ರಶ್ನೆ ಮಾಡಕ್ಕೆ ಸಾಧ್ಯವಿಲ್ಲ. ಮತ್ತು ಆತನು ದೇವರಾಗಿರುವುದರಿಂದ ಆತನ ಆಲೋಚನೆಯನ್ನು ಸೋಲಿಸಲು ಸಾಧ್ಯವಿಲ್ಲ ಮತ್ತು ಆತನ ಇಷ್ಟಾರ್ಥವನ್ನು ಮತ್ತು ಉದ್ದೇಶವನ್ನು ನಿಷ್ಫಲಗೊಳಿಸಲು ಸಾಧ್ಯವಿಲ್ಲ. ಆದರೆ ಆತನು ಸರ್ವಶಕ್ತನಾಗಿರುವುದರಿಂದ ಎಲ್ಲಾ ವಿಷಯಗಳ ಮೇಲೆ ಪ್ರಭುತ್ವವನ್ನು ಹೊಂದಿದ್ದಾನೆ ಮತ್ತು ತನ್ನ ಎಲ್ಲಾ ಸೃಷ್ಟಿಯೊಂದಿಗೆ ತನಗೆ ಏನು ಸರಿ ಕಾಣುತ್ತದೋ ಹಾಗೆ ಮಾಡುತ್ತಾನೆ. ಯಾಕೆಂದರೆ ಎಲ್ಲವೂ ಆತನ ಸಂಪರ್ಕವಾದ ಸಂತೋಷಕ್ಕಾಗಿ ಸೃಷ್ಟಿಸಿದನು. ಎಲ್ಲವನ್ನೂ ಆತನ ಸಂತೋಷಕ್ಕಾಗಿ ಸೃಷ್ಟಿ ಮಾಡಿದನು. ಯಾಕಂದ್ರೆ ಎಲ್ಲವೂ ಆತನ ಸಂತೋಷಕ್ಕಾಗಿ ಸೃಷ್ಟಿಸಲ್ಪಟ್ಟಿದೆ. ಆದ್ದರಿಂದ ಪೌಲನು ಹೇಳುವಂತೆ ಒಂದು ಮಣ್ಣಿನ ಮುದ್ದೆಯನ್ನು ತೆಗೆದುಕೊಂಡು ಅದೇ ಮುದ್ದೆಯಿಂದ ಒಂದು ಗೌರವಕ್ಕೋಸ್ಕರ ಆದ್ದರಿಂದ ಯಾರು ನಾವು ನೋಡ್ತೇವೆ, ಒಂದು ಮಣ್ಣಿನ ಮುದ್ದೆಯಿಂದ ಒಂದು ಒಳ್ಳೆ ಪಾತ್ರೆ, ಒಂದು ಕೆಟ್ಟ ಪಾತ್ರೆ ಕುಂಬಾರ ಮಾಡ್ತಾನೆ ನೋಡಿ. ಅಲ್ಲಲ್ಯ ಆ ರೀತಿ ದೇವರು ಒಂದು ಪಾತ್ರೆಯನ್ನು ಅವಮಾನಕ್ಕೆ ಮಾಡುವುದಾದ್ರೆ, ಗೌರವಕ್ಕೆ ಒಂದು ಪಾತ್ರೆ, ಅವಮಾನಕ್ಕೆ ಒಂದು ಪಾತ್ರೆ ಮಾಡುವುದಾದ್ರೆ ಅದರಿಂದ ಯಾರು ರೇಗಿಸಲ್ಪಡೋರು ಮತ್ತು ಆತನ ವಿರೋಧವಾಗಿ ಯಾರು ಮಾತಾಡಲಿಕ್ಕೆ ಸಾಧ್ಯ? ಆತನು ಸೃಷ್ಟಿಕರ್ತನಾಗಿದ್ದಾನೆ ಎಂಬುದು ನಮಗೆ ಗೊತ್ತು. ಒಂದು ಆಧಾರದಿಂದ ನಮಗೆ ಇದೆಲ್ಲ ಆತನ ಅಧಿಕಾರ ಇದೆ, ಇದೆಲ್ಲದರಲ್ಲಿ ಆತನ ಅಧಿಕಾರ ಇದೆ ಎಂಬುದನ್ನು ನಾವು ನಿರಾಕರಿಸಲು ಸಾಧ್ಯವಿಲ್ಲ. ಆದರೂ ಆತನು ಇನ್ನೂ ಮುಂದೆ ಓದಲು. ಯಾಕೆಂದರೆ ರೋಮ ಪತ್ರಿಕೆ 14:7-9 ರೋಮ 14:7-1 ಯೇಸು ಇಡೀ ಲೋಕವನ್ನು ಕೊಂಡುಕೊಳ್ಳುವುದಕ್ಕಾಗಿ ತಕ್ಕ ಕ್ರಯವನ್ನು ಕೊಟ್ಟನು. ಇಡೀ ಲೋಕವನ್ನು ಕೊಂಡುಕೊಳ್ಳೋದಕ್ಕೆ ರಕ್ತ ಸುರಿಸಿದ್ನು ಎಂಬುದಕ್ಕೋಸ್ಕರ ನಾವು ಖಂಡಿಸಲು ಸಾಧ್ಯವಾಗದ ರುಜುವು ಆಗಿದೆ. ಅದು ನಮಗೆ ಗೊತ್ತು. ಇಲ್ಲ, ಇಡೀ ಲೋಕ ರಕ್ಷಿಸೋದಕ್ಕೋಸ್ಕರ ಇಡೀ ಲೋಕವನ್ನು ತನ್ನ ಸಂತೋಷಕ್ಕೋಸ್ಕರ ಸೃಷ್ಟಿ ಮಾಡಿದಂತ ಮತ್ತು ಆಗಿರುವುದರಿಂದ ಆತನು ಸ್ವಂತ ಜನರೊಂದಿಗೆ ತನ್ನ ಇಷ್ಟದಂತೆ ಆತನು ಮಾಡಬಹುದು. ನಮ್ಮಲ್ಲಿ ಒಬ್ಬರಾದರೂ ತನಗಾಗಿ ಬದುಕುವುದಿಲ್ಲ, ತನಗಾಗಿ ಸಾಯುವುದಿಲ್ಲ. ಅಲ್ಲೆಲ್ಲೂಯಾ. ಯೋಹಾನ ಸುವಾರ್ತೆ 17:2 ಇಡೀ ಲೋಕವನ್ನ ಏನ್ ಮಾಡ್ತಾನಂತ ಕ್ರಯ ಕೊಟ್ಟು ಕೊಂಡುಕೊಂಡಿದ್ದಾನೆ. ಮತ್ತು ಒಬ್ಬನಾದರೂ ಪೌಲ ಹೇಳ್ತಾನೆ ಏನಂದ್ರೆ, ಒಬ್ಬನಾದರೂ ತನಗಾಗಿ ಬದುಕುವುದಿಲ್ಲ, ತನಗಾಗಿ ಸಾಯುವುದಿಲ್ಲ. ನಾವು ಬದುಕಿದೆ ಕರ್ತನಿಗಾಗಿ ಬದುಕುತ್ತೇವೆ, ಸತ್ತರೆ ಕರ್ತನಿಗಾಗಿ ಸಾಯ್ತೇವೆ, ಬದುಕಿರು ಸತ್ತರು ಕರ್ತನವರೇ. ಯಾಕಂದ್ರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರ್ಬೇಕಂತಲೇ ಕ್ರಿಸ್ತನು ಸತ್ತು ಜೀವಿತನಾದ. ಒಡೆಯ ಅದರಲ್ಲಿ ಒಡೆತನ ಇಲ್ಲಿ ಸಂಬಂಧವೆಂದು ಅರ್ಥವಾಗುವುದಿಲ್ಲ. ವ್ಯವಹಾರ 17:2 ಓಕೆ. ಇದು ಹೇಳಲ್ಪಟ್ಟಿದೆ, ನೀನು ಅವನಿಗೆ ಯಾರ್ಯಾರು ಕೊಟ್ಟಿದ್ದೀಯೋ ಅವರೆಲ್ಲರೂ ಅವನಿಗೆ ಅವನು ನಿತ್ಯ ಜೀವ ಕೊಡಬೇಕೆಂದು ಆತನಿಗೆ ಎಲ್ಲಾ ಮನುಷ್ಯರ ಮೇಲೆ ಅಧಿಕಾರ ಕೊಟ್ಟಿ. ಎಲ್ಲಾ ಮನುಷ್ಯರ ಮೇಲೆ ಕ್ರಿಸ್ತನಿಗೆ ಅಧಿಕಾರ ಇದೆ ನಿತ್ಯ ಜೀವ ಕೊಡ್ಲಿಕ್ಕೆ. ಅಲ್ಲಿ ಹೇಳುವುದಾದ್ರೆ ಅಲ್ಲಲ್ಲಿಯ ದೇವರು ಸರ್ವಜ್ಞಾನಿ ಅಂತ ಹೇಳುವುದಾದ್ರೆ ಆಗ ನಾವು ಆ ಜ್ಞಾನದಲ್ಲಿ ಮತ್ತು ನೀತಿಯಲ್ಲಿ ಸಹ ಪರಿಪೂರ್ಣ ಎಂದು ಒಪ್ಪಿಕೊಳ್ಳಬೇಕು. ಆರಿಸುವಿಕೆ ಮತ್ತು ಖಂಡನೆಯ ಯೋಜನೆಯು ಅದು ಎಲ್ಲಾ ಯುಗಗಳಲ್ಲಿ ಪ್ರಕಟಿಸಲ್ಪಟ್ಟ ದೇವರ ಜ್ಞಾನವಾಗಿದೆ. ಆರಿಸುವಿಕೆ ಮತ್ತು ಖಂಡನೆ ಎಲ್ಲಾ ಯುಗಗಳಲ್ಲಿ ಬಂದಿರತಕ್ಕಂಥದ್ದಾಗಿದೆ. ಅದು ಎಫೆಸಿ ಪತ್ರಿಕೆ 1:13-11 ಎಫೆಸಿ ಪತ್ರಿಕೆ 3:13
ಹೇಳುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯಾಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕ ಹಜ್ಜಲ್ಲಿರುವ ಸಕಲ ಆತ್ಮೀಯರನ್ನು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಾನದಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮ ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡು ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿ ತರಬೇಕೆಂದು ನಮ್ಮನ್ನು ಕ್ರಿಸ್ತನಲ್ಲಿ ಮೊದಲೇ ಪುತ್ರರನ್ನು ಸ್ವೀಕರಿಸಬೇಕು ದಯಾಪೂರ್ವಕ ತನ್ನ ಚಿತ್ತಾನುಸಾರ ಮೊದಲನೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರಿಯನಲ್ಲೇ ನಮಗೆ ದೊರೆಯಿತು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧವನ್ನು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತ್ ಸೇವೆ. ಆತನು ರಾಜೇಶ್ವರ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವ ಮೂಲಕವಾಗಿ ವಿಶೇಷವಾದ ಜ್ಞಾನವಾದ ಬುದ್ಧಿಯನ್ನು ಕೊಟ್ಟು ಕೃಪೆಯನ್ನು ಇನ್ನೂ ಹೆಚ್ಚಾಗಿ ತೋರಿಸಿದ್ದಾನೆ. ತಾನು ಕಾಲು ಪರಿಪೂರ್ಣವಾದಾಗ ನಿರ್ಧರಿಸಬೇಕಾದ ಕೃಪೆಯ ಸಂಕಲ್ಪವನ್ನು ಆತನ ಕ್ರಿಸ್ತನ ಮೊದಲೇ ನಿಷ್ಕರ್ಷ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂಪರಲೋಕಗಳು ಇರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಕ್ರಿಸ್ತನಲ್ಲೇ ಸಮಸ್ತ ಒಂದಾಗುವುದು. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವರ್ಗೀಯ ಪ್ರಜೆಗಳಾದವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದು ನಾವು ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಕ್ಕೆ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡ ಒಂದು ಭಾಗದಲ್ಲಿ ಒಂದು ವಿಶಿಷ್ಟ ಜನರ ಹೆಸರುಗಳು ಹಾಕಲ್ಪಡಬೇಕು ಮತ್ತು ಅದು ಅಳಿಸಲ್ಪಡಬಾರದು. ಯಾಕೆಂದ್ರೆ ಅವು ಆತನ ವಧುಗಳ ಹೆಸರುಗಳಾಗಿವೆ. ವಿಶಿಷ್ಟವಾದ ಜನ ಇದ್ದಾರೆ ಒಂದು ಭಾಗದಲ್ಲಿ, ಒಂದು ಪುಸ್ತಕದ ಭಾಗದಲ್ಲಿ, ಒಂದು ಪುಸ್ತಕದ ಭಾಗದಲ್ಲಿ ವಿಶಿಷ್ಟವಾದ ಜನ ಇದ್ದಾರೆ, ಅದು ವಧುಗಳಾಗಿವೆ ಎಂದು ದೇವರು ಉದ್ದೇಶಿಸಿದ್ದರೆ ನಾವು ಅದನ್ನು ಒಪ್ಪಿಕೊಳ್ಳಲೇಬೇಕು. ಅಲ್ಲಿ ಕೆಲವರ ಹೆಸರುಗಳು ಎಂದೆಂದೂ ಜೀವಭದ್ರ ಪಟ್ಟಿಯಲ್ಲಿ ಜೀವಭದ್ರ ಪುಸ್ತಕದ ದಾಖಲೆಯಲ್ಲಿ ಹಾಕಲ್ಪಡದಿದ್ದರೆ ನಾವು ಅದನ್ನು ಒಪ್ಪಿಕೊಳ್ಳಬೇಕಾಗುತ್ತೆ. ಮತ್ತು ಅಲ್ಲಿ ಇನ್ನೂ ಕೆಲವರು ಅಲ್ಲಿ ಮಹಾಶ್ವೇತ ಸಿಂಹಾಸನ ನ್ಯಾಯತೀರ್ಪಿನ ನಂತರ ಕೇವಲ ಅವರು ಆತನ ಸಹೋದರರಾದ ದೇವಜನರಿಗೆ ಒಳ್ಳೆಯದನ್ನು ಮಾಡಿ ಅವರಿಗೆ ದಯ ತೋರಿಸಿ ಮತ್ತು ಅವರಿಗೆ ನ್ಯಾಯವಂತರಾಗಿದ್ದ ಆಧಾರದ ಮೇಲೆ ನಿತ್ಯ ಜೀವದೊಳಗೆ ಪ್ರವೇಶಿಸುವಾದರು. ಆಗ ನಾವು ಅದನ್ನು ಒಪ್ಪಿಕೊಳ್ಳದಿರಲು ಸಾಧ್ಯವೇ ಇಲ್ಲ. ಈ ರೀತಿ ದಯ ತೋರಿಸಿದವರಿಗೆ ಆತನ ನಿತ್ಯ ಜೀವ ಕೊಟ್ಟನ್ನು ಒಪ್ಪಿಕೊಳ್ಳದಿರಲು ಸಾಧ್ಯವಿಲ್ಲ. ಯಾಕಂದ್ರೆ ಕರ್ತನಿಗೆ ಸಲಹೆ ಕೊಡಲು ಆತನ ಮನಸ್ಸನ್ನು ತಿಳಿದವರು ಯಾರು ಎಂದು ಹೇಳುವುದಾದರೆ ನಮ್ಮ ತಂದೆಯಾಗಿರುವ ಆತನಿಗೆ ನಾವು ನಂಬಿಕೆಸ್ಥರಾಗಿ ಅದರಿಂದಲಿದ್ದು ಜೀವಿಸೋಣ. ಏನೇನು ಮಾತನ ಅದೆಲ್ಲದಕ್ಕೂ ನಾವು ಒಪ್ಪಿಕೊಳ್ಳಬೇಕು ಅಷ್ಟೇ. ಅಲ್ಲವೇ ಈ ವಿಷಯವಾಗಿ ಹೆಚ್ಚಾಗಿ ಸ್ಪಷ್ಟವಾಗಿ ಮನದಟ್ಟು ಮಾಡಿಕೊಳ್ಳಲು ಈಗ ಅದನ್ನು ಕಳೆದ ಎಲ್ಲ ಇವುಗಳಿಗೆ ಮುಂದುವರೆದುಕೊಂಡು ಬಂದ ಸಭೆಯ ದೃಷ್ಟಿಕೋನದ ಮೂಲಕವಾಗಿ ಸಮೀಪಿಸುವ ಜಾಣತನವಾಗಿರುತ್ತದೆ. ಈ ಸಮಯದವರೆಗೂ ಆ ಹೆಸರುಗಳು ವ್ಯಕ್ತಿಗತವಾಗಿ ಅಳಿಸಲ್ಪಡುವು ಎಂದು ನಾವು ಎನಿಸುತ್ತಿದ್ದೆವು. ಆದರೆ ಈಗ ನಾವು ವ್ಯಕ್ತಿಗಳನ್ನಲ್ಲ, ಆದರೆ ಸಭೆಗಳಲ್ಲಿ ಪ್ರತಿನಿಧಿಸುವಂತಹ ಗುಂಪನ್ನು ಗಮನಿಸಲು ಅಪೇಕ್ಷಿಸುತ್ತೇವೆ. ಹೀಗಿರಲಾಗಿ ನಾವು ಇವುಗಳ ಮೂಲಕ ದಾಟಿ ಬಂದ ಸಭೆಗಳನ್ನು ಗೋಧಿ ಸಸಿ ಹೋಲಿಸಿದೆವು. ಇವುಗಳ ಮೂಲಕವಾಗಿ 7 ಸಭಾ ಇವುಗಳ ಮೂಲಕವಾಗಿ ದಾಟಿ ಬಂದ ಒಂದೊಬ್ಬ ವ್ಯಕ್ತಿಗಳು ಏನ್ ಮಾಡಿದೆವು, ಗೋಧಿ ಕಾಳಿಗೆ ಹೋಲಿಸಿದೆವು. ಒಂದು ಗೋಧಿ ಸಸಿಗೆ ಹೋಲಿಸಿದೆವು. ಒಂದು ಒಂಟಿಯಾದ ಗೋಧಿ ಬೀಜವು ಅದು ಬೆಳೆದು ಪುನಃ ಗೋಧಿಯನ್ನು ಉತ್ಪಾದಿಸ್ತದೆ. ಹೌದಾ? ಗೋಧಿಯನ್ನೇ ಉತ್ಪಾದಿಸ್ತದೆ. ಒಂದು ವಿಶಿಷ್ಟ ಕಾಲದಲ್ಲಿ ಒಂದು ವಿಶಿಷ್ಟ ಕಾರ್ಯವಿಧಾನದ ಮೂಲಕ ತಾನು ಹೆಚ್ಚಿಸಿಕೊಳ್ಳಬೇಕೆಂದು ಬಿತ್ತಲಾಗಿದೆ. ಆ ಒಂಟಿ ಬೀಜವು ಸಾಯುವುದು, ಆದರೆ ಸಾಯುವುದರ ಮೂಲಕ ಅದರಲ್ಲಿದ್ದಂಥ ಜೀವ ಒಂದು ಗಿಡದೊಳಗೆ ಬರುತ್ತದೆ. ಮತ್ತು ಈಗ ಅದು ಜೀವವನ್ನು ಹೊಂದಿಕೊಂಡು ಹೋಗುವ ಸಾಧನವಾಗಿರ್ತದೆ. ಮತ್ತು ಆ ಒಂದು ಬೀಜ ಪುನಃ ಅಧಿಕ ಸಂಖ್ಯೆಯಲ್ಲಿ ಮೊದಲಿನಂತೆ ರೂಪಕ್ಕೆ ಬರಬೇಕಾಗಿದೆ. ಗೋಧಿ ಬೀಜ ಬಿತ್ತಿದಾಗ ಮೊದಲೇನು ರೂಪ ಇತ್ತ ಆ ರೂಪಕ್ಕೆ ಬೀಜ ಬರ್ತದೆ. ಶ್ರೇಷ್ಠ ವೈಭವವಾದಂಥ ಬೀಜವಾದಂಥ ಯೇಸು ಸತ್ತನು. ಶ್ರೇಷ್ಠ ರಾಜವೈಭವವಾದಂಥ ಬೀಜ ಯೇಸು ಕ್ರಿಸ್ತನು ಸತ್ತನು. ಸಭೆಯ ಜೀವವಾದ ಆ ಒಂದು ಅದ್ವಿತೀಯನಾದನು. ಸಭೆಯ ಬೀಜವಾದಂಥ ಅದ್ವಿತೀಯ ಕುಮಾರನಾಥನು ಎಲ್ಲ 7 ಸಭಾಕಾಲಗಳಲ್ಲಿ ಸಭೆಯ ಮಧ್ಯದಲ್ಲಿ ನಿಲ್ತಾನೆ ಮತ್ತು ತನ್ನ ಜೀವವನ್ನು ಸಭೆಗೆ ಕೊಡುತ್ತಾನೆ. ಅಲ್ಲವೇ ಜೀವನ ಕೊಟ್ಟರೆ ಸಭೆ ಮಧ್ಯೆ ನಿಲ್ತಾನೆ ಮತ್ತು ತನ್ನ ಜೀವನ ಸಭೆಗೆ ಕೊಡುತ್ತಾನೆ. ಇದು ಅಲ್ಲವೇ ಯೇಸುವನ್ನು ಮುಂದುವರಿಸಿಕೊಂಡು ಹೋಗುವ ಸಾಧನವಾಗಿದೆ. ಮತ್ತು ಪುನರುತ್ಥಾನದಲ್ಲಿ ಆತನಂತೆಯೇ ಇರುವ ದೇಹಗಳಲ್ಲಿ ಆತನದೇ ಆದ ಜೀವ ಪ್ರಕಟವಾಗಲೆಂದು ತನ್ನ ಜೀವವನ್ನು ಸಭೆಗೆ ಕೊಡುತ್ತಾನೆ ಮತ್ತು ಅವರು ಆತನಂತೆಯೇ ಇರ್ತಾರೆ. ಯಾಕೆಂದ್ರೆ ನಾವು ಆತನಂತೆಯೇ ಇರಬೇಕು ಎಂದು ಯೆಹೋವನು ಹೇಳುತ್ತಾನೆ.
ಯೋಹಾನ ಹೇಳ್ತಾರೆ, ಅಲ್ಲಿ ನಾವು ಆತನ ತೆರ್ತೀವಿ ಅಂತೇಳಿ ಯೋಹಾನ ಹೇಳ್ತಾರೆ. ಯೇಸು ಗೋಧಿಯನ್ನು ಕಣಜಲು ಕೂಡಿಸುವನೆಂದು ಸ್ಥಾನಿಕ ಯೋಹಾನ ಹೇಳಿದ್ದಾರೆ. ಅವನು ಅದರ ವಿಷಯವಾಗಿ ಹೇಳಿದ್ದಾನೆ. ನಿತ್ಯ ಜೀವಕ್ಕಾಗಿ ಆರಿಸಲ್ಪಟ್ಟ ಬಿಡುಗಡೆಗೊಳಿಸಲ್ಪಟ್ಟವರು ಎದ್ದು ಬರುವ ಪುನರುತ್ಥಾನವು ಅದಾಗಿದೆ, ಮೊದಲೇ ಪುನರುತ್ಥಾನ. ಅಲ್ಲಿಯ ಈಗ ಮೂಲದ ಬೀಜವನ್ನು ಅಧಿಕ ಸಂಖ್ಯೆಯಲ್ಲಿ ಉತ್ಪಾದನೆ ಮಾಡುವುದಕ್ಕಾಗಿ ನೆಟ್ಟಂತ ಆ ಗೋಧಿ ಸಸಿಯ ದಾಖಲು ಅದು ಜೀವಭದ್ರ ಪುಸ್ತಕ ಆಗಿದೆ. ನಾನು ಪುನಃ ಹೇಳ್ತೇನೆ, ಈ ಗೋಧಿ ಸಸಿ ಚರಿತ್ರೆ ಮತ್ತು ಅಥವಾ ದಾಖಲು ಅದು ಜೀವಭದ್ರ ಪಟ್ಟಿ ಆಗಿದೆ. ಅದು ಜೀವಭದ್ರ ಪಟ್ಟಿ ಒಂದು ಭಾಗವು ಅದು ನಿತ್ಯ ಜೀವದ ದಾಖಲಾಗಿದೆ. ಜೀವಭದ್ರ ಪಟ್ಟಿ ಏನಾಗಿದೆ, ಅದು ಒಂದು ಭಾಗ ನಿತ್ಯ ಜೀವದ ದಾಖಲಾಗಿದೆ. ಜೀವಭದ್ರ ಪಟ್ಟಿ ಒಂದು ಭಾಗ ಅದು ಒಂದು ಗೋಧಿ ಸಸಿಯನ್ನು ಪರೀಕ್ಷಿಸುವುದರ ಮೂಲಕ ನಾವು ನೋಡಿ ಮಂದಟ್ಟು ಮಾಡಿಕೊಳ್ಳಬಹುದು. ಗೋಧಿ ಸಸಿಯನ್ನು ಪರೀಕ್ಷೆ ಮಾಡಿ ನೋಡಿ ಮಂದಟ್ಟು ಮಾಡಿಕೊಳ್ಬಹುದು. ಅಲ್ಲವೇ ಅದು ಒಂಟಿ ಬೀಜ ಬಿತ್ತಲ್ಪಡುತ್ತದೆ, ಬೇಗನೆ 2 ಎಲೆ ಕಾಣಿಸ್ತದೆ. ಆದರೆ ಅದು ಇನ್ನೂ ಗೋಧಿ ಆಗಿರುವುದಿಲ್ಲ, ಅದು ದಂಟಾಗಿ ಬೆಳೆಯುತ್ತದೆ. ಅದು ಇನ್ನೂ ಗೋಧಿ ಆಗಿರುವುದಿಲ್ಲ, ಅಲ್ಲಿ ಜೀವವಿದೆ. ಆದರೆ ಜೀವವಿದೆ, ಗೋಧಿ ಆಗಿರುವುದಿಲ್ಲ, ಜೀವ ಇರ್ತದೆ. ಆ ಗೋಧಿ ಅಲ್ಲ, ಅದನ್ನು ಗೋಧಿ ಕಾಳಿನ ಬಿಟ್ಟಿಲ್ಲ, ಅದು ದಂಟು ಅಷ್ಟೇ. ನಂತರ ದಂಟಿನ ತುದಿಯಲ್ಲಿ ಒಂದು ಸಣ್ಣ ಮೊಳಕೆಯಂತಿರುವ ಮನೆಯಾಗಿರುವ ಭಾಗದಿಂದ ಅಲ್ಲಿ ಒಂದು ಗೊಂಡೆ ಹೊರಬರುತ್ತದೆ. ಅದಿನ್ನೂ ಒಂದು ಗೋಧಿ ಸಸಿಯಾಗಿರುತ್ತದೆ, ಆದರೆ ಇನ್ನೂ ಗೋಧಿ ಆಗಿರಲ್ಲ. ಆಮೇಲೆ ಆ ಸಸಿಯು ಪರಾಗಸ್ಪರ್ಶದಿಂದ ಗರ್ಭೋತ್ಪಾದನೆ ಉಂಟು ಮಾಡುತ್ತದೆ ಮತ್ತು ನಾವೀಗ ಒಟ್ಟು ಬೆಳೆಯುವುದನ್ನು ನೋಡುತ್ತೇವೆ. ಇದು ಬಹಳವಾಗಿ ಗೋಧಿಯಂತೆ ಕಾಣುತ್ತದೆ ಒಟ್ಟು, ಆದರೆ ಅದಿನ್ನೂ ಬೀಜವಾಗಿರುವುದಿಲ್ಲ ಮತ್ತು ಸಿಪ್ಪೆಯಲ್ಲಿ ಗೋಧಿ ರೂಪುಗೊಳ್ಳುತ್ತದೆ. ಈಗ ಮೂಲದಲ್ಲಿ ಏನಾಗುತ್ತದೋ ಅದೇ ರೀತಿ ಪುನಃ ಪ್ರಾರಂಭವಾಗುತ್ತದೆ. ಈಗ ಪಕ್ವಗೊಂಡ ಗೋಧಿಯು ಕೊಯ್ಯಲ್ಪಡುತ್ತದೆ. ಯೇಸು ಕ್ರಿಸ್ತನು ಸತ್ತನು, ಆತನು ತನ್ನ ಜೀವನ ಕೊಟ್ಟನು. ಆ ಜೀವ ಆ ಸಭೆಯ ಮೇಲೆ ಪುನಃ ಬರಬೇಕಾಗಿದೆ ಮತ್ತು ಆತನಂತೆಯೇ ಇರುವ ಅನೇಕ ಪುತ್ರರನ್ನು ಪುನರುತ್ಥಾನದಲ್ಲಿ ಮಹಿಮೆಗೆ ತರಬೇಕಾಗಿದೆ. ಆತನು ಗೋಧಿ ಬೀಜ, ಅಲ್ಲವೇ? ಆದರೆ ಗೋಧಿಯ ಬೀಜಕ್ಕೆ ಅನೇಕ ಗೋಧಿ ಬೀಜಗಳು ತರಲು ಒಂದು ಸಾಗಿಸುವ ಸಾಧನವಾದ ಸಸಿ ಅಗತ್ಯವಿದ್ದಂತೆ ಅಲ್ಲಿ ಕ್ರಿಸ್ತನು ಜೀವವನ್ನು ಸಾಗಿಸುವ ಸಾಧನವಾದ ಒಂದು ಸಭೆಯ ಅಲ್ಲಿರಬೇಕಾಗಿತ್ತು. ಅಲ್ಲವೇ? ಯಾಕೆ ಆ ಎಲೆ, ದಂಟು, ಕೊಂಡೆ ಮತ್ತು ಒಟ್ಟು ಈ ಬೀಜವನ್ನು ಸಾಗಿಸುವ ಸಾಧನವಾಗಿದ್ದು ಆದರೆ ಆ ಸ್ವತಃ ಬೀಜವಾಗಿರುವುದಿಲ್ಲವೋ ದಂಟು, ಎಲೆ ಇವೆಲ್ಲ ಬೀಜ ಆಗಿರಲ್ಲ. ಬೀಜವನ್ನು ಸಾಗಿಸುವಂತ ಒಂದು ಸಾಧನವಾಗಿರ್ತಾವ ಅಷ್ಟೇ. ಆದರೆ ಆ ರೀತಿಯಾಗಿ ಆ ಸಂಯುಕ್ತ ಸಭೆ ಎಲ್ಲಾ ಯುಗಗಳಲ್ಲಿ ನಿಜವಾದ ಬೀಜವನ್ನು ಸಾಗಿಸುವ ಒಂದು ಸಾಧನವಾಗಿತ್ತು. ಆದರೆ ತಾನೇ ಬೀಜವಾಗಿರಲಿಲ್ಲ. ಈ ಕಾರಣದಿಂದಾಗಿ ಜೀವಭದ್ರ ಪಟ್ಟಿ ಇಡೀ ಗೋಧಿ ಗಿಡವೆಂದು ನಾವು ಹೇಳಬಹುದು. ಜೀವಭದ್ರ ಪಟ್ಟಿನಾಗಿರೋದು ಇಡೀ ಗೋಧಿ ಬೀಜ ಆಗಿರ್ತದೆ. ಅಲ್ಲಲ್ಯ ನಾವು ಪುನಃ ನೋಡೋಣ. ಅಲ್ಲಲ್ಯ ಇಲ್ಲಿ ಬಿತ್ತಿದಂತ ಮೂಲ ಬೀಜವಿದೆ, ಬಿತ್ತಿದಂತ ಒಂದು ಮೂಲ ಬೀಜವಿದೆ. ಅದು ಒಂದು ಎಲೆ ಉತ್ಪಾದಿಸಿತು, ಅದು ಬೀಜವಾಗಿರಲಿಲ್ಲ, ಅದು ದಂಟು ಬಂತು. ಅದು ಸಹ ಅದಾಗಿರ್ಲಿಲ್ಲ, ಬೀಜ ಆಗಿರಲಿಲ್ಲ. ಯಾವರೊಳಗಿಂದ ಗೋಧಿ ರೂಪಿಸಲ್ಪಡ್ತದೋ ಅವಾಗ ಬಂತು. ಅದು ಸಹ ಬೀಜವಾಗಿರುವುದಿಲ್ಲ, ಗೊಂಡೆಯ ಕಾಣಬರ್ತದೆ. ಆಗ ಪುಷ್ಪ ಗರ್ಭದ ಮೇಲೆ ಅಲ್ಲಲ್ಯ ಪರಾಗರೇಣು ಬೀಳುತ್ತದೆ. ಆ ಸಸಿ ಒಂದು ಭಾಗವು ಚೈತನ್ಯಗೊಳ್ಳುತ್ತದೆ. ಆ ಸಸ್ಯದ ಇತರ ಭಾಗಗಳೊಂದಿಗೆ ಮೇಲೆ ಬಂದು ಆ ಮೂಲ ಬೀಜ ಒಂದು ಭಾಗವು ಬೀಜವಾಗಿ ಮಾರ್ಪಡ್ತದೆ. ಮೇಲೆ ಬೀಜ ತುದಿಯ ಬೀಜವಾಗಿ ಮಾರ್ಪಡ್ತದೆ. ಇಡೀ ಸಸಿಯೇ ಆ ಒಂದು ಬೀಜವಾಗಿ ಯಾಕೆ ಮಾರ್ಪಡಲಿಲ್ಲ? ಯಾಕಂದ್ರೆ ಅದು ಅದಕ್ಕಾಗಿ ಸೃಷ್ಟಿಸಲ್ಪಟ್ಟಿದೆ. ಬೀಜ ಬರೋದಕ್ಕಾಗಿ ಆ ಸಸಿ ಸೃಷ್ಟಿಸಲ್ಪಟ್ಟಿದೆ. ಕೇವಲ ಗಿಡದ ಒಂದು ಭಾಗ ಮಾತ್ರ ಹೋಗಿ ಬೀಜವಾಗುತ್ತದೆ. ಗಿಡದ ಮೇಲಿನ ತುದಿ ಮಾತ್ರ ಹೋಗಿ ಬೀಜ ಆಗುತ್ತದೆ. ಅಲ್ಲಲ್ಯ? ಯಾಕೆಂದ್ರೆ ಕೇವಲ ಗೋಧಿ ಗಿಡದ ಒಂದು ಭಾಗ ಮಾತ್ರವೇ ನಿತ್ಯ ಜೀವ ಹೊಂದಿರುವ ಗೋಧಿಯಾಗಿರುತ್ತದೆ.
ಗಿಡದ ಒಂದು ಕೊನೆಯ ಭಾಗ ಮಾತ್ರ ಅದು ಬೀಜ ಆಗಿ ಅದು ನಿತ್ಯ ಜೀವ ಹೊಂದುತ್ತದೆ. ಹಲ್ಲೆಲೂಯಾ. ಇಸ್ರಾಯೇಲ್ ಐಗುಪ್ತ ದೇಶದಿಂದ ಬಿಟ್ಟು ಹೋಗುವುದರಲ್ಲಿ ಅವರ ಪರಿಪೂರ್ಣವಾದ ಮಾದರಿ ಇರುತ್ತದೆ. ಅವರು ಸಾಧಾರಣ 2 ಮಿಲಿಯನ್ ಜನರಿದ್ದರು. ಅವರು ಆ ಯಜ್ಞದ ಯಜ್ಞದ ರಕ್ತದ ಮೂಲಕ ಅವರೆಲ್ಲರೂ ತಪ್ಪಿಸಿಕೊಂಡು ಕೆಂಪು ಸಮುದ್ರದ ಮೂಲಕ ಅವರೆಲ್ಲರೂ ದೀಕ್ಷಾ ಸ್ಥಾನ ಹೊಂದಿದರು. ಪವಿತ್ರಾತ್ಮ ಪ್ರದರ್ಶನ ಆಶೀರ್ವಾದದಿಂದ ಆನಂದಿಸ್ತಾ ಅವರೆಲ್ಲರೂ ಹೊರಗಡೆ ಬಂದರು. ಹಲ್ಲೆಲೂಯಾ. ಪವಿತ್ರಾತ್ಮ ಪ್ರದರ್ಶನ ಮತ್ತು ಆಶೀರ್ವಾದದಿಂದ ಆನಂದಿಸ್ತಾ ಅವರೆಲ್ಲರೂ ನೀರಿನಿಂದ ಹೊರಗಡೆ ಬಂದರು, ಸಮುದ್ರದಿಂದ, ಕೆಂಪು ಸಮುದ್ರದಿಂದ. ಆ ದೇವದೂತರ ಆಹಾರವನ್ನು ತಿಂದರು. ಅವರನ್ನು ಹಿಂಬಾಲಿಸಿದ ಬಂಡೆಗಳಿಂದ ಅವರನ್ನು ಹಿಂಬಾಲಿಸಿದ ಬಂಡೆಯಿಂದ ಅವರನ್ನು ನಿಮ್ಮ ದೇವರನ್ನು ಹಿಂಬಾಲಿಸಿದ್ರು. ಮತ್ತೆ ಅವರು ಬಂಡೆಯಿಂದ ಅವರೆಲ್ಲರೂ ನೀರನ್ನು ಕುಡಿದ್ರು. ಬಹಳ ಸ್ವಲ್ಪವೇ ಜನರು ಹೊರತು ಅವರು ನಂತರ ಬಂದ. ಆದರೆ ಅವರು ಮುಂದೆ ಕಾನಾನ್ ದೇಶಕ್ಕೆ ಹೋಗ್ಲಿಕ್ಕಿದ್ದ ಮಕ್ಕಳನ್ನು ಒತ್ತ ಸಾಧನವಾಗಿದ್ದರು ಅಷ್ಟೇ. ಅಲ್ಲಿಗೆ ಐಗುಪ್ತ ದೇಶದಲ್ಲಿ ಬಂದಂತ ಎಲ್ಲ ಜನ ಸತ್ತೋದ್ರು. ಆದ್ರೆ ಅವ್ರ ಮಕ್ಕಳು ಇದ್ರಲ್ಲ, ಅವ್ರ ಮಕ್ಕಳನ್ನು ಒತ್ತು ತಂದ್ರು. ಅವ್ರು ಕಾನಾನ್ ದೇಶಕ್ಕೆ ಹೋದ್ರು ಮಕ್ಕಳು. ಅಂದ್ರೆ ಅವ್ರ ತಂದೆಗಳ ಮಕ್ಕಳು ಕಾನಾನ್ ದೇಶಕ್ಕೆ ಹೋಗಿಲ್ಲ. ದೇವರಲ್ಲಿ ನಾವು ಬಿಡಿಸಿದ್ದು ಯಾಕಂದ್ರೆ ಅವ್ರ ಮಕ್ಕಳಿಗೋಸ್ಕರ. ಅವ್ರ ಮಕ್ಕಳು ಮನಸ್ಸಿನಾಗ ಇಟ್ಕೊಂಡು ದೇವರು ಅವ್ರನ್ನ ಬಿಡಿಸಿದ್ರು. ಅವ್ರ ಮಕ್ಕಳ ಸಾಧನವಾಗಿದ್ರು. ಅವ್ರ ಮಕ್ಕಳನ್ನ ತರುವಂತ, ಆ ಕಾನಾನ್ ದೇಶಕ್ಕೆ ಹೋಗುವಂತ ಮಕ್ಕಳನ್ನ ತರುವಂತ ಸಾಧನವಾಗಿ ಅವ್ರನ್ನ ನಡೆಸ್ತಾ, ಅವರಿಗೆ ಆಹಾರ ಕೊಡ್ತಾ, ಅವ್ರನ್ನ ಬೆಳಕಿನಲ್ಲಿಯೂ ಮತ್ತೆ ಬಿಸಿಲಲ್ಲಿ ಮೇಘದಲ್ಲಿಯೂ ನಡೆಸಿದ್ರು. ಹಲ್ಲೆಲೂಯಾ. ಮಕ್ಕಳನ್ನು ಒತ್ತು ತಂದವರು. ಅದೇ ರೀತಿಯಲ್ಲಿ ಗೋಧಿ ಬೀಜ ಕೂಡ, ಗೋಧಿ ಗಿಡ ಬೀಜವನ್ನು ತರುತ್ತದೆ. ಗಿಡ ಪೂರ್ತಿ ನಾವು ಉಪಯೋಗ ಮಾಡಲ್ಲ, ಬೀಜ ಅಷ್ಟೇ ನಾವು ಉಪಯೋಗ ಮಾಡ್ತೀವಿ. ಹಲ್ಲೆಲೂಯಾ. ಎಲ್ಲ ಇಸ್ರಾಯೇಲರಲ್ಲ, ಅದೇ ರೀತಿ ಮತ್ತು ಅದೇ ರೀತಿ ಚಿಕ್ಕದಾದ ಒಂದು ಗುಂಪು ಇರ್ತದೆ ಅಲ್ಲಿ ದೇವರ ಮಕ್ಕಳು. ಅವರೆಲ್ಲ ಹೆಸರುಗಳು ಜೀವಭದ್ರಪಟ್ಟಿಗೆ ಅಳಿಸಾಕಲ್ಪಟ್ಟಿತ್ತು. ಅಲ್ಲಿ ಏನು 2 ಲಕ್ಷ 20 ಲಕ್ಷ ಜನ ಬಂದ್ರಲ್ಲ, ಅವರೆಲ್ಲರ ಹೆಸರುಗಳ ಜೀವಭದ್ರಪಟ್ಟಿಯಿಂದ ಅಳಿಸಲ್ಪಟ್ಟರು. ಯಾಕಂದ್ರೆ ಅದರಲ್ಲಿ 2 ಮಾತ್ರ ಉಳಿದು, ಕಾಲೇಬ ಮತ್ತೆ ಯೆಹೋಶುವ. ಈ ದಿನದಲ್ಲಿ ನಮ್ಮ ಸಭೆಗಳು ಅದೇ ಸಂಗತಿ ಇದೆ. ಜೀವಭದ್ರಪಟ್ಟಿಯಿಂದ ಹೆಸರುಗಳು ಅಳಿಸಲ್ಪಡ್ಲಿಕ್ಕಿವೆ. ಈ ಸಭೆಗಳು ಕೂಡ ಅದೇ ರೀತಿಯಲ್ಲಿವೆ. ಇವತ್ತು ಜೀವಭದ್ರಪಟ್ಟಿದೆ ಮಾಡ್ತದೆ, ಅವು ಕೂಡ ಅಳಿಸಲ್ಪಡ್ಲಿಕ್ಕಿವೆ. ಯಾಕೆಂದ್ರೆ ಜೀವಭದ್ರಪಟ್ಟಿಯಲ್ಲಿ ಅದು ಇದ್ರೂ ಅದು ಇನ್ನೊಂದು ದಾಖಲಾಗಿದೆ. ಇದುವೇ ಆ ದಾಖಲಾಗಿದೆ. ನಮಗೆ ನಿತ್ಯ ಜೀವ ಕೊಟ್ಟಿದ್ದಾನೆ ದೇವರು. ನಮಗೆ ನಿತ್ಯ ಜೀವ ಕೊಟ್ಟಿದ್ದಾನೆ ಮತ್ತು ಆ ಜೀವ ಆತನ ಮಗನಲ್ಲಿತ್ತು. ಆ ಮಗನನ್ನು ಹೊಂದಿದವರು ನಿತ್ಯ ಜೀವ ಹೊಂದಿದ್ದು, ಮಗನ ಹೊಂದಿದಿರುವನು ನಿತ್ಯ ಜೀವ ಇಲ್ಲ. ಆ ಮಗನನ್ನು ತಿರಸ್ಕಾರ ಮಾಡ್ತಾರಲ್ಲ, ಅಲ್ಲಿ ನಿತ್ಯ ಜೀವ, ಆ ನಿತ್ಯ ಜೀವ ಇಲ್ಲ. ಮತ್ತು ಜೀವವನ್ನು ಹೊಂದುವವರು ಅಲ್ಲಿ ಜಗದುತ್ಪತ್ತಿಗೆ ಮೊದಲೇ ಆರಿಸಲ್ಪಟ್ಟವರು. ರಾಜ, ಆ ಮಹಾರಾಜತ್ವದ ಬೀಜ ಯೇಸು ಕ್ರಿಸ್ತನು ಬಿತ್ತಲ್ಪಟ್ಟನು, ಆತನು ಸತ್ತನು ಮತ್ತು ಆತನಲ್ಲಿ ಆ ಜೀವ ಗೋಧಿಯ ಸಸಿಯ ಮೂಲಕ ಬೆಳೆದು ಬಂತು. ತನ್ನನ್ನು ತಾನು ಅನೇಕ ಗೋಧಿ ಬೀಜಗಳಲ್ಲಿ ಪುನರುತ್ಪತ್ತಿ ಮಾಡುತ್ತದೆ. ಗೋಧಿ ಬೀಜ ಮಾಡುತ್ತೆ, ಒಂದ್ರಿಂದ ಮಾಡುತ್ತೆ, ಅದು ಉತ್ಪತ್ತಿ ಮಾಡುತ್ತೆ. ಮತ್ತು ಅದರಂತೆ ಯೇಸು ಕ್ರಿಸ್ತನು ಸತ್ನು, ಅದೇ ಗೋಧಿ ಬೀಜ ಅದು. ಅದರಿಂದ ಅನೇಕ ಬೀಜಗಳು ಈಗ ಬಂದಿದ್ದಾವೆ ಮತ್ತು ಅವುಗಳಲ್ಲಿ ಅದೇ ಜೀವಿದೆ. ಯೇಸು ಕ್ರಿಸ್ತನಲ್ಲಿ ಏನ್ ಜೀವಿತ ಅದೇ ಜೀವ. ಅವು ಮೂಲ ಬೀಜದಂತೆ ಇರ್ತಾವ, ಮೂಲ ಯೇಸು ಕ್ರಿಸ್ತನಂತೆ ಇರ್ತಾವ. ಯೇಸು ಕ್ರಿಸ್ತನ ಬಿಟ್ಟು ಹೋಗಲ್ಲ, ವಾಕ್ಯ ಬಿಟ್ಟು ಹೋಗಲ್ಲ. ವಾಕ್ಯ ಬಿಟ್ಟು ಹೋಗಲ್ಲ, ಗೋಧಿ ಬೀಜ ಅಲ್ಲ. ಯಾಕಂದ್ರೆ ಆತನ ಮೂಲಕವಾಗಿ ಅವು ಮೂಲ ಬೀಜಗಳಾಗಿವೆ. ನಾವೀಗ ಬಿಡುಗಡೆಗೊಳಿಸಲ್ಪಟ್ಟ ಮೂಲ ಒಡೆಯನಿಂದ ಕ್ರಯಕ್ಕೆ ಕೊಡಲ್ಪಟ್ಟಂತ ವಧು, ಅವಳು ಆದಾಮನ ಒಳಗಿದ್ದಂತೆ ಆಕೆ ಅವನೊಳಗಿದ್ದ. ಯಾರು? ಈ ವಧು ಕ್ರಿಸ್ತನೊಳಗಿದ್ದ. ಆಕೆ ಯಾವ ಸದಸ್ಯನ ಹೆಸರು ಎಂದು ದಾಖಲೆಯಿಂದ ತೆಗೆದುಹಾಕಲ್ಪಡಲಾರದು. ವಧು ಯಾವ ದಾಖಲೆಯಿಂದ ಯಾವ ಹೆಸರು ತೆಗೆದುಹಾಕಲ್ಪಡಲ್ಲ ಎಂದು ನಾವು ನೋಡಬಹುದು. ಆಕೆ ಆತನ ಒಂದು ಭಾಗವಾಗಿದ್ದಾಳೆ. ಆಕೆಯು ಆ ಸಿಂಹಾಸನದಲ್ಲಿ ಆಸೀನನಾಗಿದ್ದಾಳೆ. ಆಕೆ ಎಂದೂ ನ್ಯಾಯ ವಿಚಾರಣೆಗೆ ಗುರಿಯಾಗುವುದಿಲ್ಲ. ವಧುವಿನಲ್ಲಿರುವ ಪ್ರತಿಯೊಬ್ಬರೂ ಆತನ ಸದಸ್ಯರಾಗಿದ್ದಾರೆ ಮತ್ತು ಆತನ ಯಾರನ್ನೂ ಕಳ್ಕೊಳ್ಳುವುದಿಲ್ಲ. ಅಲ್ಲಿ ಆದ್ರೆ ಜೀವಭದ್ರಪಟ್ಟಿಯಲ್ಲಿರುವ ಎಲ್ಲಾ ಜನರು ವಿಷಯದಲ್ಲಿ ಆಗಿರುವುದಿಲ್ಲ. ಜೀವಭದ್ರಪಟ್ಟಿಯಲ್ಲಿರ್ತಕ್ಕಂಥ ಎಲ್ಲ ಜನರ ವಿಷಯ ಆಗಿರಲ್ಲ. ಯಾಕಂದ್ರೆ ಅವರ ಮಧ್ಯದಲ್ಲಿ ಯೂದನು ಮತ್ತು ಇತರ ಆಗಿರುವವರು ಸಹ ಇದ್ದಾರೆ. ಯೂದನಂತಿದ್ದವರು ಮತ್ತೊಬ್ಬರು ಇನ್ನೂ ಇದ್ದಾರೆ. ಅವರಿಗೆ ದಾಖಲಲ್ಲಿ ಒಂದು ಪಾಲು ಇದೆ, ಆದ್ರೆ ಅವ್ರ ಹೆಸರುಗಳು ತೆಗೆದುಹಾಕಲ್ಪಡ್ತಾವೆ. ಜೀವಭದ್ರಪಟ್ಟಿಯಲ್ಲಿ ಒಂದು ಸೈಡ್ ಅವ್ರ ಹೆಸರು ಇದ್ದಾವೆ, ಅವು ಹೆಸರು ತೆಗೆದುಹಾಕ. ಯೂದಂತ ಜನರು ನಂಬಿದ್ರು ಕೂಡ ಅವಿಶ್ವಾಸಕ್ಕೆ ಒಳಗಾಗಿ ಕ್ರಿಸ್ತನಿಗೆ ಮೋಸ ಮಾಡಿದ ಜನ.
ಕಡೆ ದಿನಗಳಲ್ಲಿ ಬರುವಂತ ಅಂತವ್ರು ನಾವು ನೋಡ್ತೇವೆ. ಅಲ್ಲಿ ಮಾತ್ಕಾರ್ಯ ಮಾಡಿದ ನಾವು ನೋಡ್ತೇವೆ. ಆ ಯೂದರು ಕೂಡ ಮಾತ್ಕಾರ್ಯ ಮಾಡಿದ್ನು. ಅಲ್ಲೆಲ್ಲುಯ್ಯ ಇವ್ರು ಕೂಡ ಏನ್ ಮಾಡ್ದ? ಮಾತ್ಕಾರ್ಯ ಮಾಡ್ದ, ಅದ್ಭುತ ಕಾರ್ಯಗಳು ಮಾಡ್ದ. ಆದ್ರೆ ಆ ದಿನದಲ್ಲಿ ಅಲ್ಲಿ ಪರಲೋಕ ಬರಲಿಲ್ಲ ಅಂತ ನೋಡ್ತೇವೆ. ಯೇಸು ತಾನು ಅವರನ್ನು ಎಂದೂ ಅರಿಯಲು ಅಂತ ಹೇಳಿದ್ನು. ಅಲ್ಲೆಲ್ಲುಯ್ಯ. ಯಾಕಂದ್ರೆ ಯೂದನು ಇತರ ಜೊತೆ ಅವನು ಕೂಡ ಯೇಸುವಿನ ಜೊತೆ ಸೇವಕನಾಗಿದ್ದನು. ಅವರಿಗೆ ದಾಖಲೆ ಒಂದು ಪಾಲಿತ್ತು. ಆ ಹೆಸರುಗಳು ತೆಗೆದುಹಾಕಲ್ಪಟ್ಟವು. ಅಲ್ಲೇ ಕಡೆ ದಿನಗಳಲ್ಲಿ ಬರುವಂತ ಅಂತವ್ರು ನಾವು ನೋಡ್ಬೋದು. ಈ ಕಡೆ ದಿನಗಳಲ್ಲಿ ಸಂಪ್ರದಾಯಸ್ಥರು ಎಲ್ಲ ಮಾತುಗಳು ಮಾಡ್ತಾವೆ. ಇವು ಕೂಡ ಯೂದನಂತೆ ಸೇವೆಯಲ್ಲಿದ್ದಾವೆ, ಯೂದನಂತೆ ಸೇವೆ ಮಾಡ್ತಿದ್ದಾವೆ. ಯೇಸು ತಾನು ಅವರನ್ನು ಎಂದೂ ಅರಿಯನೆಂದು ಹೇಳ್ತಾನೆ. ಲಾಸ್ಟ್ ಆತನ ಅವರ ಆ ವಿಷಯದಲ್ಲಿ ಏನೂ ತಿಳಿದಿಲ್ಲ, ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾರೆ, ಸೇವೆ ಮಾಡ್ತಾರೆ. ಯೇಸುಗೆ ಬಗ್ಗೆ ಅದೇ ಯೇಸುಗೇನು ತಿಳಿದಿಲ್ಲ ಅಂತ ಅರ್ಥವಲ್ಲ. ಯೇಸುಗೇನು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ, ಅವ್ರು ಮಾಡೋದೆಲ್ಲ ಗೊತ್ತಿದೆ. ಆದ್ರೆ ಅವ್ರು ಕ್ರಿಸ್ತನ ಪ್ರಕಾರ, ವಾಕ್ಯದ ಪ್ರಕಾರ ಮಾಡಲಿಲ್ಲ. ಅದರಿಂದ ಅವನು ಅರಿಯೇನು ಅಂತ ಹೇಳ್ತಾನೆ. ಆತನು ಸರ್ವಜ್ಞಾನವು ಅದನ್ನು ಅಸಾಧ್ಯವಾಗಿ ಮಾಡುತ್ತದೆ. ಸರ್ವಜ್ಞಾನಿ ಅಂತ ಹೇಳಕ್ಕಾಗಲ್ಲ. ಅವ್ರು ಮಾಡೋದ್ ಕೆಲಸ ದೇವ್ರು ನೋಡಿಲ್ಲಪ್ಪ ಅಂದ್ರೆ ದೇವ್ರು ಸರ್ವಜ್ಞಾನಿ ಆಗಲ್ಲ. ಅದಕ್ಕಾಗಿ ಅದನ್ನು ನೋಡಿದ್ದಾನೆ. ಅದು ಕ್ರಿಸ್ತನ ಪ್ರಕಾರ ಮಾಡಲಿಲ್ಲ ಕಾರಣ, ವಾಕ್ಯದ ಪ್ರಕಾರ ಮಾಡಲಿಲ್ಲ ಕಾರಣ ಅವರು ನಾವು ನಿಮ್ಗೆ ನೋಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ವಧುವಿನಂತೆ ಅವರು ಮುಂಚಿತವಾಗಿ ತಿಳಿಯಲ್ಪಟ್ಟವರಲ್ಲ, ವಧುವಿನಂತೆ ಮುಂಚೆ ಆರಿಸಲ್ಪಟ್ಟವರಲ್ಲ ಅವರು. ಅಲ್ಲವ್ಯ ಅವರು ಎರಡನೇ ಪುನರುತ್ಥಾನದಲ್ಲಿ ಎದ್ದು ಬರುವ ನೀತಿವಂತರ ಮಧ್ಯದಲ್ಲಿ ಅವರು ಮೊದಲೇ ತಿಳಿಸಲ್ಪಟ್ಟವರಾಗಿರಲಿಲ್ಲ. ಅವರು ಯಾವ ಫಲವನ್ನು ಫಲಿಸಲಿಲ್ಲ, ಕ್ರಿಸ್ತನಿಗೆ ಯಾವ ಫಲ ಕೊಡಲಿಲ್ಲ ಅವರು. ಯಾಕಂದ್ರೆ ಅವರು ವಾಕ್ಯದ ಹೊರಗಿದ್ರು. ವಾಕ್ಯದಲ್ಲಿ ಏನಾಗಿದೆ ಸಂಪ್ರದಾಯದಿಂದ ಹೊರಗಿದವರು, ಅದರಲ್ಲಿ ನೆಲೆಗೊಂಡಿರಲಿಲ್ಲ. ಮತ್ತು ಆಗಿರೋದ್ರಿಂದ ಅವರು ಮರಣ ಶಿಕ್ಷೆಯನ್ನು ಅಲ್ಲಲ್ಯ ಪಡೆದು ಮತ್ತೆ ನಾವು ಮೊದಲಾಗಿ ತೋರಿಸಿದಂತೆ ಅಲ್ಲಿ ಮದುವೆಗೋಸ್ಕರ ನಿಂತು ಆಕೆ ಬೆಂಬಲ ಕೊಟ್ಟು ಸಹಾಯ ಮಾಡಿದವರು, ಸಮಾಧಾನ ಪಡಿಸಿದವರು ಅಲ್ಲಿದ್ದಾರೆ. ಅಂತವರು ತಮ್ಮ ಹೆಸರು ಜೀವಭದ್ರ ಪಟ್ಟಿಯಲ್ಲಿ ಕಾಪಾಡಿಕೊಳ್ತಾರೆ. ಅವರು ನಿತ್ಯ ಜೀವಕ್ಕೆ ಹೋಗ್ತಾರೆ. ಕೊನೆಗೆ ಜೀವಭದ್ರ ಪಟ್ಟಿಯಲ್ಲಿ ತಮ್ಮ ಹೆಸರುಗಳನ್ನು ಎಂದೂ ಹೊಂದಿಕೊಳ್ಳದೆ ಇರುವವರಾದಂತ ಪೆರವನಂತವರು ಅಲ್ಲಿದ್ದಾರೆ. ಮತ್ತು ಅವರು ಸಹ ಬೆಂಕಿಗರಿಗೆ ದಬ್ಬಲ್ಪಡ್ತಾರೆ, ಪೆರವನಂತ ಜನರು. ಹೀಗೆ ಕೊಯ್ದು ಮಾಡಲ್ಪಡುವುದಕ್ಕಾಗಿ ಗಿಡವಾಗಿ ಆ ಗೋಧಿ ಕಾಳು ಅಲ್ಲಿಯ ಅದು ಸಭೆಯ ಒಂದು ದಾಖಲಾಗಿದೆ. ಮತ್ತು ಹೀಗೆ ಇಡೀ ಗೋಧಿ ಸಸಿಯು ಗೋಧಿ ಬೀಜವಾಗಿರುವುದಿಲ್ಲವೇ? ಗೋಧಿ ಸಸಿ ಗೋಧಿ ಬೀಜ ಆಗಿರಲ್ಲ. ಮತ್ತು ಹೇಗೆ ಇಡೀ ಗೋಧಿ ಸಸಿ ಇರ್ತದಲ್ಲ, ಅದು ಬೀಜ ಆಗಿರಲ್ಲ, ಗೋಧಿ ಸಸಿನೇ ಆಗಿರ್ತದೆ. ಹೇಗೆ ಇಡೀ ಸಸಿಯು ಕೊಯ್ಲಿನಲ್ಲಿ ಉಪಯೋಗ ಆಗುವುದಿಲ್ಲ, ಕೊಯ್ದ ಮೇಲೆ ಸಸಿ ಏನಾಗಲ್ಲ, ಉಪಯೋಗ ಆಗಲ್ಲ, ಅದು ಗಡ್ಡೆ ಎಲೆಯನ್ನ ಬಿಸಾಡ್ಬೇಕಾರೆ ಅಲ್ಲಲ್ಯ. ಹಾಗೇ ಸಭೆಯು ವಿಶೇಷವಾಗಿರುತ್ತದೆ. ಇಡೀ ಸಭೆ ಮೃದುವಾಗಿರುವುದಿಲ್ಲ ಅಲ್ಲಲ್ಯ. ಮತ್ತು ಅಷ್ಟೇ ಅಲ್ಲ, ಅವೆಲ್ಲಕ್ಕೂ ನಿತ್ಯ ಜೀವ ಕೊಡೋದಿಲ್ಲ. ಆದರೆ ಅದರ ಒಂದು ಭಾಗ ಕಣಜದೊಳಗೆ ಕೂಡಿಸಲ್ಪಡುತ್ತದೆ, ಬೀಜ ಮಾತ್ರ ಕೂಡಿಸಲ್ಪಡ್ತದೆ. ಆ ದಂಟೆಲ್ಲ ಚಿಪ್ಪಿ ದಂಟು ಒಟ್ಟೆಲ್ಲ ತಿಪ್ಪಿಗೆ ಹೋಗ್ತದೆ. ಅಷ್ಟೇ ಅಲ್ಲ, ಅವೆಲ್ಲವಕ್ಕೂ ನಿತ್ಯ ಜೀವ ಕೊಡೋದಿಲ್ಲ. ಅದರ ಒಂದು ಭಾಗ ಕಣಜದೊಳಗೆ ಕೂಡಿಸಲ್ಪಡುವುದು. ಮತ್ತು ಅದರ ಒಂದು ಭಾಗ ಎರಡನೇ ಪುನರುತ್ಥಾನದಲ್ಲಿ ನಿತ್ಯ ಜೀವಕ್ಕೆ ಪ್ರವೇಶಿಸುವುದಕ್ಕಾಗಿ ಇಡಲ್ಪಡುವುದು. ಮತ್ತು ಅದರ ಒಂದು ಭಾಗ ಒಟ್ಟು ಎಂದು ಪರಿಗಣಿಸಿ ಬೆಂಕಿಗೆ ಹಾಕಲ್ಪಡ್ತದೆ. ಬೀಜ ಪರಲೋಕಕ್ಕೆ, ಒಟ್ಟು ಸುಡಲ್ಪಡುವುದಕ್ಕೆ ಅಲ್ಲೆಲ್ಲುಯ. ಮತ್ತು ಅದನ್ನೇ ಸ್ಪಷ್ಟವಾಗಿ ಸಾಹಿತ್ಯ ಯೋಹಾನ ಹೇಳ್ತಾನೆ. ಏನಂದ್ರೆ ಯೋಹಾನನು ಗೋಧಿ ಕಣಜದೊಳಗೆ ಕೂಡಿಸಲ್ಪಡುವುದು ಮತ್ತು ಒಟ್ಟು ಸುಡಲ್ಪಡುವುದು ಅಂತ ಸ್ಥಾನಿಕ ದೇವರನ್ನು ಕೂಡ ಹೇಳಿದ್ದಾನೆ. ಮತ್ತು ಯೇಸು ಕೂಡ ಹೇಳ್ತಾನೆ, ಮೊದಲು ಅಣಜಿಯನ್ನು ಆರಿಸಿ ತೆಗೆದು ಸುಡಲ್ಪಡುವುದಕ್ಕೆ ಹೊರ ಕಟ್ಟಿ ಹಾಕಿ ಗೋಧಿಯನ್ನು ತನ್ನ ಕಣಜದಲ್ಲಿ ತುಂಬಿಕೊಳ್ತಾನಂತ ಕ್ರಿಸ್ತನು ಕೂಡ ಹೇಳಿದ್ದಾನೆ. ಸಾರ್ವತ್ರಿಕ ಸಭೆಗಳ ಚಾನಲ್ ಅಣಜಿ WCC ಪೋಪನು ಸಂಬಂಧಪಟ್ಟಂತೆಲ್ಲ ಸಭೆಗಳು ಹಳೆ ಅವೆಲ್ಲ ಸಭೆಗಳನ್ನು ಮೊದಲು ಹೊರೆ ಕಟ್ಟಿ ಹಾಕಿ, ಯಾಕಂದ್ರೆ ಮೊದಲು ಅಣಜಿಗಳು ಹೊರೆ ಕಟ್ಟಿ ಹಾಕಬೇಕು. ಮತ್ತು ಅವರ ಅಂತ್ಯವು ಸುಡಲ್ಪಡುವುದಾಗಿರುತ್ತದೆ. ಅವರು ಹೊರೆ ಕಟ್ಟಲ್ಪಟ್ಟಾಗ ಸುಡಲ್ಪಡುವುದಿಲ್ಲ ಅಲ್ಲಿ, ಆದ್ರೆ ಮುಂದಿನ ಒಂದು ದಿನಕ್ಕಾಗಿ ಇಡಲ್ಪಡುತ್ತಾರೆ. ಹೊರೆ ಕಟ್ತಾರೆ, ಮುಂದೆ ಸುಡಲ್ಪಡ್ತಾರೆ. ಇದು ಸಾವಿರಾರು ವರ್ಷಗಳ ಆಳ್ವಿಕೆ ಕಡೆಯಲ್ಲಿರುವುದು. ಇದೆಲ್ಲ 1000 ವರ್ಷ ಆಳ್ವಿಕೆ ಆದ ನಂತರ ಇದೆಲ್ಲ ಸುಟ್ಟಾಕುವಂಥದ್ದು ಅಲೆಲುಯ. ಮತ್ತು ಎರಡನೇ ಪುನರುತ್ಥಾನದಲ್ಲಿರುವುದು. ಆದರೆ ಒಂದು ಸಾರಿ ಕಣಜವನ್ನು ಅಲೆಲುಯ
ಅಣಜಿಯನ್ನು ಹೊರಕಟ್ಟಿ ಹಾಕಿದ ನಂತರ ಒಯ್ಯಲ್ಪಡುವಿಕೆಯ ನೆರವೇರುವುದು. ಎಲ್ಲ ಅಣಜಿ ಕಟ್ಟಲ್ಪಟ್ಟ ಮೇಲೆ ಒಯ್ಯಲ್ಪಡುವಿಕೆ ನೆರವೇರುತ್ತದೆ. ಮತ್ತು ಹೊರೆ ಕಟ್ಟಲ್ಪಡುವ ಮತ್ತು ಅಂತ್ಯಕ್ರಿಸ್ತರ ಪ್ರಕಟಣೆಯ ಸಮಯದಲ್ಲಿ ಮಧ್ಯದಲ್ಲಿ ಇದು ಒಯ್ಯಲ್ಪಡುವಿಕೆ ನೆರವೇರುತ್ತದೆ. ಆಮೇಲೆ ನಾವು ದಾನಿಯೇಲನ ಪ್ರವಾದದಲ್ಲಿ ನೋಡುವಂತೆ ಎಲ್ಲರೂ ಒಟ್ಟಿಗೆ ನಿಲ್ಲುವ ಆ ದಿನವು ಬರುವುದು. ಆ ರಾಜಾದಿರಾಜರು ತಮ್ಮ ವಧುವಿನೊಂದಿಗೆ ಅಲ್ಲಿರ್ತಾರೆ ಮತ್ತು ಅವರು ಮುಂದೆ ನ್ಯಾಯ ವಿಚಾರಣೆಯಾಗಲಿರುವ ಲಕ್ಷೋಪಲಕ್ಷ ಜನರಲ್ಲಿರ್ತಾರೆ. ಹೌದು, ಎಲ್ಲರೂ ಅಲ್ಲಿರ್ತಾರೆ. ವಧುಗಳು ಎಲ್ಲಾ ಪುಸ್ತಕಗಳು ತೆರೆಯಲ್ಪಡುವು. ಎಲ್ಲರಿಗೂ ಏನೇನು ಕೊಡತಕ್ಕದ್ದು ಅದೆಲ್ಲವೂ ಕೊನೆಯದಾಗಿ ಅವರಿಗೆ ಕೊಡಲ್ಪಡುವುದು. ಸುಗ್ಗಿಯು ನಿಜವಾಗೂ ಮುಗಿದು ಹೋಗಿದೆ. ಒಮ್ಮೆ ತೆರೆದ ಆ ಪುಸ್ತಕಗಳು ಮುಚ್ಚಲ್ಪಡುವು. ಅಲ್ಲೆಲೂಯಾ. ಈ ಗಳಿಗೆಯಿಂದ ಈ ವಿಷಯವನ್ನು ಸಮಾಪ್ತಿ ಮಾಡುವ ಮುಗಿಸುವ ಮೊದಲು ನಾನು ಹೇಳಿದ ಒಂದು ಹೇಳಿಕೆಯ ಕಡೆ ನಿಮ್ಮ ಗಮನವನ್ನು ಸೆಳೆಯಲು ಅಪೇಕ್ಷಿಸ್ತೇನೆ. ವರ್ತಮಾನ ಕಾಲದಲ್ಲಿ ಈ ಸಮಯದಲ್ಲಿ ಕರ್ತನು ಅವರ ಹೆಸರುಗಳ ದಾಖಲೆಯನ್ನು ರಚಿಸುತ್ತಿದ್ದಾನೆ ಎಂಬುದಾಗಿ ಆಧಾರವಾಗಿ ಯಾವ ವಚನವೂ ಇಲ್ಲ. ಈ ಸಮಯದಲ್ಲಿ ಎಲ್ಲ ಬರ್ಕೊಳ್ತದೆ ಅಂತಲ್ಲ, ಅಲ್ಲಿ ಬರೆಯಲ್ಪಟ್ಟಿದೆ. ಅಂತ ವಚನ ಇಲ್ಲ, ಈಗ ಬರೀತದಂತ ವಚನ ಇಲ್ಲ. ಅದು ನಿಜವಾಗೂ ಆಗಿದೆ. ಹಾಗಾದ್ರೂ ಭವಿಷ್ಯದ ಹೆಸರುಗಳ ಸಂಗ್ರಹಣೆ ವಿಷಯವಾಗಿ ಅಲ್ಲಿ ಒಂದು ವಚನವಿದೆ. ಅದು 87ನೇ ಕೀರ್ತನೆಯಲ್ಲಿ ಇದೆ. ಕೀರ್ತನೆ 87ರಲ್ಲಿ ಆ ಕೀರ್ತನೆಯು ಜೀವನದಲ್ಲಿ ಹುಟ್ಟಿದವರೆಲ್ಲರ ಹೆಸರುಗಳನ್ನು ಕರ್ತನು ಬರೆಯುವುದರ ವಿಷಯವಾಗಿ ಹೇಳುತ್ತದೆ. ಜೀವನದಲ್ಲಿ ಹುಟ್ಟಿದವರೆಲ್ಲರೂ ಯಾರೆಂದು ತಿಳಿಯಲು ದೇವರಿಗೆ ಯುಗದ ಕಡೆಯವರೆಗೂ ಕಾಯಬೇಕಾಗಿದೆ, ಅಥವಾ ಜೀವನ್ ತನ್ನ ಹೆಸರನ್ನು ಪೂರೈಸುವವರೆಗೂ ಕಾಯಬೇಕಾಗಿದೆ ಎಂದು ನಾವು ಯಾವ ಸಮಯದಲ್ಲಾದರೂ ಯೋಚನೆ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ಇನ್ನೊಂದು, ಅದು ದೇವರ ಸರ್ವಜ್ಞಾನವನ್ನು ಅಸಾಧ್ಯವಾಗಿ ಮಾಡುತ್ತದೆ. ಆತನ ಹೆಸರು ಬರೀತಾನೆ, ಆಮೇಲೆ ಹೆಸರು ಬರೆದ ಮೇಲೆ ಅವರ ಹೆಸರು ಬರ್ತಾವ, ಆ ರೀತಿ ಏನಿಲ್ಲ. ಎಲ್ಲ ಅಲ್ಲಿ ಆತನಿಗೆ ಗೊತ್ತಿದೆ, ಆತನ ಸರ್ವಜ್ಞಾನಿ. ಅಲ್ಲೆಲೂಯಾ. ಆ ಜನರು ಸಂಖ್ಯೆಯಲ್ಲಿ ಯಾರ್ಯಾರು ಇದ್ದಾರೆ ಎಂದು ಆತನಿಗೆ ಖಂಡಿತ ತಿಳಿದಿದೆ. ಆದರೆ ಅದೇನಾಗಿದೆ, ಅದು ಕೇವಲ ದೇವರ ಒಂದು ಹೊಸ ದಾಖಲೆ ಅಲ್ಲ, ಜೀವನ ಸಂಬಂಧಪಟ್ಟಂತ ಮತ್ತು 2ನೇ ಪುನರುತ್ಥಾನದ ನಂತರ ಉಳಿದ ಹೆಸರುಗಳನ್ನು ಹಾಕುವಂತ ಪರಿಶೋಧನೆಯ ಪಟ್ಟಿ ಆಗಿದೆ. ಅಲ್ಲವೂ ಖಂಡಿತವಾಗೂ ಅದೇ ಆಗಿದೆ. ನಾನು ತಂದೆ ಮತ್ತು ಆತನ ದೂತರ ಮುಂದೆ ಅವನ ಹೆಸರನ್ನು ಒಪ್ಪಿಕೊಳ್ಳುವೆನು. ಪರಲೋಕದ ಹಾಜರಿ, ಒಬ್ಬ ಮನುಷ್ಯನು ಸತ್ತರೆ ಅವನು ಪುನಃ ಜೀವಿಸುವನು. ನನ್ನ ರೂಪಾಂತರವು ಬರುವವರೆಗೆ ನನಗೆ ನೇಮಕವಾದ ಸಮಯದಲ್ಲಿ ನಾನು ಎಲ್ಲಾ ದಿನಗಳಲ್ಲಿ ನಾನು ಕಾದುಕೊಂಡಿರುವೆನು. ನೀನು ನನ್ನನ್ನು ಕರೆಯುವಿ ಮತ್ತು ನಾನು ನಿನಗೆ ಉತ್ತರ ಕೊಡುವೆನು. ನಿನ್ನ ಹಸ್ತಗಳ ಸೃಷ್ಟಿ ಮೇಲೆ ನಿನಗೆ ಇಷ್ಟವಿರುವುದು. ಆ ಮಹಾ ಕುರುಬನು ತನ್ನ ಕುರಿಯನ್ನು ಹೆಸರು ಹೇಳಿ ಕರೆಯುತ್ತಾನೆ. ದೇವರ ಸೃಜನಾತ್ಮಕವಾದ ವಾಣಿಯು ಅವರನ್ನು ಧೂಳಿನಿಂದ ಕರೆಯುತ್ತದೆ ಮತ್ತು ಅವರು ಜೀವಿತರಾಗ್ತಾರೆ. ಅವರ ಅಣುಗಳು ಏನಾಗ್ತವೆ, ಬದಲಾಯಿಸುತ್ತಿದ್ದಾನೆ. ಅದು ಒಯ್ಯಲ್ಪಡುವಿಕೆಯಾಗಿದೆ. ಅಲ್ಲಿಯ ಅವರು ಜೀವಿತರಾಗಿದ್ದಾರೆ, ಅವರ ಅಣುಗಳು ಬದಲಾಯಿಸಲ್ಪಡ್ತವೆ, ಅದು ಒಯ್ಯಲ್ಪಡುವಿಕೆಯಾಗಿದೆ. ಮತ್ತು ಅದು ಯಜ್ಞಾರ್ಪಣೆಯಾದ ಮತ್ತು ಆತನ ಮೃಗದ ವಿಷಯ, ಆತನ ವಧುವಿನ ವಿಷಯ, ವಿವಾಹದ ಮಹಾ ಔತಣ ಆಗಿರುತ್ತದೆ. ಒಯ್ಯಲ್ಪಡುವಿಕೆ ವಿಷಯ ಏನಾಗಿರ್ತದೆ, ಅದು ಅವನ್ನೆಲ್ಲ ಕೂಡಿಸಿ ಒಯ್ಯಲ್ಪಡುವಿಕೆಯಲ್ಲಿ ಅದೊಂದು ಔತಣವಾಗಿರುತ್ತದೆ. ಆದರೆ ಕೇವಲ ಒಯ್ಯಲ್ಪಡುವಿಕೆ ಮಾತ್ರ ಹಾಜರಿ ಕರೆಯುವಿಕೆ ಅಲ್ಲ. ಅಲ್ಲಿ 2ನೇ ಪುನರುತ್ಥಾನದಲ್ಲಿ ಆ ಮಹಾ ಶ್ವೇತ ಸಿಂಹಾಸನದ ನ್ಯಾಯಾಸನದಲ್ಲಿ ತಂದೆ ಮತ್ತು ಆತನ ದೂತರ ಹೆಸರುಗಳು ಒಪ್ಪಿಕೊಳ್ಳಲ್ಪಡುವು. ತಂದೆ ಮುಂದೆ ಮತ್ತು ಆತನ ದೂತರ ಮುಂದೆ ಹೆಸರುಗಳು ಒಪ್ಪಿಕೊಳ್ತಾರೆ ಕ್ರಿಸ್ತನು. ಈಗ ಅನೇಕ ತಿಳಿದವರಿಂದ ನಾನು ಕೇಳಿಸಿಕೊಂಡಿದ್ದೇನೆಂದ್ರೆ, ಒಬ್ಬ ಮನುಷ್ಯ ಕಿವಿಗೆ ಬಹಳ ಇಂಪಾಗಿ ಅನಿಸಿದಂತ ಶಬ್ದವೇನೆಂದ್ರೆ ಅದು ಆ ವ್ಯಕ್ತಿಯ ಹೆಸರು. ಆ ಹೆಸರು ಸಾರ್ವಜನಿಕ ಎದುರು ಕರೆಯಲ್ಪಡುವುದನ್ನು ಕೇಳಲು ಜನರು ಎಷ್ಟು ಪ್ರೀತಿಯಿಂದ ಆಶಿಸ್ತಾರೆ. ಸಾರ್ವಜನಿಕವಾಗಿ ಒಂದು ಹೆಸರು ಕರೆಯಲ್ಪಡುವ ಎಷ್ಟು ಜನ ಇಷ್ಟಪಡ್ತಾರೆ. ಅಲ್ಲೆಲೂಯಾ. ಒಬ್ಬ ಮುಖ್ಯಮಂತ್ರಿ ಬಂದು ಅವನ ಹೆಸರು ಕರೆದಂದ್ರೆ ಅಲ್ಲಿ ಮಧ್ಯದಲ್ಲಿ ಸಭೆ ಮಧ್ಯದಲ್ಲಿ ಕರೆದಂದ್ರೆ ಎಷ್ಟು ಗೌರವ. ಅಲ್ಲೆಲೂಯಾ. ಎಷ್ಟು ಪ್ರೀತಿ ಆಶಿಸ್ತಾರೆ. ಜಯಘೋಷ ಎಷ್ಟು ಪ್ರೀತಿಯಾಗಿರುತ್ತದೆ. ಅವರು ತನ್ನ ಹೆಸರು ಜೀವಭದ್ರ ಪಟ್ಟಿಯಲ್ಲಿದ್ದು ಮತ್ತು ಪರಿಶುದ್ಧ ದೇವದೂತರ ಮುಂದೆ ಪ್ರಕಟಗೊಳಿಸೋದಕ್ಕೋಸ್ಕರ ಅಲ್ಲಿಯೇ ಉಳಿದಿದ್ದಾರೆ. ಅಲ್ಲೆಲೂಯಾ. ಈಗ ನಿನ್ನ ಹೆಸರನ್ನು ಯಾವ ಲೌಕಿಕ ಸ್ವರವು ದೇವರು ಹೇಳುವ ಸ್ವರವಷ್ಟು ಇಂಪಾಗಿ ಹೇಳಲು ಸಾಧ್ಯವಿಲ್ಲ.
ಅದರಲ್ಲಿ ಯಾವ ಲೌಕಿಕ ಸ್ವರವೂ ಕೂಡ ದೇವರ ಹೆಸರು ಕರೀತಾನಲ್ಲ ಆ ಕರೆಯುವ ರೀತಿ ಯಾವ ಲೌಕಿಕ ಸ್ವರವೂ ಇರಲ್ಲ. ಅಷ್ಟು ಇಂಪಾರ್ಟೆಂಟ್ ದೇವರ ಸ್ವರ. ಅದೆಲ್ಲ ಯೇಸು ಈ ರೀತಿಯಾಗಿ ಹೇಳೋದನ್ನು ನಾವು ಕೇಳಿಸಿಕೊಳ್ಳುವಾಗ ಅದು ಎಂಥ ದಿನವಾಗಿರುವುದು. ತಂದೆಯೇ ಅವರು ಲೋಕದಲ್ಲಿರುವಾಗ ಜನರ ಮುಂದೆ ನನ್ನ ಹೆಸರನ್ನು ಒಪ್ಪಿಕೊಂಡ್ರು. ಈಗ ನಿನ್ನ ಮುಂದೆ ಮತ್ತು ಪರಲೋಕದ ಎಲ್ಲ ದೂತರ ಮುಂದೆ ನಾನು ಅವರನ್ನು ಒಪ್ಪಿಕೊಳ್ಳುವೆನು. ನೋಡು, ಯೇಸು ಕ್ರಿಸ್ತನ ಹೆಸರನ್ನು ನಾವು ನಂಬಿದೆ ಅಂತ ಹೇಳಿಕೊಳ್ಳೋದು ಯೇಸು ಕ್ರಿಸ್ತನ ನ್ಯಾಯ ಸಿಂಹಾಸನ ಮುಂದೆ ನಮ್ಮ ಹೆಸರುಗಳನ್ನ ಹೇಳ್ತಾರೆ. ಇಂಥ ನನ್ನ ಹೆಸರನ್ನು ದೇವರು ಮಾತಾಡಿದ್ರು, ನನ್ನ ಹೆಸರನ್ನು ಒಪ್ಪಿಕೊಂಡ್ರು ಜನರ ಮುಂದೆ, ಯಾರು ತಿರಸ್ಕಾರ ಮಾಡಲಿಲ್ಲ, ಇಂತಿಂತವರಿಲ್ಲ ಅಂತೇಳಿ. ದೇವರಾತ್ಮ ಸಭೆಗಳನ್ನು ಕಿವಿಗಳನ್ನು ಕೇಳಿ ಇನ್ನೊಂದು ಸಾರಿ ಆತ್ಮನು ಮಾತಾಡಿದ್ದಾನೆ. ಆತ್ಮ ಇನ್ನೊಂದು ಈಗ ಕೇಳಿದ ದಾಖಲೆಯನ್ನು ನಾವು ಇನ್ನೊಂದು ಸಾರಿ ಪುನರಾವರ್ತನೆ ಮಾಡಿದ್ದೆವು ಮತ್ತು ಆ ದಾಖಲೆ ಸರಿಯಾಗಿದೆ ಎಂದು ನಾವು ಕಂಡುಕೊಂಡೆವು. ಇನ್ನೊಂದು ಯುಗವು ದಾಟಿ ಹೋಯಿತು ಮತ್ತು ಆತನು ಏನು ಹೇಳಿದ್ದಾನೋ ಅದರಂತೆ ಸ್ಪಷ್ಟವಾಗಿ ಅಲ್ಲಿ ನೆರವೇರಿತು. ಕಡೆಯ ದಿನ ವಧುವಿನಲ್ಲಿ ಇರಬೇಕೆಂದು ಆಶಿಸುವರಾದ ನಮಗೆ, ಕಡೆಯ ದಿನ ವಧುವಿನಲ್ಲಿರಬೇಕಂತ ಆಸೆ ಪಡುವಂತ ನಮಗೆ ಇದು ಎಂತಹ ಒಂದು ಸಂತೈಸುವಿಕೆ ಮಾತಾಗಿದೆ. ಯಾಕೆಂದ್ರೆ ನಮ್ಮ ಹೃದಯಗಳನ್ನು ಆತನು ನಂಬಿಗಸ್ತನು ಮತ್ತು ತನ್ನ ವಾಗ್ದಾನವನ್ನು ಪರಿಪೂರ್ಣಗೊಳಿಸುವನು ಎಂದು ತಿಳಿದು ಸಂತೋಷದಿಂದ ನಲಿಯುವಂತೆ ಮಾಡುತ್ತದೆ. ಆತನು ಸಾರ್ದೇಶ ಯುಗದಲ್ಲಿರುವವರಿಗೆ ನಂಬಿಗಸ್ತನು ಸತ್ಯವಂತನು ಆಗಿದ್ದನು. ಅಲ್ಲೆಲೂಯಾ. ಸಾರ್ದೇಶ ಯುಗದಲ್ಲಿರುವವರಿಗೆ ಸತ್ಯವಂತನು ನಂಬಿಗಸ್ತನು ಸತ್ಯವಂತನು ಆಗಿದ್ದರೆ ಈಗ ಆತನು ನಮ್ಮ ಯುಗಕ್ಕೆ ಅಷ್ಟೇ ಸತ್ಯವಂತನಾಗಿದ್ದಾನೆ. ಅಲ್ಲಿ ಅವರಿಗೆ ಸತ್ಯವಂತ ನಂಬಿಗಸ್ತನ ಅಂತ ಹೇಳಿದ್ರಲ್ಲ, ಅದೇ ಸತ್ಯವಂತ ನಂಬಿಗಸ್ತನು ಅದೇ ಕ್ರಿಸ್ತನು ಈಗಲೂ ಇದ್ದಾನೆ. ಆತನ ಕೃಪೆ ಮತ್ತು ಶಕ್ತಿಯನ್ನು ಸ್ವೀಕರಿಸುವಷ್ಟು ಆತನಿಂದ ಪ್ರಶಂಸಿಸಲ್ಪಟ್ಟರು. ಈಗ ನಾವು ಸಹ ಅವರಂತೆಯೇ ಪ್ರಶಂಸಿಸಲ್ಪಡುವೆವು ಒಂದು ದಿವಸ. ಅದರಂತೆ ನಾವೇನ್ ಮಾಡ್ತೇವೆ, ದೇವರಿಂದ ಹೊಗಳಿಸಿಕೊಳ್ಳುವಂತ ಒಂದು ದಿನ ಇದೆ. ಆದ್ರಿಂದ ನಾವು ಪರಿಪೂರ್ಣತೆ ಕಡೆಗೆ ಹೋಗಿ ಕರ್ತನು ಮಧ್ಯಾಕಾಶದಲ್ಲಿ ನಾವೆಲ್ಲದೇನು ಮಾಡೋಣ, ಸಂಧಿಸೋಣ, ಎಂದೆಂದೂ ಆತನೊಂದಿಗೆ ಆನಂದಿಸೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಅದ್ಭುತವಾದಂತಹ ಸಂದೇಶ. ದೇವರು ಆ ರೀತಿ ದೇವರೊಂದಿಗೆ ಮಧ್ಯಾಕಾಶದಲ್ಲಿ ಸಂಧಿಸಲಿಕ್ಕೆ ದೇವರ ಸಹಾಯ ಮಾಡಲಿ. ಇಲ್ಲಿಗೆ ನಮ್ಮದು ಸಾಧ್ಯ ಸಮಯ ಈಗ ಮುಗೀತು. ನಾಳೆ ದೇವರ ಚಿತ್ತವಾದ ಸಾಯಂಕಾಲ ಫಿಲಡೆಲ್ಫಿಯಾ 6ನೇ ಸಮಯದ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಪ್ರಾರ್ಥನೆ ಮಾಡ್ರಿ. ನಾಳೆ ಆರಾಧನೆ ಇದೆ, ನೆನಪು ಮಾಡಿಕೊಳ್ರಿ. ಆರಾಧನೆ ಕೂಡಿ ಬರ್ರಿ. ಹಾಕೊಳ್ಳೋದ್ರ ಮೂಲಕವಾಗಿ ಊಟವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಅಂದವಾಗಿದೆ ನೂತನ ಯೆರೂಸಲೇಮ್. ಅಂದವಾಗಿದೆ ನೂತನ ಯೆರೂಸಲೇಮು, ಅದರಲ್ಲಿ ನನಗೂ ಕೂಡ ಸ್ಥಾನವಿರುವುದು. ಅಂದವಾಗಿದೆ ನೂತನ ಯೆರೂಸಲೇಮು, ಅದರಲ್ಲಿ ನನಗೂ ಕೂಡ ಸ್ಥಾನವಿರುವುದು.
ನ್ಯಾಯಾಸನಗಳು ಮತ್ತೆ ಜೀವಭದ್ರ ಪಟ್ಟಿ ಮತ್ತೆ ಅದರ ಹೆಸರುಗಳು ಯಾರ್ಯಾರು ಒಳ್ಳೆಯದನ್ನು ಮಾಡಿರ್ತಾರೆ ಅವರ ಹೆಸರುಗಳು ಎಲ್ಲ ಕರ್ತರ ಅದ್ಭುತವಾದಂಥ ಸಂಗತಿ ನನ್ನ ಪರವಾಗಿ ಮತ್ತೆ ಮಾತಾಡ್ತೀನಿ ಸ್ತೋತ್ರ. ಅರ್ಥ ಮಾಡ್ಕೊಳ್ಳಿಕ್ಕೆ ಕೃಪೆ ಅನುಗ್ರಹಿಸು. ಮತ್ತೆ ಮತ್ತೆ ವೇಳೆಗಳನ್ನು ನೋಡಿ ಕರ್ತರ ಅರ್ಥ ಮಾಡ್ಕೊಳ್ಳಿಕ್ಕೆ ದೇವರ ಮಕ್ಕಳಿಗೆ ಶಕ್ತಿ ಜ್ಞಾನ ಅನುಗ್ರಹಿಸು. ನಿಮ್ಮ ಜೊತೆಗೆ ಅಲ್ಲೇ ನೋಡೋದಂತೆ ಕೂತ್ಕೊಳ್ಳಿ. ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಕನ್ನಡ ಮಾತಾಡೋದು ಎಲ್ಲೆಲ್ಲಿದೆಯೋ ಎಲ್ಲ ಕರ್ತನೆ ಈ ವಾಕ್ಯಗಳು ಕರ್ತನೆ ಅವರಿಗೆ ಸಿಗುವಂತಾಗಲಿ ಮತ್ತು ಅವರು ಕೂಡ ಸಿದ್ಧತೆ ಆಗಲಿ. ಆಯ್ತಲ್ಪಡಕ್ಕೆ ಮೊದಲೇ ಪುನರುತ್ಥಾನದಲ್ಲಿ ಬರುವವರು ಧನ್ಯರು, ಪರಿಶುದ್ಧರಾಗಿದ್ದಾರೆ. ಹಾಗಾಗುವಂತೆ ಸಹಾಯ ಮಾಡು. ನಾವೆಲ್ಲರೂ ಕರ್ತನೊಂದಿಗೆ ಆನಂದಿಸಲಿಕ್ಕೆ ನೀನು ಸಹಾಯ ಮಾಡಬೇಕಾಗಿ ರಕ್ಷಕನು ನೋಡಿ ನಾವು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಆಮೆನ್.